ಇವತ್ತ ಸ್ವಲ್ಪ ನೀವು ಶಾಂತಿರಿದ್ದು ನಾವು ಮಾತಾಡ್ತೇವೆ. ನೀವು ಗಲಾಟೆ ಮಾಡಿದ್ದು ಹೆಂಗ್ ಮಾತಾಡಕ್ ನೀವು ಕೇಳ್ಬೇಕಿದ್ರಿ. ಇವತ್ತ ಇನ್ನು ಗುರ್ಲಾಪುರ ಕ್ಲಾಸ್ನಾಗ 6ನೇ ದಿವಸದ ಹೋರಾಟ ಚಾಲೂ ಇತ್ತು. ಈ ಹೋರಾಟಕ್ಕೆ ಬೇರೆ ಬೇರೆ ಪಕ್ಷದ ನಮ್ಮ ಮುಖಂಡರು ಬೆಂಬಲ ಕೊಟ್ಟರು. ಈ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷ ಚಿನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಮತ್ತು ಗೌರವ ಅಧ್ಯಕ್ಷ ಪಡಸಲಿಗೆ ಗುರುಗಳ ನೇತೃತ್ವದಲ್ಲಿ ಈ ಹೋರಾಟ ಚಾಲೂ ಇದೆ. ನಾವು ಹೋರಾಟದ ನಮ್ಮ ಬೇಡಿಕೆ ಏನಿದೆ, 3,500 ಪ್ರತಿ ಟನ್ಗೆ ನಮ್ಗೂ ಕೊಡ್ಲಿಲ್ಲ. ಈಗ ನಮ್ದು ಬೇಡಿಕೆ ಏನಾಯ್ತು, ಪ್ರತಿ ಟನ್ಗೆ 3,500 ಬೇಡಿಕೆ ಇತ್ತು. ಈ ಬೇಡಿಕೆ ಪರವಾಗಿ ನಾವು ನೀವು ಏನ್ ಮಾಡ್ಲೇಬೇಕು, ಜಾಗರೂಕ ಆಗಬೇಕು. ನೀ ನೋಡ್ರಿ, ಎಲ್ಲಾ ಪಕ್ಷದ ಸಕ್ಕರೆ ಕಾರ್ಖಾನೆ ಇದು. ಈ ಪಕ್ಷದ ಎಲ್ಲಾ ಮುಖಂಡರು ಎಲ್ಲಾ ಕಾರ್ಖಾನೆಗಳು ಹೊಂದಾಣಿಕೆ ಆಗಿತ್ತು. ನಾವು ನೀವು ಹೊಂದಾಣಿಕೆ ಆಗನು ಇವ್ರದ ನಿಧಿ ಹೋಯ್ತು. ಯಾಕೆ ನಿಧಿ ಹೋಯ್ತು? ಗುರ್ಲಾಪುರ ಕ್ರಾಸ್ನಾಗ ಎಲ್ಲಾ ರೈತರು ಪಕ್ಷ ಜಾತಿ ಭೇದ ಪಂಥ ಬಿಟ್ಟು ಹೊಂದಾಣಿಕೆ ಆಗನು ಎಲ್ಲಾ ಕಾರ್ಖಾನೆಗಳು ನಿಧಿ ಹೋದ್ರು ನೀವು ತಿಳ್ಕೋಬೇಕ್ರಿ. ಯಾಕೆ ನಿಧಿ ಹೋತಂದ್ರೆ ಮುಂಜಾನೆ ನಮ್ಗೆ ಒಬ್ಬ ನಾವು ಹೆಸರು ಹೇಳಿಲ್ಲ, ಒಬ್ಬ ಮಿನಿಸ್ಟರ್ ಮನೆಯಿಂದ ನಮ್ಗೆ ಫೋನ್ ಬಂದಿತ್ತು. ಯಾಕೆ ಫೋನ್ ಬಂದಾಯ್ತು ಎಲ್ಲ ಮಾಧ್ಯಮದವ್ರು ಗೊತ್ತಾಯ್ತು. ಎಲ್ಲಾ ಕಾರ್ಖಾನೆ ಮಾಡಿದ್ದವರು ಟಿವಿ ಬಂದಾಯ್ತು. ನಿಮ್ಗೆ ಗೊತ್ತಿಲ್ಲ ಯಾಕೆ ಟಿವಿ ಬಂದಾಯ್ತು ಗೊತ್ತಾಯ್ತು. ಎಲ್ಲ ಎದ್ದು ನಂತರ ಟಿವಿನಾಗ ರೈತರ ಹೋರಾಟ ಚಲಾಯ್ತು. ಇವ್ರ ಮಗ ಎದ್ದ ಕಾರ್ಖಾನೆಗೆ ಕೇಳ್ತಾರೆ, ಏನ್ರಿ ತಂದೆ ಇವ್ರು 800 ರೂಪಾಯಿ 300 ರೂಪಾಯಿ ಕೇಳ್ತಾರು, ಎಷ್ಟ ನೀವು ಅಷ್ಟೇ ಮಾಡೋರು ರೈತರಿಗೆ ಶಾಪ ನೀವು ಯಾಕೆ ತಗೋತಾರೆ? ಇವ್ರ ಮಗ ಮಕ್ಕಳು ಇವ್ರಿಗೆ ಪ್ರಶ್ನೆ ಕೇಳ್ತಾರೆ. ಟಿವಿ ನೋಡ್ಕೊಂಡೆ ಎಲ್ಲ ದಿವಸ ಏನಾಗಿತ್ತು, ರೈತರದ್ದು ಹೋರಾಟ. ಎತ್ತರ ಸಲುವಾಗಿ ಹೋರಾಟ. ಇವ್ರಿಗೆ ನೀವು ಅಪ್ಪಾರಿ ನೀವು ತಂದೆ ಭಾಷಣನಾಗ ಪದೇ ದೊಡ್ಡ ಭಾಷಣ ಮಾಡ್ತಾರು. ಏನ್ ಭಾಷಣ ಮಾಡ್ತಾರ ಅಂದು ರೈತರ ಅನ್ನದಾತ ಅಂತಾರು, ರೈತರು ರಾಜ ಅಂತಾರು. ಮತ್ತು ರೈತರ ಬದಲು ಯಾರು ಚಿಂತೆ ಇಲ್ಲ. ಯಾಕ್ರಿ? ಮತ್ತು ಇದು ನಮ್ಮ ರಾಜ್ಯ ಮುಖಂಡರು ಬಂದರು, ಇದು ನಮ್ಗೆ ಬೆಂಬಲ ಕೊಟ್ಟರು. ಭಾಳ ಚಲೋ ಆಯ್ತು. ಎಲ್ಲ ರಾಜ್ಯ ಎಲ್ಲ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾರ್ಯಾರು ಬಂದು ಬೆಂಬಲ ಕೊಟ್ಟರು, ಭಾಳ ಚಲೋ ಆಯ್ತು. ಮತ್ತೆ ಎಲ್ಲ ರಾಜ್ಯ ಮುಖಂಡರದ್ದು ನಮ್ಮ ರೈತ ಸಂಘ ವತಿಯಿಂದ ನಮ್ಮ ಒಂದು ಮನವಿ ಆಯ್ತು, ಒಂದು ರಿಕ್ವೆಸ್ಟ್ ಆಯ್ತು. ಖರೇನು ನೀವು ಬಿಜೆಪಿ ರಾಜ್ಯ ಮುಖಂಡರಾಯ್ತು, ಎಲ್ಲಾ ಜಿಲ್ಲೆನಾಗ ಬಿಜೆಪಿದು ಎಷ್ಟು ಸಕ್ಕರೆ ಕಾರ್ಖಾನೆ ಆಯ್ತು ಇವ್ರದ ನೀವು ಮೀಟಿಂಗ್ ತಗೋರಿ. ಮತ್ತು ನೀವು ಬಿಜೆಪಿ ಸಕ್ಕರೆ ಕಾರ್ಖಾನೆ 3,500 ನೀವು ಅನೌನ್ಸ್ ಮಾಡ್ರಿ. ಯಾಕಂದ್ರೆ ನೀವು ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಮಗ, ನೀವು ರಾಜ್ಯಾಧ್ಯಕ್ಷ ಇದ್ದ, ಎಲ್ಲ ನಿಮ್ಗೂ ಕೇಳ್ತಾರ. ನೀವೊಂದ್ ಕೆಲಸ ಮಾಡ್ರಿ, ಎಷ್ಟು ಜಿಲ್ಲೆನಾಗ ಬಿಜೆಪಿ ಸಕ್ಕರೆ ಕಾರ್ಖಾನೆ ಐತಿ ನಿಮ್ಗೆ ಗೊತ್ತಾಯ್ತು. ಇದು ನಾಳೆ ಇವತ್ತು ನೀವು ಅನೌನ್ಸ್ ಮಾಡಿ, ಕಾಂಗ್ರೆಸ್ ದವರು ಆಟೋಮೆಟಿಕ್ ಅನೌನ್ಸ್ ಮಾಡ್ತಾರೆ. ಇದು ಬೆಂಬಲ, ಸತ್ಯ ಬೆಂಬಲ ಇದು. ಯಾಕಂದ್ರೆ ನಮ್ದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಜಾತಿ ಭೇಷ ಭಾಷಾ ನಮ್ದು ಏನ್ ಸಂಬಂಧ ಇಲ್ಲ. ಸರ್ ನೀವು ತಪ್ಪು ತಿಳ್ಕೊಬೇಡ್ರಿ, ನಮ್ದು ಜರ ಭಾಷೆದು ಪ್ರಾಬ್ಲಮ್ ಆಯ್ತು, ನಮ್ ಮಾತಾಡಕ ಪ್ರಯತ್ನ ಮಾಡ್ತೀವಿ. ಇದು ಬೆಂಬಲ. ಯಾಕೆ ಬೆಂಬಲ ಅಂದ್ರೆ ಯಡಿಯೂರಪ್ಪ ಸಾಹೇಬರ ಜೊತೆನ ನಾವು ಬಿಜೆಪಿನ ನಾವು ಕೆಲಸ ಮಾಡಿದೀವಿ. ಯಡಿಯೂರಪ್ಪನು ಈಗ ಮಾತು ಕೇಳ್ತಾರೆ ಮಂದಿ, ನೀವು ಮೀಟಿಂಗ್ ತಗೋರಿ, ನಮಗೂ ಬೆಂಬಲ ಕೊಡ್ಬೇಕ. ಎಲ್ಲಾ ಬಿಜೆಪಿ ಸಕ್ಕರೆ ಕಾರ್ಖಾನೆಗೂ ಮಾಲೀಕರು ನೀವು ಕರೆಸ್ರಿ. ಮತ್ತು ಇವತ್ತು ನೀವು ಅಲಾಸ್ ಮಾಡ್ರಿ, ಬಿಜೆಪಿ ಎಷ್ಟು ಕಾರ್ಖಾನೆ ಆಯ್ತು 3,500 ಕೊಡ್ತಾರೆ ಅಂತ ಇವತ್ತು ಅಲೌನ್ಸ್ ಮಾಡ್ರಿ. ಎಲ್ಲ ರೈತರು ವತಿಯಿಂದ, ನೀವು ರಾಜ್ಯ ವತಿಯಿಂದ ನಾವು ನಿಮ್ಗೆ ಸನ್ಮಾನ ಮಾಡ್ತಾರೋ, ನಿಮ್ಗೆ ಗೌರವ ಕೊಡ್ತಾರ. ಇದು ನಮ್ಗೂ ಅಧ್ಯಕ್ಷ ಹೇಳಾರು. ಈಗ ನಮ್ಮ ಚಿನ್ನಪ್ಪ ಪೂಜಾರಿ ಅಧ್ಯಕ್ಷ ಹೇಳಾರು, ಜಾಸ್ತಿ ಕೆಟ್ಟ ಭಾಷೆನಾಗ ಮಾತಾಡ್ಬೇಡ ಅಂದ್ರಿ. ಇದು ಸಣ್ಣ ಭಾಷೆ, ಇವ್ರಿಗೆ ಕೇಳಲ್ಲ ಕೆಟ್ಟ ಭಾಷೆನ ಐತಿ. 6 ದಿವಸ ಮಳಿ ಚಾಲು ಆಯ್ತು, ಬಿಸಿಲು ಚಾಲು ಆಯ್ತು. ಏನ್ರಿ ನಮ್ದು ಜಮೀನ, ಕಬ್ಬ ನಮ್ದು, ದುಡಿತಾರು ನಮ್ಮ, ಕೆಲಸ ಹೊಡಿತಾರು ನಾವು, ನೀರು ಹಾಸ್ತಾರು ನಾವು. ಮತ್ತೆ ಇವ್ರಿಗೆ ನಮ್ಗೂ ಬೆಲೆ ಕೊಡ್ರಿ ಅಂತ ನಾವು ಭಿಕ್ಷುಕ ನಾವು
ನಾವು ಮನೆಯ ಮಾಲೀಕರ, ಮತ್ತ ಮಾಲೀಕ ಇದ್ರೆ ಇವ್ರಿಗೆ ಕೇಳೋದು ಏನ್ ಸಂಬಂಧ ಆಯ್ತು? ನೀವು ಅನೌನ್ಸ್ ಮಾಡ್ಲೇಬೇಕು. ನೋಡ್ರಿ, ವಿಚಾರ ಮಾಡ್ರಿ. 6 ದಿವಸ ಆಯ್ತು. ನೀವು ಇಲೆಕ್ಷನ್ ಟೈಮ್ನಾಗ ನಮ್ಮ ಮನೆ ಬರ್ತಾರ, ಅನ್ನದಾತ ಅಂತಾರ, ರೈತರು ಅಂತಾರ. ರೈತರ ಬದಲು ನೋಡ್ರಿ, ಒಬ್ಬರ ಮಾತಾಡಕ್ ತಯಾರಿದ್ರೆ ಎಷ್ಟ್ರಿ? ರೈತರ ಬದಲು ಯಾರು ಚಿಂತೆ ಆಯ್ತು? ಯಾರು ಚಿಂತೆ ಇಲ್ಲ. ಅದರ ಸಲುವಾಗಿ ನೀವು ನಾವು ನಮ್ಮ ಚುನ್ನಪ್ಪ ಪೂಜಾರಿ ನಿಮ್ಗೆ ಏನ್ ಹೇಳರು? ನೀವು ನಾಳೆ 10 ಲಕ್ಷ ಮಂದಿ ಸೇರಿಸಿ ನ್ಯಾಷನಲ್ ಹೈವೇ ಬಂದ್ ಮಾಡಿದ್ರು. ಎಲ್ಲ ಹೈವೇ ಬಂದಾಗನು ಮುಖ್ಯಮಂತ್ರಿ ಇರ್ಲಿ, ವಿರೋಧ ಪಕ್ಷ ಇರ್ಲಿ, ಪ್ರೈಮ್ ಮಿನಿಸ್ಟರ್ ಕತ್ತಳಕ್ಕೆ ಬರ್ತಾರೋ. ಏನ್ರಿ ನಿಮ್ಗೆ ಏನ್ ಬೇಡಿಕೆ ಆಯ್ತು ಕೇಳಕ್ ಬರ್ತಾರೋ? ಬರ್ತಾರ ಬ್ಯಾಡು? ನಾಳೆ ಎಷ್ಟು 10 ಲಕ್ಷ ಮಂದಿ ಸೇರ್ಸೋಣ ಬ್ಯಾಡು? ಮತ್ತು ನಾವು ಮೊನ್ನೆ ಪೈಲೆ ದಿವಸ ನಿಮ್ಗೆ ಎಲ್ಲ ಏನು ಸರ್ಕಲ್ನ್ಯಾಗ ಎಲ್ಲ ಲೀಡರ್ಗಳದು ಏನ ಸರ್ಕಲ್ನ್ಯಾಗ ಡಿಜಿಟಲ್ ಹಾಕ್ಯಾರ. ಎಲ್ಲ ನಾವು ತೆಗಿದ್ಬಿಡ್ರಿ ಅಂತ ಯಾರು ಎಲ್ಲಾರು ಡಿಜಿಟಲ್ ತೆಗೀರಿ. ಫೋಟೋ ಪೋಸ್ಟರ್ ನಮ್ಗೂ ಬ್ಯಾಡ. ನಿಮ್ಗೂ ಡಿಜಿಟಲ್ ಹಾಕೋದಾಯ್ತು, ರೈತರದ್ದು ಹಾಕ್ರಿ, ಪೂಜಾರಿದು ಹಾಕ್ರಿ. ಚುನ್ನಪ್ಪ ಪೂಜಾರಿದು ಡಿಜಿಟಲ್ ಹಾಕ್ರಿ, ಗುರುಗಳದ್ದು ಡಿಜಿಟಲ್ ಹಾಕ್ರಿ. ಬೇಕಾದ ನಮ್ದು ಏನ್ ರೈತ ಸಂಘ ಆಯ್ತು, ರೈತರದ್ದು ಇದಾರು, ಇವ್ರದ್ದು ಡಿಜಿಟಲ್ ಹಾಕಿ. ಏನ್ರಿ ಇವ್ರ ಬದಲು ಇವ್ರ ಅಂತಾರೆ ರೈತರದ್ದು ಚಿಂತೆ ಇಲ್ಲ, ಇವ್ರ ಬದಲು ಇವ್ರ ಅಂತಾರೆ ರೈತರ ಬದಲು ಚಿಂತೆ ಇಲ್ಲ. ನೀವು ಏನ್ ಮಾಡಿರಿ? ರೈತರ ಬದಲು ಏನ್ ಮಾಡಿರಿ? ನೀವು ಯಾವ ಪಕ್ಷ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಯಾವ ಪಕ್ಷ ರೈತ ಬದಲು ಚಿಂತೆ ಮಾಡಿ? ಒಟ್ಟು ಅಧಿಕಾರ ಸಂಬಂಧ ಇವರು ಬಿಜೆಪಿ ಬರಾನ ಕಾಂಗ್ರೆಸ್ ಚಲೋ ಇರ್ತಾರ, ಕಾಂಗ್ರೆಸ್ ಬರಾನ ಬಿಜೆಪಿ ಚಲೋ ಇರ್ತಾರ. ಬೇರೆ ಉದ್ಯೋಗ ಇಲ್ಲ. ಕೇಂದ್ರದಾಗ ಬಿಜೆಪಿ ಸರ್ಕಾರ ಇದು, ಕೇಂದ್ರದಾಗ ಮೋದಿ ಸರ್ಕಾರ. ನಮಗೂ ಯಾರು 15 ಲಕ್ಷ ನೀವು ಅಕೌಂಟ್ನಾಗ ಬರ್ತಾವ್ರಿ. ಎಷ್ಟು ₹1 ಬಂದಿರೋ ಇದು ನೋಡ್ರಿ. ಮತ್ತು ಕಬ್ಬಿನ ಮೇಲೆ ನಮ್ಗೂ ರಿಕವರಿ ಹೆಚ್ಚು ಮಾಡ್ಯಾರು, ಕಡಿಮೆ ಮಾಡ್ರಿ ಅಂತ ಮಾಡಿದ್ರಿ. 8 ಪಾಯಿಂಟ್ ರಿಕವರಿ ಆಯ್ತು, 10.10 ಮಾಡ್ಯಾರು. ನೀವೇನಂತಾರೋ ₹1,800 ನಿಮ್ಗೂ ಜಾಸ್ತಿ ಕೊಟ್ಟಾರೋ, ₹1,800 ನಮ್ಗೂ ಜಾಸ್ತಿ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಇರ್ಲಿ, ರಾಜ್ಯ ಸರ್ಕಾರ ಇರ್ಲಿ, ರೈತರ ಬದಲು ಚಿಂತೆ ಇದ್ರೆ ಇವತ್ತ ನೀವು ಅನೌನ್ಸ್ ಮಾಡ್ರಿ. ಮಾಡ್ಲಿಲ್ಲ ಅಂತ ನಾವು ನಾಳಿದ್ದು ನ್ಯಾಷನಲ್ ಹೈವೇ ಬಂದ್ ಮಾಡುದು. ಎಲ್ಲ ಅಂತ ನೀವು ಎಲ್ಲ ಪಕ್ಷ ಕೂಡಿ ರಾಜೀನಾಮಾ ಕೊಡ್ರಿ. ನಾವು ನಿಮ್ಗೆ ಓಟ್ ಹಾಕಿದ್ವಿ, ಆಯ್ತು. ಎಲ್ಲ ಏನಂತಾರ ಗೊತ್ತಾಯ್ತು? ಫ್ಯಾಕ್ಟ್ರಿ ನುಕ್ಸಾನ್ಯಾಗಿದ್ದಾವು, ಫ್ಯಾಕ್ಟ್ರಿ ಸಕ್ಕರೆ ಕಾರ್ಖಾನೆ ನುಕ್ಸಾನ್ಯಾಗಿದ್ದವ್ರು. ನೋಡ್ರಿ, ಫ್ಯಾಕ್ಟ್ರಿ ನುಕ್ಸಾನ್ಯಾಗಿದ್ರ ಈ ವರ್ಷ ಒಂದ್ ತಗೋತೀರಿ, ಮುಂದಿನ ವರ್ಷ ತಗೋತೀರಿ, 3-4 ಫ್ಯಾಕ್ಟ್ರಿ ತಗೋತೀರಿ. ನುಕ್ಸಾನ್ ಯಾಕೆ ಹಾಕದ್ರಿ? ಯಾಕೆ ನುಕ್ಸಾನ್ ಆಗೈತ್ರಿ? ನೋಡ್ರಿ, ನಮ್ದು 1/2 ಎಕರೆ ಹೊಲ ಕಸ ಹೊಡ್ಯಾಕ್ ನಡಂಗಿಲ್ಲ ಅಂತ ನಮ್ದು ಮಾಡಾಕ್ ಬರಂಗಿಲ್ಲ. ಮತ್ತು 2 ಎಕರೆ ಹೊಲ ತಗೋತಂದ್ರೆ ನಿಮ್ದು ತಾಕತ್ತಿದವ್ರ ಇಲ್ರಿ. 2-3-4 ಫ್ಯಾಕ್ಟ್ರಿ ತಗೋತಾರಿ. ಫ್ಯಾಕ್ಟ್ರಿ ನುಕ್ಸಾನ್. ಇಲೆಕ್ಷನ್ ಟೈಮ್ನಾಗ 100 ಕೋಟಿ ಖರ್ಚು ಮಾಡ್ತಾರೆ. ಮತ್ತು ₹100 200-300 ಜಾಸ್ತಿ ರೈತರಿಗೆ ಕೊಡಾಕ ನಿಮ್ಗೆ ನಾಚಿಕೆ ಬರ್ತಿದ್ರೆ? ಜಿಲ್ಲಾ ಬ್ಯಾಂಕ್ ಇಲೆಕ್ಷನ್ ಆಗ ಬಿಜೆಪಿ ಕಾಂಗ್ರೆಸ್ ಒಂದು ಪ್ಯಾಲಿನ ಅರ್ಧ, ಇದು ಅರ್ಧ ಪ್ಯಾಲಿನ. ಮತ್ತು 3 ಲಕ್ಷ ಪ್ರತಿ ಓಟಿಗೆ ಕೊಡ್ತಾರೋ. 300 ನಮ್ದು ಬೇಡಿಕೆ ಕೊಡಾಕ ಏನಾಗ್ತಿದ್ರೆ ನಿಮ್ಗೂ ಏನ್ ಆಗ್ತೈತ್ರಿ? ನಿಮ್ಗೂ ಖರೇನ ಮಾನ ಮರ್ಯಾದ ಇದ್ರ ರೈತರ ಬದಲ ಚಿಂತೆ ಇದ್ರ ಇವತ್ತು ನೀವು ಘೋಷಣೆ ಮಾಡ್ಲೇಬೇಕು. ನಮ್ಮ ಹಕ್ಕಾಯ್ತು, ಯಾವ ಭಿಕ್ಷುಕೆ ಇಲ್ಲ, ನಮ್ದು ಕೇಳೋರ ಹಕ್ಕಾಯ್ತು. ನೀವು ವಿಚಾರ ಮಾಡಿ. ಯಾವ ಇದೆ ಏನು ಕಿರಾಣ ಅಂಗಡಿ ಇರ್ಲಿ, ಮೆಡಿಕಲ್ ಇರ್ಲಿ, ಯಾವ ನೀವು ಅಂತ ನೋಡ್ರಿ, ಕಡಿ ಡಬ್ಬಿ ಅಂತಾರನ್ರಿ, ಇವ್ರ ಮೇಲೆ ಹೆಸರು ಐತೆ. ಎಷ್ಟು? ₹1 ₹2. ಮತ್ತು ನಿಡಲ್ ಬಾಟಲ್ ನಿಡಲ್ ಏನಂದ್ರೆ ಮತ್ತು ನೋಡ್ರಿ, 1
ವರ್ಷ 14 ತಿಂಗಳು ನಾವು ದುಡಿತಾರೋ ನಮ್ಮ ಕಬ್ಬಿನ ರೇಟ್ ಫಿಕ್ಸ್ ಇಲ್ಲ. ಇನ್ ನೋಡ್ರಿ ಯಾವ ನೀವು ಸಂತಿನಾಗ ಹೋಗ್ರಿ, ನಾವು ಮೊನ್ನೆ ಹೇಳಿದ್ರಿ ಬಂಗಾರ ಅಂಗಡಿ ಶೋರೂಮ್ನ್ಯಾಗ ಮತ್ತು ನಾವು ಗಡ್ಡಾರ ಮ್ಯಾಗ ನಮ್ದು ರೈತರು ಕಾಯಿ ಪಲ್ಯ ಸಂಖ್ಯೆ ತುಂಬಿದ್ದಾರೆ. ಯಾರ ರಾಜಕೀಯ ಮಂತ್ರಿಗೂ ನನ್ನ ಬರಿಲ್ಲ, ನೀವು ತಿಂತಾರ. ಸ್ಪೆಷಲ್ ಮಾರ್ಕೆಟ್ ಮಾಡ್ಲೇಬೇಕು, ಇದು ಏನ್ ಚಿಂತೆ ಇಲ್ಲ. ನೀವು ನೋಡ್ರಿ, ವಿಚಾರ ಮಾಡ್ರಿ, ಎಲ್ಲ ರೇಟ್ ಫಿಕ್ಸ್ ಆಯ್ತು. ಸೋಯಾಬೀನ್ ನಮ್ದು ರೇಟ್ ಫಿಕ್ಸ್ ಇಲ್ಲ, ಕಾಯಿ ಪಲ್ಯದು ನಮ್ ರೇಟ್ ಫಿಕ್ಸ್ ಇಲ್ಲ. ನೀವು ನೋಡ್ರಿ, ನಮ್ಗೂ ಎಲ್ಲಾರ್ಗು ತಿನ್ನಾಕ 30% ಸಕ್ಕರೆ. ಎಷ್ಟು ಬೇಕಾ ಸಕ್ಕರೆ ನಮ್ಗೂ? 30%, 70% ಎಲ್ಲಿ ಹೋಗ್ತಿತ್ತು ಗೊತ್ತಾಯ್ತು ನಿಮ್ಗೂ? ಎಲ್ಲ ಕೋಕೋ ಕೋಲಾ, ಥಮ್ಸ್ ಅಪ್ ಎಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಆಯ್ತು. ಇವ್ರ ಔಟ್ ಆಫ್ ಕಂಟ್ರಿದು ಫ್ಯಾಕ್ಟ್ರಿ ಇತ್ತು. ಇವ್ರಿಗೆ 70% ಸಕ್ಕರೆ ಹೋಗ್ತಿತ್ತು. ಹೆಂಗ್ ಕೊಡ್ತಾರ ಗೊತ್ತಾಯ್ತು? 30 ರೂಪಾಯಿ. ನಮ್ಮ ರೈತರು 30 ರೂಪಾಯಿ ಕೊಡ್ರಿ. ನಾವ್ ಎಷ್ಟು ನಿಮ್ಗೂ ಕಬ್ಬ ಕಳಿಸ್ತಾರೋ ರೈತರಿಗೂ 30 ರೂಪಾಯಿನ ಕೊಡ್ರಿ, ಇಲ್ಲ ದಲಿತರಿಗೂ 30 ರೂಪಾಯಿ ಕೊಡ್ರಿ. ನೀವು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗೆ ಯಾಕೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿದು ಕಡಿಮೆ ಸಕ್ಕರೆ ಕೊಡ್ತಾರ ಗೊತ್ತಾಯ್ತು? ಎಲ್ಲ ಅದಾನಿ ಅಂಬಾನಿ ಎಲ್ಲ ದೊಡ್ಡ ದೊಡ್ಡ ಉದ್ಯೋಗಪತಿ ಆಯ್ತು. ಎಲ್ಲ ಪಕ್ಷಗಳು ಇಲೆಕ್ಷನ್ ಫಂಡ್ ಕೊಡ್ತಾರೆ. ಎಲ್ಲ ನಾವು ಓಪನ್ ಮೀಡಿಯಾ ಮುಂದೆ ಮಾತಾಡ್ತಾರೋ, ಸುಳ್ಳು ಮಾತಾಡಿಲ್ಲ. ನಮ್ ಕಡೆ ಪುರಾವ ಸಹಿತ ಇತ್ತು, ಲಿಖಿ ಇತ್ತು. ನೀವು ಇವ್ರಿಗೆ ನೀವು 100 ರೂಪಾಯಿ 1 ಕಿಲೋ ಹಾಕ್ರಿ. ಯಾಕೆ ಏನ್ ಬರ್ತಿದ್ರಿ? 100 ರೂಪಾಯಿ ಕಿಲೋ ಇವ್ರಿಗೆ ಕೊಡ್ರಿ. ಮತ್ತು ಸಕ್ಕರೆ ಕಾರ್ಖಾನೆ ನಾವು ಕೂಡಿ ಹೋರಾಟ ಮಾಡ್ಲೇಬೇಕು. ಯಾಕೆ ಮಾಡ್ಲೇಬೇಕು? ಸಕ್ಕರೆ ಏನ್ ಮಾಡ್ಯಾರು? ಆಯಾತ್ ಮಾಡ್ಯಾರು. ಸಕ್ಕರೆ ನಿರ್ಯಾತ್ ಬಂದಿ ಮಾಡ್ಯಾರು. ಯಾಕ್ರಿ? ನಮ್ ಕಡೆ ಸಕ್ಕರೆ ಜಾತಾ ಇದ್ರ ನೀವು ಆಯಾತ್ ಯಾಕೆ ಮಾಡ್ತೀರಿ? ನಿರ್ಯಾತ್ ಬಂದಿ ಯಾಕ್ರಿ? ಸೋಯಾಬೀನು ಕೇಂದ್ರ ಸರ್ಕಾರ 1,60,000 ಟನ್ ತಗೊಂಡಾರ. ಯಾಕ್ರಿ ನಿರ್ಯಾತ್ ಬಂದಿ ಯಾಕು ಆಯಾತ್ ಯಾಕೆ ಮಾಡ್ತೀರಿ? ಎಲ್ಲ ಅಭ್ಯಾಸ ಮಾಡ್ಲೇಬೇಕು. ಎಲ್ಲಾ ರಾಜಕೀಯ ಮಂದಿ ನಮ್ ಪಕ್ಷ ಬಹಳ ಶಾನೆ ಇದು, ಬಹಳ ಹುಷಾರಿದ್ದು. ಎಲ್ಲಾರ್ಗು ಗೊತ್ತಿಲ್ಲ ಅಂತ ಇಲ್ಲ. ಮತ್ತೆ ಏನಾಗಿತ್ತು ಗೊತ್ತಾಯ್ತು? ಮಲ್ಕೋದಿ ಸೋಂಗ್ ತಗೊಂಡಿದ್ದಾರೆ. ಸೋಂಗ್ ಅಂತ ಏನಂತ ಇದು ಎಲ್ಲ ವಿಚಾರ ಮಾಡ್ರಿ. ಎಲ್ಲ ನಮ್ಮ ಕಬ್ಬಿನ ರೇಟ್ ಬಗ್ಗೆ ನಾವು ಮಾತಾಡ್ತಾರಿ. ನಾವು ಏನ್ ಪಕ್ಷದು ಜಾತಿದು ಭಾಷೆದು ನಮ್ ಸಂಬಂಧ ಇಲ್ಲ. ರೈತರಿಗೆ ನ್ಯಾಯ ಸಿಕ್ಕಲೇಬೇಕು. ಯಾವಾಗ ರೈತರ ನ್ಯಾಯ ಸಿಕ್ಕಿದ್ದು ನೋಡ್ರಿ, ನಮ್ದು ಪಕ್ಷದು ಭಾಷೆದು ಜಾತಿದು ಸಂಬಂಧ ಇಲ್ಲ. ಎಲ್ಲ ಅಭ್ಯಾಸ ಮಾಡ್ರಿ. ಯಾಕೆ ನೀವು ಅನ್ಯಾಯ ಮಾಡ್ತಾರಿ, ಅರ್ಯಾದ ಯಾಕೆ ಮಾಡ್ತಾರಿ? ಎಲ್ಲಾ ಕಬ್ಬಿನ ವಿಚಾರ ಮಾಡ್ರಿ. ಇವತ್ತು ನೀವು ಅಲೌನ್ಸ್ ಮಾಡ್ರಿ. ಅಲೌನ್ಸ್ ಮಾಡ್ಲಿಲ್ಲ ಅಂತ ನಮ್ಮ ಚುನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ, ಗುರುಗಳ ನೇತೃತ್ವದಲ್ಲಿ ನಾಳೆ ಹಾವೇ ಬಂದು ಮಾಡೋರ ನಾವು 7ನೇ ತಾರೀಕು ರೀ, 7ನೇ ತಾರೀಕು. ಮತ್ತು ನಾ ಯಾರು 7ನೇ ತಾರೀಕು 7 ತಾರೀಕು ಕೊಟ್ಟಾರು ಟೈಮಿಂಗ್. 6 ದಿವಸ ಆಯ್ತು. ಮತ್ತು ನೀವ್ರಿಗೆ ಟೈಮ್ ಕೊಟ್ಟಾರು. ನೀವೆಲ್ಲ ಪಾವನೆಯರು, ಬೀಗರು, ದೋಸ್ತ ಮಂಡಳಿ ಎಲ್ಲರಿಗೂ ನೀವು ಹೇಳ್ರಿ. ನಾವು ರೈತರಿದ್ದು ರೈತರ ಬದಲು ಎಲ್ಲ 1 ದಿವಸ ಕೊಡೋಣ್ರಿ ಇವ್ರಿಗೆ. ಇವತ್ತೇ 4 ದಿವಸ ಆಗ್ಲಿಲ್ಲ ಅಂತ 7 ದಿವಸನ್ಯಾಗ ಎಲ್ಲ ನ್ಯಾಷನಲ್ ಹೈವೇ ಬಂದ್ ಮಾಡುದೇನು ಬೇಡ, ಕೈ ಮೇಲೆ ಮಾಡ್ರಿ. ಜೈ ಜವಾನ್, ಜೈ ಜವಾನ್, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅನ್ಯಾಯೋ, ಛೀ 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 ಛೀ. ಈ ಕಾರ್ಖಾನೆ ರೈತ ವಿರುದ್ಧ ಮಾಲೀಕರಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ರೈತರದು ಭಾವನೆ ಆಯ್ತು. ಏನ್ ನಮ್ದು ಇರೋದಿಲ್ಲ. ರೈತರದು ಏನಾಯ್ತು ಭಾವನೆ ಆಯ್ತು. ಏನ್ ನಮ್ಗೆ ಮಾಡ್ತಾರೆ, ಏನ್ ಮಾಡ್ತಾರೆ ಗುರುಗಳ ರಾಜಕುಮಾರ್ ಹಿಂಗಾಗಿ ಮಾತಾಡ್ತಾರೆ ಮಾಡ್ಲಿ. ಯಾಕೆ ನಾವು ನಿಮ್ ಭಾಗನಾಗ ಇಲೆಕ್ಷನ್ ನಿಂದ್ರಾಕ ನಾವು ಬರೋ ಇಲೆಕ್ಷನ್ ರೈತರ 100 ಮಂದಿ ಒಳಗೆ ಹೋಗ್ಲೇಬೇಕು. ಯಾವಾಗ ಒಳಗೆ ರೈತರು ಹೋಗ್ತಾರಂದ್ರೆ ಇವ್ರ ಪಕ್ಷದವರೇ ಗೊತ್ತಾಗ್ತಿತ್ತು ರೈತರದ್ದು ಕಿಮ್ಮತ್ ಏನು. ನಮಸ್ಕಾರ. ನಾವೇನ್ ಮಾತಾಡುದು ಎಲ್ಲ
ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ರಾಜು ಪವಾರ್ ಅವರಿಗೆ ಧನ್ಯವಾದಗಳು. ಯಾಕಪ್ಪ ಅಂತಂದ್ರ ಅವ್ರಿಗೊಂದು ಸ್ವಲ್ಪ ಬಹಳ ನಮ್ಮ ರೈತರ ಅತಿಯಾಗಿ 5-6 ದಿವಸ ಇವತ್ತು ನಿನ್ನೆ ಅಷ್ಟ ಪೆಂಡಾಲ್ ಹಾಕಿದ್ವು. 6 ದಿವಸ ನಾವು ಬಿಸಿಲಾಗ ಕೊಟ್ಟಿದ್ವಿ, 4 ದಿವಸ. ಅದು ಬಹಳಷ್ಟು ಮನಸ್ಸಿಗೆ ನೋವಾಗೈತಿ. ನಮ್ಮ ನೋವ ಮತ್ತು ನಮ್ಮ ಜನ ಸೇರಿದ್ ನೋಡಿ ಇವತ್ತು ಎಲ್ಲ ಮಹಿಳೆಯರು ಇಲ್ಲಿ ಬಂದಾರ. ನಮ್ಮ ದೇಶ ಅವ್ರವ್ರ ಸರ್ಕಾರಗಳು ಏನೇನ ಸರಿ ಮಾಡ್ಬೇಕಾಗೈತಿ ದಯಮಾಡಿ ಅನ್ನೋಗಳ. ಈಗ ನಮ್ಮ ಬಿಜೆಪಿ ಸರ್ಕಾರ ಏನ್ ತಿದ್ದುಪಡಿ ಮಾಡ್ಬೇಕಾಗೈತಿ ಅವ್ರು ಮಾಡ್ಲಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ತಪ್ಪು ಮಾಡ್ಯಾರೋ ಅವ್ರು ಏನ್ ತಿದ್ದುಪಡಿ ಮಾಡ್ಬೇಕಾಗೈತಿ ಅವ್ರು ಮಾಡ್ಲಿ. ಎಲ್ಲಾರು ಕೂಡಿ ಏನೈತಿ 1 ಟನ್ನಿಗೆ 6,000 ರೂಪಾಯಿ ಏನ್ ಟ್ಯಾಕ್ಸ್ ಹೋಗ್ತಿರ್ತಾರಲ್ಲ, ಆ ಟ್ಯಾಕ್ಸ್ ರಾಜ್ಯ ಸರ್ಕಾರ 1,000, ಕೇಂದ್ರ ಸರ್ಕಾರ 1,000 ಕೊಡ್ಲಿ ಅಂತೇಳಿ ನಮ್ಮ ಮುಖಂಡರು ಒತ್ತಾಯ ಕೇಳೋಣ ಮಾಡ್ರಿ. ಫ್ಯಾಕ್ಟ್ರಿ ಅವ್ರು ಏನೈತಿ 32,000 ತಂದವರು, ಇನ್ 200 ಆದ್ರೆ ಅವ್ರಿಗೆ ನಮ್ಮ ಸುತ್ತಕತ್ತಂದು ಮಾತು ಹೇಳ್ಯಾರು. ಅದಕ್ಕೆ ಏನೈತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸುದ್ದಿ ನಾವು ರೈತ ಸಂಘದಿಂದ ರೈತ ಸಂಘದಿಂದ ರಾಜ್ಯಾಧ್ಯಕ್ಷರಲ್ಲಿಂದ ಬಂದಾರ. ಬೆಂಗಳೂರೊಳಗ ಅವರ ರಾಜಕಾರಣ ಇದ್ರೊಳಗ ದೊಡ್ಡ ಕಡೆ ಮಾಡ್ಕೋಬಹುದಾಗಿತ್ತು. ಅನ್ನದಾತನ ವೇದಿಕೆಗೆ ಬಂದಾರ. ನಾಳೆ ನಾವೆಲ್ಲರೂ ಕೂಡ ಅವ್ರು ಹುಟ್ಟಿದ ಹಬ್ಬ ಮಾಡಿ ಇಲ್ಲೇ ಗೌರವ ಕೊಡೋದು. ಒಂದು ನಿಮಿಷ ನಮ್ಮ ಸರಿ ನಮ್ಮ ರಾಜು ಪವಾರ್ ಮಾತಾಡಿದ್ರು. ಸ್ವಲ್ಪ ಸರಿ ಸರಿ ನಮ್ಮ ರಾಜು ಪವಾರ್ ಮಾತಾಡುವಾಗ ಕೆಲವು ಜನರಿಗೆ ಭಾಷೆ ಅರ್ಥ ಆಗಿರ್ಬೇಕು, ಸ್ವಲ್ಪ ವ್ಯತ್ಯಾಸ ಆಗಿರ್ಬೇಕು. ಭಾಷೆ ಬರಂಗಿಲ್ಲ ಅಂತ ಪುಣ್ಯಾತ್ಮ ಒಂದು ತಾಸು ಮಾತಾಡಿದ್ವು. ಅಂದ್ರ ನಮ್ಮ ರೈತ ಸಂಘದಾಗ ಕರೆಕ್ಟ್ ಆಗಿ ಟೈಮ್ ಮೇಂಟೈನ್ ಮಾಡೋ ಮನುಷ್ಯ ಅಂದ್ರೆ ರಾಜು ಪವಾರ್. 400 ಶುಗರ್ ಇತ್ತು, ಹಿಂಗ್ ಹೋರಾಟದಾಗ ಬರ್ತಿತ್ತು ಹುಲಿ. ಆದ್ರ ನಿಮ್ ಜೊತೆ ಕುಂತ ಟೈಮ್ ಮೇಂಟೈನ್ ಮಾಡಿ ಶುಗರ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ರು. ಅವ್ರು ಮಾತು ಹೇಳ್ತಿರ್ತಾರ, ಗುರುಜಿ ಡಾಕ್ಟರ್ ಎಲ್ಲಾರ್ದನ್ನ ಹೆಂಗ್ ಶುಗರ್ ಕಂಟ್ರೋಲ್ ಮಾಡ್ಕೊಂಡಿಲ್ರಿ, ಈ ಪೆಕ್ಟರ್ನು ಸ್ವಲ್ಪ ಕಂಟ್ರೋಲ್ ಮಾಡೋಣ್ರಿ ಅಂತಿರ್ತಾರ ಅವ್ರು. ಆ ಸಿಟ್ನಾಗ ಸ್ವಲ್ಪ ಮಾತಾಡ್ಯಾರ, ಏನಾರು ಹೆಚ್ಚು ಕಡಿಮೆ ಆದ್ರೂ. ಈಗ ನಮ್ಮ ರಾಜ್ಯಸಭಾ ಸದಸ್ಯರು ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿ ಅವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡ್ಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದ ಶಶಿಕಾಂತ್ ಗುರೂಜಿ ಅವರು, ಚುನಪ್ಪ ಪೂಜೆ ಅವರು ಮತ್ತು ಅಂಗಡಿ ಸಹೋದರರು ಉನ್ನತ ಎಲ್ಲರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಈ ಕಬ್ಬು ಬೆಳೆಗಾರರ ಹೋರಾಟದ ಸಭೆಯಲ್ಲಿ ನಾಡಿನ ಭಾರತೀಯ ಜನತಾ ಪಾರ್ಟಿಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಅವರೇ, ಪಕ್ಕದ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ರಾಜೂರವರೇ, ದೂರದ ಬೆಂಗಳೂರಿನಿಂದ ನಮ್ಮ ಹೋರಾಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿರತಕ್ಕಂಥ ಹಿಂದುಳಿದ ವರ್ಗದ ಮುಖಂಡರು, ಪಕ್ಷದ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಚೆನ್ನು ಅವರೇ, ಮಾಹಿತಿ ಹಕ್ಕು ಹೋರಾಟದ ಸ್ನೇಹಿತರಾಗಿರ್ತಕ್ಕಂಥ ತಿಮ್ಮಪ್ಪ ಗಡದವರೇ, ಇನ್ನೊಬ್ಬ ಹೋರಾಟಗಾರರು ಆತ್ಮೀಯರಾಗಿರ್ತಕ್ಕಂಥ ಅಶೋಕಣ್ಣ ಪೂಜಾರಿ ಅವರೇ, ಧನಲಕ್ಷ್ಮಿ ಕಾರ್ಖಾನೆಯ ಮಾಜಿ ಚೇರ್ಮನ್ರು ಈಗಿನ ನಿರ್ದೇಶಕರಾದಂಥ ಸ್ನೇಹಿತ ಮಲ್ಲಣ್ಣ ಯಾದವಾಡ್ರವರೇ, ಮತ್ತು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಡಿನಾಳದ ಮುಕ್ತೇಶ್ವರ ಸ್ವಾಮೀಜಿ ಅವರೇ, ಮತ್ತು ರೈತ ಸಂಘಟನೆಯಲ್ಲಿ ಮೊದಲಿನಿಂದ ಹೋರಾಟವನ್ನು ಮಾಡಿಕೊಂಡು ಬರ್ತಕ್ಕಂಥ ಸದಾಶಿವ ತಲಬಟ್ಟಿ ಅವರೇ, ಮತ್ತು ನಮ್ಮ ಜಮಖಂಡಿ ಭಾಗದ ಇನ್ನೊಬ್ಬ ಪೂಜ್ಯ ಸ್ವಾಮೀಜಿ ಅವರೇ, ಎಲ್ಲರ ಹೆಸರು ತಗೊಳ್ಳಾರದೆ ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗೌರವಾನ್ವಿತ ರೈತ ಹೋರಾಟಗಾರರೇ,
ಬಹುಶಃ ಕಳೆದ 6 ದಿನಗಳಿಂದ ವೇದಿಕೆ ಮೇಲೆ ಸತತವಾಗಿ ಪಾಪ ಅವ್ರು ಮಾತಾಡಿ ಅವ್ರು ಸಾಕಾಗಿ ಹೋಗ್ಯದ, ಅಷ್ಟು ಮಾತಾಡಿದಾರೆ. ಯಾಕೆ ಮಾತಾಡಿರಂದ್ರೆ ಅವ್ರದೇನು ಬಹಳ ದೊಡ್ಡ ಪ್ರಮಾಣ ಕಬ್ಬು ಕಳಿಸಿ ರೊಕ್ಕ ತಗೋಬೇಕಂತಿಲ್ಲ. ಆದ್ರೆ ಜಾಸ್ತಿ ಕಬ್ಬು ಬೆಳೆಯವ್ರು ನಾವೆಲ್ಲ ಇಲ್ಲಿ ಅದು. ಹೀಗಾಗಿ ಆ ಹೋರಾಟವನ್ನ ಇಲ್ಲಿ ತಗೊಂಡ್ಬಂದಿದ್ದಾರೆ. ನಾವು ಮಾತಾಡೋರು ಬಹಳಷ್ಟು ಜನ ನಮ್ಮ ಆಕ್ರೋಶವನ್ನ ಹೊರಗೆ ಹಾಕ್ತಾ ಇದೀವಿ. ಸರಿಯಾದ ತಪ್ಪೇನಿಲ್ಲ. ಆದ್ರೂ ಕೂಡ ಒಂದು ಹೋರಾಟ ವ್ಯವಸ್ಥಿತವಾಗಿ ಸಕ್ಸಸ್ ಆಗ್ತೀನಂತಂದ್ರ ಬಹಳಷ್ಟು ಹಾದಿಯನ್ನ, ಬಹಳಷ್ಟು ಸ್ಟ್ರಾಟಜಿಯನ್ನ ನಾವು ಮಾಡಬೇಕಾಗ್ತದೆ. ಬಹುಶಃ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಈ ಸಭೆಗೆ ಬಂದ ಮೇಲೆ ನೀವೇನು ಬಹಳ ದೊಡ್ಡ ಪ್ರಮಾಣದ ಕಾವನ್ನು ಎಬ್ಬಿಸಿದ್ರಿ, ಬಹಳ ದೊಡ್ಡ ಪ್ರಮಾಣದ ಜನರನ್ನ ಸೇರಿಸಿದ್ರಿ. ಅದಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬತಕ್ಕಂತ ಇವತ್ತು ಬಹುಶಃ ನನಗನಿಸ್ತದ ಮೀಡಿಯಾಗಳು ಇಡೀ ರಾಜ್ಯದಲ್ಲಿ ಕಿಚ್ಚೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ಯಾವ ಅಂತೇಳಿ ನನಗನಿಸ್ತದ ಎಲ್ಲಾ ಮಾಧ್ಯಮಗಳು. ಕಾರಣ ಏನು ಅಂದ್ರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನ ಸೆಳಿಬೇಕಂತಂದ್ರ ಗಡ್ತಿನೂ ಹಂಗ ಬೇಕಾಗೈತಿ. ನಾವು ಕುಸ್ತಿ ಗಡ್ತಿ ಅಂತಲ್ಲ, ಯಾರು ಸವಾಲ್ ಹಾಕ್ತಾರ ಸವಾಲಿಗೆ ಅವ್ರು ಎಚ್ಚರ ಆಗ್ಬೇಕಾಗ್ತದ. ಇವತ್ತು ಮಾನ್ಯ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಇಲ್ಲಿ ಬಂದ ಮೇಲೆ ಬಹುಶಃ ಮುಖ್ಯಮಂತ್ರಿಗಳು ಈ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ ಅನ್ನುವಂತ ಸುದ್ದಿಯನ್ನು ನಾವು ಕೇಳಿದೀವಿ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ದಿಢೀರ್ ದಿವಸ ಇಲ್ಲೇ ಕುಂದಿರ್ತಾರೆ ಅಂತ ಹೇಳಿದ್ರು. ಆದ್ರ ಶಶಿಕಾಂತ್ ಸ್ವಾಮೀಜಿ ಅವರು ಹೇಳಿದ್ರು, ಇನ್ನೂ ಬಹಳ ಮಂದಿ ಮುಖಂಡರು ಬರೋರ್ದಾರ, ಎಲ್ಲರಿಗೂ ಮಾತಾಡಕ್ಕೆ ವೇದಿಕೆ ಬೇಕು, ದಯವಿಟ್ಟು ಇಲ್ಲಿ ಕುಂಡೋಕ್ಕಿಂತ ಒಂದ್ ಸ್ವಲ್ಪ ನೀವು ಆ ಕಡೆ ಗಿಡದ ನ್ಯಾಯ ಕುಂಡ್ರಿ, ಆರಾಮ ಮಾತು ಬರಕ್ರಿ ಅಂತಂದ್ರು. ಹೀಗಾಗಿ ನಾವು ಆ ಕಡೆ ಹೋಗಿದ್ದೀವಿ. ಹೋಗಿ ಸುಮ್ಮ ಕುಂತಿಲ್ಲ ನಮ್ಮ ಅಧ್ಯಕ್ಷರು. ಅದ್ರ ವಿವರ ಅವ್ರು ಹೇಳ್ತಾರೆ, ಯಾರ್ಯಾರಿಗೆ ಮಾತಾಡಿರು, ಏನೇನ್ ಮಾಡಿರು ಅಂತೇಳಿ. ಒಬ್ಬ ಪಾರ್ಟಿಯ ರಾಜ್ಯದ ಅಧ್ಯಕ್ಷ ಆಗಿ ಜವಾಬ್ದಾರಿಯಿಂದ ಇವತ್ತು ಯಾರ್ಯಾರಿಗೆ ಮಾತಾಡಿದ್ರು, ಏನೇನು ಪ್ರತಿಕ್ರಿಯೆ ಬಂದಾಗ ಮುಂದೆ ಏನನ್ನುವಂತ ವಿಷಯವನ್ನ ಅವರೇ ಪ್ರಸ್ತಾಪ ಮಾಡ್ತಾರೆ. ನಾನು ಹೇಳುದಿಲ್ಲ. ಆದ್ರೆ ನಾನು ವಿನಂತಿ ಮಾಡುವಂತದ್ದು ಇಷ್ಟ, ಕೇವಲ ನಾವು ಪಾಪ ಅವರು ಹೋರಾಟವನ್ನ ಏನು ಸಂಘಟನೆ ಮಾಡಿದಾರಲ್ಲ, ಎಲ್ಲರೂ ಅವರು ಹೇಳಿದಂಗೆ ಕೇಳ್ಕೊಂಡು ಹೋರಾಟವನ್ನ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಒಯ್ಯಬೇಕಾದಂತ ಅಗತ್ಯ ಇದೆ. ಅದ್ರ ಜೊತೆಗೆ ನಾನು ಕೂಡ ಕಾರ್ಖಾನೆ ಮಾಲೀಕರಿಗೆ ವಿನಂತಿಯನ್ನು ಮಾಡ್ತೀನಿ, ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತೀನಿ. ನಮ್ಮ ಸಂಬಂಧ ಹೆಂಗಿರ್ಬೇಕಂದ್ರೆ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆ ಮಾಲೀಕರ ಸಂಬಂಧ ಹೆಂಗಿರ್ಬೇಕಂದ್ರ ಪರಸ್ಪರ ಜೋಡೆತ್ತಿನ ಸಂಬಂಧ ಇರ್ಬೇಕು ನಮ್ಮದು. ನಾವು ಒಂದ್ ಸೈಡ್ ಜಗ್ತೀವಿ, ನೀವು ಒಂದ್ ಸೈಡ್ ಜಗ್ರಿ, ಹಾಗೆ ದೂರ ಹೋಗ್ಬೇಕು. ನಾವೇನಾದ್ರು ನಿಂತು ಅಂದ್ರೆ ನಿಮ್ದು ಗಾಡಿ ಇಲ್ಲೇ ಸುತ್ತಾ ಇರ್ತೈತಿ, ನೀ ನಿಂತರು ನಮ್ ಗಾಡಿ ಇಲ್ಲೇ ಸುತ್ತಾ ಇದ್ದೀವಿ. ಅರ್ಥಕೈತೆಲ್ಲ ನಮ್ಮ ರೈತ ಭಾಷೆ ಒಳಗೆ ಜೋಡೆತ್ತಿನಂಗ್ ಜಗ್ಬೇಕಾಗಿ. ಆದ್ರೆ ಏನಾಗೈತೆ ಅಂದ್ರ ನಮ್ಮ ಅವ್ರ ಸಂಬಂಧ ಹಾವ ಮತ್ತು ಹಾವ ಆಡ್ಸೋರ್ ಸಂಬಂಧ ಆಗಿಬಿಟ್ಟೈತಿ. ಹಾವ ಆಡ್ಸೋರ್ ಎಂದರೆ ದೋಸ್ತಿ ಏನ? ದೋಸ್ತಿ ಇಲ್ಲ. ಆದ್ರೂ ಹಾವಾರಿಗಳು ದಿನ ಕೂಡೇ ಇರ್ತಾರೆ. ಅನಿವಾರ್ಯ ಇಲ್ಲ. ಯಾಕೆ ಅನಿವಾರ್ಯ ಅಂದ್ರೆ ಬದುಕು ನಡೆಸ್ಬೇಕಾಗಿದೆ. ಹಾವಾಡಿಗೆ ಹೆಂಗ ಈ ಹಾವ ಇಟ್ಕೊಂಡ್ ಇದನ್ನ ಆಡಿಸೆ ಅವನು ದುಡ್ಡು ಮಾಡ್ಕೋಬೇಕಾಗಿದೆ. ಹಾವಾಡ ಅವನು ಬದುಕು ನಡೆಸ್ಬೇಕಾಗಿದೆ ಹಾವಾಡಿಗೆ, ಹೌದಲ್ಲ? ಹಂಗ ಹಾವಿಗೆ ಏನಾಗಿದೆ, ಹಾವಾಡಿಗೆ ಹಿಡಿದ ಮೇಲೆ ಹಲ್ಲು ಕಿತ್ಬಿಟ್ಟಾನ. ಬೇರೆ ಕಡೆ ಹೋಗಿ ಏನ್ ಮಾಡಕ್ ಬರೋದಿಲ್ಲ, ಯಾರು ಕಿಡಿಯಕ್ ಆಗೋದಿಲ್ಲ. ಆ ಹಾವಾಡಿಗೆ ಇವನು ಆಡಿಸಿ ಅದಕ್ಕೆ ಏನು ಹಾಲು ಹಾಕ್ತಾರ, ಹಾಲಿನಿಂದ ನಾವು ಬದುಕಬೇಕಾಗಿತ್ತು. ಆ ರೀತಿಯಾದಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ಆಗಬಾರದು. ಹಾವಾಡಿಗೆ ಆಗಬಾರದು. ಹಾವಾಡಿಗ ದಿನ ಕೂಡಿದ್ರು ದೋಸ್ತಿ ಆಗಕ್ ಸಾಧ್ಯ ಇಲ್ಲ. ಆದ್ರಿಂದ ನನ್ನ ವಿನಂತಿ ಏನಂದ್ರೆ, ನಾವು ನೀವು ಜೋಡಿ ಎತ್ತಿನಂಗೆ ಕೆಲಸ ಮಾಡೋದ್ರ ಮುಖಾಂತರ ಈ ನಾಡನ್ನ ಕಟ್ಟತಕ್ಕಂಥ ಕೆಲಸ ರೈತರು ಹೆಂಗ ತಮ್ಮ ನತ್ತರವನ್ನ ಬಸದು ಬೆವರಿನ ರೂಪದಲ್ಲಿ ಹರಿಸ್ತಾರಲ್ಲ, ಹಂಗ ನೀವು ಕೂಡ ರೈತರ ಬದುಕಿಗೆ ಒಂದಿಷ್ಟು ಆಶ್ರಯ ಆಗ್ಬೇಕನ್ನುವಂತ ವಿನಂತಿಯನ್ನ ನಾನು ಮಾಡ್ತಾ ಇದ್ದೀನಿ. ಇರ್ಬೋದು, ನಿಮ್ಮದು 100 ಕಷ್ಟ ಇರ್ಬೋದು, ನಾನು ಇಲ್ಲ ಅಂತ ಅನ್ನೋದಿಲ್ಲ. ಆದ್ರೆ ಪರಸ್ಪರ ಒಂದು ಚರ್ಚೆ ಮಾಡ್ಬೇಕಲ್ಲ. ಆ ಚರ್ಚೆಗೆ ವೇದಿಕೆ ಯಾರು ಮಾಡ್ಬೇಕಾಗ್ತದ? ಸರ್ಕಾರಗಳು ವೇದಿಕೆಯನ್ನ ಮಾಡ್ಬೇಕಾಗ್ತದ. ಆದ್ರೆ ದುರ್ದೈವದಿಂದ ಕಳೆದ 6 ದಿನಗಳಿಂದ ಈ ರೀತಿ ಹೋರಾಟ ನಡೆದ್ರೂ ಕೂಡ ಸರ್ಕಾರ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿಲ್ಲ. ಬಹುಶಃ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿ ನಿರ್ಣಯವನ್ನು ತಗೊಂಡ ಮೇಲೆ ಆ ದಿಕ್ಕಿನ ಮೇಲೆ ಚರ್ಚೆ ನಡೆದಿದ್ದಾವ. ನಮ್ಮ ರೈತರ ಮುಖಂಡರು ಒತ್ತಡ ಕೂಡ ಬಹಳ ದೊಡ್ಡ ಪ್ರಮಾಣದೊಳಗೆ ಅವ್ರ ಮೇಲೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹೀಗಾಗಿ ನಾವು ಆ ದಿಕ್ಕಿನ ಕಡೆ ಪ್ರಯತ್ನ ಮಾಡಬೇಕಾಗದ. ಒಂದು ಸವಾರಿಯುತ ಮಾತುಕತೆ ಮುಖಾಂತರ
ರೈತರು ಏನು 3,500 ಕೇಳಿದ್ದಾರೆ. ನಮ್ಮ ಶಶಿಕಾಂತ್ ಗುರೂಜಿ ಅವರು ಹೇಳಿದ್ರು, ನಾನು ವಿಡಿಯೋ ನೋಡ್ತಾ ಇದ್ದೆ. ನಾನು ಊರಾಗಿಲ್ಲ ಅಂದ್ರೆ ಬೆಂಗಳೂರಾಗಿದ್ದಾಗ ಅವ್ರು ವಿಡಿಯೋಗಳನ್ನು ನೋಡುವಾಗ ಅವ್ರು ಒಂದು ಮಾತನ್ನು ಹೇಳಿದ್ರು, ಆಯ್ತಪ್ಪ ನಾವು 3,500 ಕೇಳಿದೀವಿ, ನೀವು ಒಂದ್ ಹೆಜ್ಜೆ ಮುಂದೆ ಬರೀ, ನಾವು ಒಂದ್ ಹೆಜ್ಜೆ ಮುಂದೆ ಬರ್ತೀವಿ ಅನ್ನೋಂತ ಮಾತನ್ನು ಅವ್ರು ಹೇಳಿದ್ದಾರೆ. ಹೀಗಾಗಿ ಮಾತುಕತೆಗೆ ಅದು ಮುರಿದು ಬಿದ್ದಿಲ್ಲ. ದಯವಿಟ್ಟು ಸರ್ಕಾರ ಈ ರೈತರ ಸಮಸ್ಯೆಯನ್ನ ಗಂಭೀರವಾಗಿ ಅರ್ಥ ಮಾಡಿಕೊಂಡು, ಒಂದು ವೇಳೆ ನೀವು ಈ ರೀತಿಯಾದಂತಹ ನಿರ್ಣಯವನ್ನು ತಗೊಳ್ಳದೆ ಹೋದ್ರೆ, ಮಾತುಕತೆ ಮಾಡದೆ ಹೋದ್ರೆ, ಬಹುಶಃ ರಾಜ್ಯಾಧ್ಯಕ್ಷರು ಮುಂದೆ ಹೆಜ್ಜೆ ಇಟ್ಟ ಸರ್ಕಾರಕ್ಕೆ ಸವಾಲಾಗಬಹುದು, ಸರ್ಕಾರಕ್ಕೆ ತೊಂದರೆ ಆಗಬಹುದು, ಜನ ಬೀದಿಗಿಳಿಬಹುದು. ಅದಕ್ಕೆ ಆಸ್ಪದ ಕೊಡ್ಲಾರ್ದೆ ಒಂದು ಸೌಹಾರ್ದಯುತ ವಾತಾವರಣ ನಿರ್ಮಾಣ ಆಗಲಿ ಅನ್ನುವಂಥದ್ದು ಕೂಡ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ, ನಾನು ಜಾಸ್ತಿ ಮಾತನಾಡಲಾರ್ದ, ಯಾಕಂದ್ರೆ ಇವತ್ತ ಮಾತಾಡಿ ಬಿಡುವುದಲ್ಲಿ ಈ ಹೋರಾಟ ದಂಡಿಗೆ ಹತ್ತೋ ತನಕ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅನ್ನುವಂತ ಮಾತನ್ನು ಕೊಟ್ಟಿದ್ದೀವಿ. ಹೀಗಾಗಿ ರಾಜ್ಯದ ಅಧ್ಯಕ್ಷರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರ, ಅವ್ರ ಮಾತುಗಳನ್ನು ತಾವು ಕೇಳ್ಕೋಬೇಕು. ಮತ್ತು ಅವ್ರ ಮಾತುಗಳನ್ನು ಕೇಳ್ಕೊಂಡ ಮೇಲೆ ನಾವು ಹೆಂಗ್ ನಿಮ್ ಜೋಡಿ ಇರ್ತೀವಿ ಅಂತ ಹೇಳಿದಲ್ಲ, ನೀವು ನಮ್ ಜೋಡಿ ಇರ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ನನ್ನ ಮಾತು ಉಡಾನ್ ಕೊಡ್ತೇನೆ. ಎಲ್ಲರೂ ನಮಸ್ಕಾರ. ದಯವಿಟ್ಟು ಎಲ್ಲರನ್ನು ಉದ್ದೇಶಿಸಿ ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ್ಯ BY ವಿಜಯೇಂದ್ರ ಅವರು ಮಾತನಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇನ್ನೊಂದು ಸಂತೋಷದ ಸಂಗತಿ ಅಂದ್ರೆ, ನಾವು ಗಾಡಿ ಒಳಗೆ ಬರ್ಬೇಕಾದ್ರ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ ಫೋನ್ ಮಾಡಿದ್ರು. ಅವ್ರಿಗೂ ಹೇಳಿಲ್ಲ, ಅವ್ರು ನಾನು ಹಿಂಗ್ ಬೆಳಗಾವಿ ಹೊಟ್ಟಿದ್ದೀನಿ, ಹೋರಾಟ ಮಾಡ್ತೇನೆ ಅಂತ ಅವರು ಹೇಳಿಲ್ಲ. ಫೋನ್ ಮಾಡಿ ಅವ್ರು ಏನ್ ಹೇಳಿದ್ರು ಅಂದ್ರೆ ನನ್ನ ಕೈ ಕೊಟ್ಟರು ಅಧ್ಯಕ್ಷರು ಫೋನ್, ಕಡಾಡಿ ಅವರು ನಮ್ಮ ಜೊತೆ ಮಾತಾಡ್ರಿ ಅಂತೇಳಿ. ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿದ್ರು, ಏನ್ ಬೇಕಾದ ಕಷ್ಟ ಆಗ್ಲಿಪ್ಪ, ರೈತರ ಕಷ್ಟವಾಗಿ ನೀವು ನಿಂತ್ಕೊಂಡ್ರೆ ದೇವ್ರು ನಿಮ್ ಭಗವಂತ ಒಳ್ಳೇದು ಮಾಡ್ತಾರ, ಆ ಕಷ್ಟ ಪರಿಹಾರಕ್ಕೆ ನೀವು ನಿಲ್ರಿ ಅನ್ನುವಂತ ಮಾತನ್ನು ಅವ್ರು ಹೇಳಿದ್ರು ಕೂಡ ಇವತ್ತು ನಾವು ನೆನಪು ಮಾಡ್ತಾ ದಯವಿಟ್ಟು ಅವ್ರು ಮಾತನಾಡ್ಬೇಕಂತೇಳಿ ಇಲ್ಲಿ ವಿನಂತಿಯನ್ನ ಮಾಡ್ತೇನೆ. ಈಗ ಈ ವೇದಿಕೆ ಮುಖಾಂತರ ಕಾರ್ಖಾನೆ ಮಾಲೀಕರಿಗೆ ಈ ಎಲ್ಲ ನನ್ನ ರೈತ ದೇವತೆಯ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಎಲ್ಲರ ನಮಗ ಅಪಮಾನ ಆಗದೆ ತಿಳ್ಕೊಬೇಡ್ರಿ, ನಿಮಗ ಅಪಮಾನ ಆಗತ್ತೆ, ನಿಮಗ ಅಸಹ್ಯ ಆಗ್ಬೇಕಾಗತ್ತೆ. ಯಾಕಂದ್ರ ಇಡೀ ನಾಡಿನ ಜನ ಈ ಕಾರ್ಖಾನೆ ಮಾಲೀಕರು ಯಾಕೆ ಕಬ್ಬಿನ ಬೆಲೆ ಘೋಷಣೆ ಮಾಡಬಾರಂತೇಳಿ ಈ ಕಡೆ ಲಕ್ಷ ಕೊಡತಾರು. ಅದಕ್ಕ ತಕ್ಷಣ ಕಾರ್ಖಾನೆ ಮಾಲೀಕರು ತಮ್ಮ ಮಂಡತನ ಬಿಟ್ಟು ಬಗೆಹರಿಸ್ರಿ. ಇದು ಬಗೆಹರಿದ ತಕ್ಷಣ ನಮ್ಮದು ಯಾರೇ ಐತೆ ಮತ್ತೆ 7 ತಾರೀಕ ಹೌದಲ್ರಿ, 7 ತಾರೀಕ ಸರ್ಕಾರ ಹೋಗ್ತಕ್ಕಂಥ ತೆರಿಗೆ ಹಣದ ಕೂಡ ಕೇಂದ್ರ ಸರ್ಕಾರಕ್ಕೂ 1000 ರೂಪಾಯಿ ಒತ್ತಾಯ ಮಾಡಿದೀವಿ, ರಾಜ್ಯ ಸರ್ಕಾರಕ್ಕೂ. ಯಾಕಂದ್ರೆ ಈಗಾಗಲೇ ಹಿಂದ 350 ರೂಪಾಯಿ ವಿಠಲ್ ಅರಬಾವಿ ಅನ್ನುವಂತ 2013-14 ರೊಕ್ಕ ಇಸ್ಕೊಂಡಿದ್ದ ಹೇಳ್ತೀನ್ರಿ. ಈಗೂ ಕೂಡ ಮುಖ್ಯಮಂತ್ರಿ ಕಡೆ ಇಸ್ಕೋಬೇಕಾಗಿತ್ತು. 7 ತಾರೀಕು ತಯಾರಿ ನಡಬೈತಿರ, ಎಡ್ಡೆರಡು ಮಂದಿ ಕರ್ಕೊಂಬರವ್ರ ಸಾಹೇಬ್ರ ಇಲ್ಲೇ ಮಕ್ಕಳು ಆದ್ರೆ ಹೋಗವ್ರ ಮನೆಗೆ ಇಲ್ಲೇ ನೋಡ್ತಾರಲ್ಲ ಗಂಡು ಮಕ್ಕಳ್ರ. ಹೇಳ್ರಿ ಹುಷಾರ. ನನ್ನ ಗುರುಗಳನ್ನ 7 ದಿವಸ ಅಂತ ಮರಿಸಿದ್ರಿ, ಇವತ್ತು 7 ದಿವಸ ನಾಳೆ ಇರ್ತೈತಿ. ಸಾಹೇಬ್ರ ಮಕ್ಕಳು ಆತಾರ, ಮಕ್ಕೊಂದ್ರಿ ಅಂದ್ರ ಇನ್ನೂ ಉದ್ಧಾರ ಆಗ್ತೀರಿ, ಇನ್ನ ಬೇರೆ ಬರ್ತೈತಿ. ಮಕ್ಕೊಂದ್ರಿ, ಅದಕ್ಕಾಗಿ ತಾವೆಲ್ಲರೂ ಗಟ್ಟಿ ಆಗ್ಬೇಕು. ಜಗತ್ತಿನಾಗ ಇದೊಂದು ವಿಷಯ ಹೇಳ್ತಾರೆ, ಜನಶಕ್ತಿ ಮುಂದೆ ಜಗತ್ತಿನಾಗ ಯಾವ ಶಕ್ತಿನೂ ಕೂಡ ದೊಡ್ಡದಲ್ಲ. ಶಶಿಕಾಂತ್ ಗುರೂಜಿ ಅವರ ನೇತೃತ್ವದೊಳಗ ಇವತ್ತ ಈ ವೇದಿಕೆ, ಗುರ್ಲಾಪುರ ವೇದಿಕೆ ಇಡೀ ದೇಶಕ್ಕೆ ಮಾದರಿ ಆಗ್ತಾ ಇದೆ. ನೀವೇನು ಮಾತಾಡ್ತೀರಿ, ಈ ರಾಜ್ಯದ ಮುಖ್ಯಮಂತ್ರಿ ಅವರ ಮಾತು ಕೇಳಬೇಕು. ಕೇಂದ್ರ ಸರ್ಕಾರ ಕೂಡ ಇದನ್ನ ಗೌರವಿಸ್ತಕ್ಕಂಥ ಪ್ರಾರಂಭ ಆಗೈತೆ. ಯಾಕಂದ್ರ ಕೇಂದ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರು ಕೂಡ ಅದಾರು. ಏನೋ ಆಕೈತೆ ಪ್ರಯತ್ನ ಇವತ್ತು ಚಾಲು ಅಂತಂದ್ರ 7 ತಾರೀಕ ಅಲ್ಲೂ ರಾಜ್ಯ ಸರ್ಕಾರದಾಗ ಸಿಗ್ತೈತಿ, ಕೇಂದ್ರದಾಗ ಸರ್ಕಾರ ಸಿಗ್ತೈತೆ ನನಗೆ ಭರವಸೆ ಐತಿ. ಯಾಕಂದ್ರೆ ಕೇಂದ್ರದ ಹುಲಿಗಳೆಲ್ಲ ಇಲ್ಲೇ ಅದಾವ. ರಾಜ್ಯದ ಸಿದ್ದರಾಮಯ್ಯ ಮಾತ್ರ ಬಹಳ ತಪ್ಪು ಮಾಡ್ಯಾರು. ಅವ್ರಿಗಂತೂ ಒಟ್ಟ ಬಿಟ್ಟದ್ದಿಲ್ಲ, 1000 ರೂಪಾಯಿ ಕೊಡ್ಲೇಬೇಕ. ಅದು ರಾಷ್ಟ್ರೀಯ ಹೆದ್ದಾರಿಗೆ ಹೋಗಬಾರ್ದಪ್ಪ ಅಂತಂದ್ರ ಸಿದ್ದರಾಮಯ್ಯ ಅವರ ಗುರ್ಲಾಪುರ ಜಾಗ ಬಿಡೋಕ್ಕಿಂತ ಮೊದಲ ಘೋಷಣೆ ಮಾಡ್ಬೇಕು ಬೇಡ್ರಿ. ಮೊನ್ನೆ ಸಾಹೇಬ್ರ ನಮ್ಮ ಮಣ್ಣು ಇದಕ್ ಬಂದಾಗ ಇಲ್ಲಿ ಬೆಳಗಾವ್ ಕೇಳಿನ ಗ್ಯಾರಂಟಿ ಕೊಟ್ಟಿದ್ರೆ ಹೆಂಗಿದ್ರು. ಗ್ಯಾರಂಟಿ ನಾವೇನು ಕೊಡತ್ತೇಳಿ ಭಿಕ್ಷೆ ಬಿಡ್ರಿಕ್ಕಿಲ್ಲ ಅವ್ರ ಕಡೆ. ಅವ್ರು ವೋಟ್ ಬ್ಯಾಂಕ್ ಸಂಬಂಧ ಗ್ಯಾರಂಟಿ ಕೊಟ್ಟಿದ್ರೆ ಕೊಡ್ಲಿ, ಸಂತೋಷ ಐತಿ. ಯಾಕಂದ್ರ ಇವತ್ತ ಅದು ಹೆಣ್ಮಕ್ಳಿಗೆ ಹಣ ಹೊಂಟತಿ ಇರ್ಲಿ. ನಮಗ ನಾವು ಬೆವರು ಸುರಿಸಿ ರಕ್ತ ಬೆವರ ಭೂಮಿಗೆ ಹಾಕಿ ಇಡೀ ಕುಟುಂಬ ದನ ಕರೆಲ್ಲ ದುಡ್ದು ನಮ್ಮ ಮೊಣಕಾಲ ಶರೀರನ ಮಾಜುಗಳೆಲ್ಲ ದುಡ್ದು ಕರ್ರಗಾಗಿದಾವ.
ನಾವೆಲ್ಲ ದುಡ್ಡು ಕ್ಯಾಂಪ್ ಮಾಡಿದ್ವು, ಅದೆಲ್ಲ ಬೇಡ. ಅದ್ರೊಳಗಿನ ಒಂದು 1000 ರೂಪಾಯಿ ತಯಾರಿ ಇರುದನ ತಗೊಂಡತ್ತಿರೋರು ಕರೆಂಟು 12 ತಾಸು ಕೊಡಬೇಕಾ, ಮತ್ತೆ ಕಬ್ಬು ಕಾರ್ಖಾನೆ ಮಾಲೀಕರು ಏನಿದಿರ್ಲ ದಯವಿಟ್ಟು ಅಪಮಾನ ಅಸಹ್ಯ ಬೇಡಕರ ಜವಾಬ್ದಾರಿ ಸ್ಥಾನದಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ 800, 200 ರೂಪಾಯಿ ವ್ಯವಹಾರ ಚಿಲ್ಲರೆ ಯಾಕ ದಯವಿಟ್ಟು ತಾವ ಗಂಭೀರವಾಗಿ ಒತ್ತಾಯ ಮಾಡ್ರಿ. ಇವತ್ತು ಪ್ರಭಾಕರ್ ಕೋರೆ ಸಾಹೇಬ್ರು ಕೂಡ ಚಿಂತೆ ಮಾಡ್ರಿ, ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರು ಕೂಡ ಚಿಂತೆ ಮಾಡ್ರಿ, ಕತ್ತಿ ಅವ್ರು ಕೂಡ ಚಿಂತೆ ಮಾಡ್ರಿ. ರಾಜಕಾರಣಕ್ಕೆ 100 ಕೋಟಿ ರೂಪಾಯಿ ಹಾಳು ಮಾಡ್ತೀರಿ. ಈ ರೈತ ದೇವ್ರಿಗೆ ರೊಕ್ಕ ಕೊಡ್ರು, ದೇವ್ರಿಗೆ ರೊಕ್ಕ ಕೊಡ್ರಿ, ಕಾಕೋದ್ ಕೂತ ಗುರ್ಲಾಪುರ್ದಾಗ ಜೊಲ್ಲೆ ತಾಯಿಯವರು ಕೂಡ ಕೊಡ್ರಿ. ಅದಕ್ಕಾಗಿ ಯಾರು ಕೂಡ ಬೇಜಾರು ಮಾಡ್ಕೊಬೇಡ್ರಿ. ನಾನಂತೂ ಬೋಳಿ ಶಂಕರ್ ಇದ್ದಂಗ ಅನಿವಾರ್ಯ ಇದ್ ನನ್ ಬಾಳೆ ಏನೋ ರೊಕ್ಕ ಸಿಗ್ಬೇಕಂದ್ರೆ ಗುದ್ದಾಡಬೇಕಾ, ಹೌದಲ್ಲ? ಮತ್ತ 100 ರೂಪಾಯಿ ಮನೆಗೆ ಹೋಗ್ಬೇಡ್ರಿ. ಮತ್ತೆ ನೀವು ಆದ್ರ ನಾನಂತೂ ಕಷ್ಟ ಆಕತಿ. ಇಲ್ಲೇ ವಸ್ತಿ ಇರೋರೆಲ್ಲ ಹಾಸ್ಗೆಲ್ಲ ತರ್ಸ್ಕೊಂಡ್ಬಿಡ್ರಿ, ಕತ್ಕೊಳಕ ಹಾಸ್ಕೊಳಕ ಎಲ್ಲ ಊಟದ बोलो भारत माता की। ಸನ್ಮಾನ್ಯ ಡಿ ಆರ್ ವಿಜಯೇಂದ್ರ ಅಧ್ಯಕ್ಷರು, ರಾಜ್ಯ ಬಿಜೆಪಿ ಅಧ್ಯಕ್ಷರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ಬೇಕಂತ ಹೇಳಿ ತಮ್ಮಲ್ಲಿ ತಮ್ಮ ಪರವಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಭಾರತ್ ಮಾತಾ ಕಿ. ರೈತರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ಆತ್ಮೀಯ ರೈತ ಬಾಂಧವರೇ, ಇವತ್ತು ಬೆಳಗ್ಗೆನೂ ಸಹ ಮಾಧ್ಯಮದ ಸ್ನೇಹಿತರು ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಡೀ ಬೆಳಗ್ಗೆಯಿಂದ ಈ ಹೋರಾಟವನ್ನ ಇಡೀ ರಾಜ್ಯದ ಜನತೆಗೆ ತೋರಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸ ಅವ್ರು ಮಾಡಿದ್ದಾರೆ. ರಾಜ್ಯದ ಇಡೀ ರಾಜ್ಯಕ್ಕೆ ಎಲ್ಲಾ ಸುದ್ದಿ ವಾಹಿನಿಗಳು ಕೂಡ ನಮ್ಮ ಕಬ್ಬು ಬೆಳೆಗಾರರ ಹೋರಾಟ, ನಿಮ್ಮ ಸಮಸ್ಯೆ ಇದೆಲ್ಲದನ್ನು ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ, ರಾಜ್ಯದ ಜನತೆಗೂ ಕೂಡ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ರೈತರು ಬೀದಿಗಳಿದ್ದು ಹೋರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರೂ ಕೂಡ ಒಂದು ನೋವು ಇತ್ತು. ಏನಪ್ಪ, ನಮ್ಮ ಹೋರಾಟಕ್ಕೆ ಎಲ್ಲರೂ ಕೂಡ ಬರ್ತಾರೆ, ಹಾಗೆ ಒಂದು ತಾಸು ಕೂದಲು ಬಂದು ಭಾಷಣ ಮಾಡಿ ಮತ್ತೆ ವಾಪಸ್ ಹೋಗ್ತಾರೆ ಅಂತೇಳಿ ನಿಮ್ಮೆಲ್ಲರೂ ಕೂಡ ಬೇಸರ ಇತ್ತು. ನಾನು ಕೂಡ ಇವತ್ತು ಬೆಳಗ್ಗೆ ಬಂದಾಗ 1-2 ತಾಸಿದ್ದು ಇಲ್ಲಿ ರೈತರ ಕಬ್ಬು ಬೆಳೆಗಾರರ ಸಮಸ್ಯೆನ ಅರ್ಥ ಮಾಡಿಕೊಂಡು 1-2 ತಾಸಿದ್ದು ಇಲ್ಲಿ ಹೊರಡಬೇಕು ಅಂತೇಳಿ ನಾನು ಕೂಡ ಆಲೋಚನೆ ಮಾಡ್ಕೊಂಡು ಬಂದಿದ್ದೆ. ಸಂಜೆ ಕೊಲ್ಲಾಪುರದಿಂದ ಫ್ಲೈಟ್ ಬುಕ್ ಮಾಡಿಸಿದ್ದೆ. ನಮ್ಮ ರೈತ ನಾಯಕರಾಗಿರ್ತಕ್ಕಂಥ ಪೂಜಾರವರು ಕೂಡ ಮಾತನಾಡ್ತಾ, ವಿಜಯಣ್ಣ ಅವರು 4 ತಾಸಾರು ಇಲ್ಲಿ ಇರಬೇಕು ಅಂತೇಳಿ ಅವರ ಅಪೇಕ್ಷೆನ ವ್ಯಕ್ತಪಡಿಸಿದ್ರು. ಆದ್ರೆ ಇಂಥ ಉರಿ ಬಿಸಿಲಿನಲ್ಲಿ ಊಟ ಯಾವುದನ್ನು ಕೂಡ ಲೆಕ್ಕಿಸದೆ ನಮ್ಮ ಕಬ್ಬು ಬೆಳೆಗಾರರು ಇಂಥ ಬಿಸಿಲಿನಲ್ಲಿ ಕೂತಿದ್ದಾರೆ ಅಂತ ಹೇಳಿದಾಗ ನನಗೆ ಇವತ್ತು ಉರ್ಲಾಪುರ ಇಲ್ಲಿ ಬಿಟ್ಟು ಜಾಗ ಬಿಟ್ಟು ಹೋಗ್ಬೇಕು ಅಂತ ನನಗೂ ಕೂಡ ಮನಸ್ಸು ಬರಲಿಲ್ಲ. ಹಾಗಾಗಿ ನಾನು ಕೂಡ ತೀರ್ಮಾನ ಮಾಡಿದ್ದೇನೆ, ನೀವೆಲ್ಲರೂ ಕೂಡ ಸಾಥ್ ಕೊಡ್ತೀರಿ ಅಂತ ಹೇಳಿದ್ರೆ, ಇವತ್ತು ರಾತ್ರಿ ನೀವೆಲ್ಲರೂ ಕೂಡ ಇಲ್ಲೇ ಮಲ್ಕೊಳ್ತೀರಿ ಅಂತ ಹೇಳಿದ್ರೆ ನಾನು ನಿಮ್ ಜೊತೆ ರೈತರು ನೀವೆಲ್ಲರೂ ಇರ್ತೀರ. ಇವತ್ತು ಯಾರ್ಯಾರು ಇವತ್ತು ಇಲ್ಲೇ ಮಲ್ಕೊಳ್ತೀರಿ ದಯವಿಟ್ಟು ಕೈ ಎತ್ತರಿ ನೀವು. बोलो भारत माता की। ಇವತ್ತು ಬೆಳಗ್ಗೆಯಲ್ಲಿ ಹೋರಾಟಕ್ಕೆ ಬಂದು ಮಧ್ಯಾಹ್ನದ ಮೇಲೆ ಶುಗರ್ ಕಮಿಷನರ್ಗೆ ಜೊತೆ ನಾನು ಮಾತನಾಡಿದ ದೂರವಾಣಿ ಮುಖೇನ. ನಾನು ಈ ಜಾಗದಿಂದ ಮಾಧ್ಯಮದವ್ರ ಒಂಚೂರಲ್ಲೇ ಕುತ್ಕೊಂಡ್ಬಿಡೋಣ ಕ್ಯಾಬಿನೆಟ್
ಮಾಧ್ಯಮ ಸಿಗದಾಗ ಕುತ್ಕೊಂಡ್ಬಿಡಿ ದಯವಿಟ್ಟು, ಸೆಟ್ ಮಾಡ್ಬಿಟ್ಟು ಕುತ್ಕೊಂಡ್ಬಿಡಿ ದಯವಿಟ್ಟು. ನೀವು ಕುತ್ಕೊಂಡ್ಬಿಡೋಣ ದಯವಿಟ್ಟು. ಫೋಟೋ ತಗಪ್ಪ. ನಾನು ಕೂಡ ಮಧ್ಯಾಹ್ನ ಇಲ್ಲೇ ರಾಗಿ ಅಂಬ್ಲಿ ಕುಡಿದು ಕಟಕರು ರೊಟ್ಟಿ ತಿನ್ಕೊಂಡು ನಾನು ಈ ಜಾಗದಿಂದ ಮಧ್ಯಾಹ್ನ ಬೇರೆ ಕಡೆ ಹೊರಟೆ. ದಾರಿ ಉದ್ದಕ್ಕೂ ಸಹ ಜಿಲ್ಲಾಧಿಕಾರಿಗಳ ಜೊತೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ. ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡುವಂತ ಕೆಲಸ ಮಾಡಿದ್ದೇನೆ. ಇವತ್ತು ರೈತರನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ. ಯಾವುದೇ ಕಾರಣಕ್ಕೂ ಈ ನಾಡಿಗೆ ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಕಬ್ಬು ಬೆಳೆಗಾರರನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಬೇಡಿ. ರೈತರನ್ನ ಹಗುರವಾಗಿ ತೆಗೆದುಕೊಳ್ಳಬೇಡಿ. ರೈತರನ್ನ ಎದುರಾಕೊಂಡ್ರೆ ಸರ್ಕಾರಕ್ಕೆ ಉಳಿಗಾಲ ಇಲ್ಲ, ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ಹಾಗಾಗಿ ನಿಮ್ಮ ಮುಖ್ಯಮಂತ್ರಿಗಳಿಗೆ ಮಾತನಾಡಿ, ಸಂಬಂಧಪಟ್ಟಂತ ಸಚಿವರಿಗೆ ಮಾತಾಡಿ, ಉಸ್ತುವಾರಿ ಸಚಿವರಿಗೆ ಮಾತನಾಡಿ. ಇವತ್ತು ಗುಲ್ಲಾಪುರದ ಹೊತ್ತೇನು ರೈತರು ಮತ್ತು ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಕಿಚ್ಚು ಹೇಗೆ ದಿನೇ 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 ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಗೋಕಾಕಲ್ಲಿ ಹೋರಾಟ ಪ್ರಾರಂಭ ಆಗಿದೆ, ಇವತ್ತು ಬೈಲಹೊಂಗಲದಲ್ಲಿ ಹೋರಾಟ ಪ್ರಾರಂಭ ಆಗಿದೆ, ಚಿಕ್ಕೋಡಿನಲ್ಲೂ ಹೋರಾಟ ಪ್ರಾರಂಭ ಆಗಿದೆ, ಹುಕ್ಕೇರಿನಲ್ಲಿ ಅಥಣಿನಲ್ಲೂ ಕೂಡ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಕೂಡ ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಿದ್ರೆ ಆ ಭಗವಂತ ಬಂದರೂ ಕೂಡ ನಿಮ್ಮ ಸರ್ಕಾರವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಬಂದರೂ ಕೂಡ ಸರ್ಕಾರವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನಿಲ್ಲಿರ್ತಕ್ಕಂಥ ನಮ್ಮ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಜಿಲ್ಲೆಯ ಕಬ್ಬು ಬೆಳೆಗಾರರ ಪರವಾಗಿ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೇನೆ. ಕಬ್ಬು ಬೆಳೆಗಾರರ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಇವತ್ತೇನು ಸಮಾಧಾನದಿಂದ ನಮ್ಮ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟದ ಕಿಚ್ಚು ಇವತ್ತಾಗ್ಲೇ ಬೇರೆ ಬೇರೆ ತಾಲೂಕಲ್ಲಿ ಕಿಚ್ಚು ಉಜ್ವಲ ಜ್ವಾಲೆಯಾಗಿ ಹರಡ್ತಾ ಇದೆ. ಇನ್ನೂ ಕೂಡ ನೀವು ಹಾಗೆ ಕಣ್ಮುಚ್ಕೊಂಡು ಬೆಂಗಳೂರಿಗೆಲ್ಲೇ ಕೂತಿದ್ರೆ ಇವತ್ತು ಈ ಜ್ವಾಲೆ ಏನಿದೆ, ಇವತ್ತು ಬೆಂಗಳೂರು ವಿಧಾನಸೌಧನೂ ಕೂಡ ಸುಡ್ತಕ್ಕಂಥ ಶಕ್ತಿ ಜ್ವಾಲೆಗಿದೆ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇವತ್ತು ನಾಳೆನೆ ನಮ್ಮ ರೈತರ ಮುಖಂಡರನ್ನ ಕೂರಿಸಿ ಒಂದು ವೇದಿಕೆ ನಿರ್ಮಾಣ ಮಾಡಿ ರೈತ ಮುಖಂಡರನ್ನ ಕರೆಸಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳೋರ ಜೊತೆ ಚರ್ಚೆ ಮಾಡಿ ಪರಿಹಾರ ಗುಣ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ರಾಜ್ಯ ಸರ್ಕಾರಕ್ಕೆ ಅದನ್ನು ಅವ್ರು ಮಾಡಬೇಕು. ನಾನು ಮಧ್ಯಾಹ್ನ ಕೂಡ ಹೇಳಿದೆ, ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ನಿನ್ನೆ ಮೊನ್ನೆದಲ್ಲ, ಹಲವಾರು ವರ್ಷಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟಗಳು ಆಗಿರ್ತಕ್ಕಂಥದ್ದು. ವಿಠಲ್ ಅರ್ಬಾವಿ ಅವರು ಒಬ್ಬ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ್ರು, ಪ್ರಾಣ ಕಳ್ಕೊಂಡ್ರು. ಅವತ್ತು ಕೂಡ ಇದೇ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ರು. ಯಡಿಯೂರಪ್ಪನವರು ಏಕಾಂಗಿಯಾಗಿ ಹೋರಾಟ ಮಾಡಿ ಸದನದ ಹೊರಗಡೆ ಹೋರಾಟ ಮಾಡಿ ಅವತ್ತು 150 ರೂಪಾಯಿ ಹೆಚ್ಚು ದರವನ್ನು ಕೊಡಿಸ್ತಕ್ಕಂಥ ಕೆಲಸ ಪುಣ್ಯಾತ್ಮ ರೈತ ನಾಯಕ ಯಡಿಯೂರಪ್ಪನವರು ಮಾಡಿದ್ದಾರೆ. ಈರಣ್ಣ ಕಡೇಡವರು ಹೇಳಿದ್ರು, ನಾನು ಪ್ರಾಮಾಣಿಕವಾಗಿ ಮಾತನ್ನು ಹೇಳ್ತೇನೆ, ನಾನು ಇವತ್ತು ನಿನ್ನೆ ರಾತ್ರಿ ಎಲ್ಲಿ ಇವತ್ತು ಪಾಪ ಅವನು ರೈತ ವಿಷ ತೆಗೆದುಕೊಂಡಿದ್ದಾನೆ ಇಲ್ಲಿ ಅಂತೇಳಿ ಗೊತ್ತಾದ ತಕ್ಷಣ ನನ್ನ ಮನಸ್ಸು ಕೂಡ ತಡಿಲಿಲ್ಲ. ಬೆಳಗ್ಗೆ ಎದ್ದು ನಮ್ಮೆಲ್ಲ ಮುಖಂಡರೊಂದಿಗೆ ಬೆಳಗ್ಗೆ 4 ಗಂಟೆಗೆ ಹೊರಟು ಬಂದಿದ್ದೇನೆ. ನಾನು 1-2 ತಾಸಿದ್ದು ಹೋಗ್ಬೇಕು ಅಂತ ಬಂದಾಗ ನಿಜವಾಗ್ಲೂ ಕೂಡ ನಮ್ಮ ಮುಗ್ಧ ರೈತರು ಯಾವ ಸಂಕಷ್ಟದಲ್ಲಿ ಇದ್ದಾರೆ ನಿಮ್ಮ ನೋಡಿದಂತ ಸಂದರ್ಭದಲ್ಲಿ ನನ್ನ ಮನಸ್ಸು ಕೂಡ ಕರಗೋಯ್ತು. ಹಾಗಾಗಿ ಇವತ್ತು ನಾನು ಹೇಳ್ತೇನೆ,
ರಾಜ್ಯದ ಮುಖ್ಯಮಂತ್ರಿಗಳಿರಲಿ, ಉಸ್ತುವಾರಿ ಸಚಿವರಿರಲಿ, ಸಕ್ಕರೆ ಸಚಿವರಿರಲಿ, ಆ ಸಚಿವರ ಜೊತೆನೂ ಕೂಡ ನಾನು ಮಾತನಾಡಿದ್ದೇನೆ. ಸಚಿವರ ಜೊತೆಲೂ ಕೂಡ ಮಾತನಾಡಿದ್ದೇನೆ. ನಿಮ್ಮ ಸರ್ಕಾರದ ಕರ್ತವ್ಯ ಇದೆ, ನಾಳೆ ಇವತ್ತು ನಾಳೆನೆ ಒಂದು ಒಳ್ಳೆ ವಾತಾವರಣದಲ್ಲಿ ರೈತ ಮುಖಂಡರನ್ನ ಕರೆಸಿ ಅಧಿಕಾರಿಗಳನ್ನು ಕೂರಿಸಿಕೊಂಡು ಇವತ್ತು ಎಲ್ಲರ ಜೊತೆ ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಇಲ್ಲ, ಖಂಡಿತ ಭಗವಂತನು ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ನಾಡಿಗೆ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತೆ. ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತೆ. ನಾನು ಈ ವೇದಿಕೆ ಮೂಲಕ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಆದ್ರೆ ರೈತರು ಇವತ್ತು ಕಂಗಾಲಾಗಿದ್ದಾರೆ. ರೈತರು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಭಿಕ್ಷೆ ಅಲ್ಲ. ರೈತರು ಕೇಳ್ತಾ ಇರ್ತಕ್ಕಂಥದ್ದು, ಕಬ್ಬು ಬೆಳೆಗಾರರು ಕೇಳ್ತಕ್ಕಂಥದ್ದು ಭಿಕ್ಷೆ ಅಲ್ಲ. ನ್ಯಾಯ ಸಮ್ಮತವಾಗಿರ್ತಕ್ಕಂಥ ಬೇಡಿಕೆಯನ್ನ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದಿದ್ದೆ ಆದ್ರೆ, ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ಮನುಷ್ಯತ್ವ ಅನ್ನೋದಿದ್ದಾದ್ರೆ ತತ್ಕ್ಷಣ ಇವತ್ತು ನಾಳೆನೆ ಸಭೆ ಕರೆದು ರೈತ ಮುಖಂಡರನ್ನ ಸೇರಿಸಿ ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ಸೂಚಿಸತಕ್ಕಂಥ ಕೆಲಸ ಮಾಡಿ, ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ಹಾಗಾಗಿ ನಾನು ಇವತ್ತೇನು ನಿಮ್ ಜೊತೆಲೆ ನಾನು ಕೂಡ ಅಹೋರಾತ್ರಿ ಧರಣಿ ಇವತ್ತೇನು ಕರೆ ಕೊಟ್ಟಿದ್ದೇನೆ, ನಾನು ಕೂಡ ನಿಮ್ ಜೊತೆಲೆ ಇರ್ತೇನೆ. ದಯವಿಟ್ಟು ಯಾರು ಕೂಡ ಹೋಗ್ಬಾರ್ದು. ಇಲ್ಲೇ ಪಾಪ ಊಟದ ವ್ಯವಸ್ಥೆ ನೀವೇ ಪಾಪ ಜೋಬಿಂದ 10,000 ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲೇ ಊಟದ ವ್ಯವಸ್ಥೆ ಮಾಡಿಕೊಂಡು ರೊಟ್ಟಿ ಬುದ್ಧಿ ಕಟ್ಕೊಂಡು ಸತ್ಯಾಗ್ರಹ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಹೋರಾಟವನ್ನ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಖಂಡಿತ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ. ದಯವಿಟ್ಟು ಸಮಾಧಾನ ರೀತಿಯಲ್ಲಿ ನಮ್ಮ ಹೋರಾಟವನ್ನ ಮುಂದುವರಿಸೋಣ. ಇವತ್ತು ರಾತ್ರಿನೂ ಕೂಡ ಇಲ್ಲಿ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈರಣ್ಣ ಕಡಾಡಿ ಅವ್ರು ಹೇಳಿದಾಗ ಪಾಪ ತಂದವರು ಫೋನ್ ಮಾಡಿದ್ರು. ನಾನಿವತ್ತು ಬೆಳಗಾವಿಗೆ ಇವತ್ತು ಹೋರಾಟಕ್ಕೆ ಬರ್ತೀನಿ ಅಂತ ಕೂಡ ಅವ್ರಿಗೆ ಮಾಹಿತಿ ಇರಲಿಲ್ಲ. ಬೆಳಗ್ಗೆ ಬಂದ್ಮೇಲೆ ಹೇಳಿದೆ. ಈಗಲೂ ಕೂಡ ಮಾತನಾಡ್ತಾ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲೇ ಉಳಿತಾ ಇದ್ದೀನಿ ಅಣ್ಣ, ನಾನು ಹುಡ್ದಬ್ಬ ಅದನ್ನು ಕೂಡ ಆಚರಣೆ ಮಾಡ್ತಾ ಇಲ್ಲ. ಈಗಾಗಲೇ ರೈತರ ಜೊತೆ ನಾಳೆ ದಿನ ನಾನು ಹುಡ್ದಬ್ಬವನ್ನ ನಮ್ಮ ರೈತರ ಜೊತೆ ಕಬ್ಬು ಬೆಳೆಗಾರರ ಜೊತೆಲೆ ಆಚರಣೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದೇನೆ. ಹಾಗಾಗಿ ಯಾರು ಕೂಡ ನೀವು ತಲೆ ಕೆಡಿಸ್ಕೋಬೇಡಿ, ಸಮಾಧಾನದಲ್ಲಿ ಈ ಹೋರಾಟದ ಕಿಚ್ಚು ಕೂಡ ಆರಬಾರದು. ಆ ನಿಟ್ಟಿನ ನಮ್ಮ ಹೋರಾಟನ ತಾವು ಮುಂದುವರಿಸಿ ನನಗೆ ವಿಶ್ವಾಸ ಇದೆ. ಇವತ್ತು ಅಥವಾ ನಾಳೆ ಒಳಗೆ ಇವತ್ತು ಸರ್ಕಾರದವರು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ. ನಮ್ಮೆಲ್ಲ ರೈತ ಮುಖಂಡರನ್ನ ಕರೆಸಿ ಗೌರವವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿವರೆಗೂ ನಾವು ಮುಂದುವರಿಸೋಣ ಹೋರಾಟವನ್ನು ಅನ್ನೋ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ, ಯಾಕೆ ಅಂತ ಹೇಳಿದ್ರೆ ಪಾಪ ನಮ್ಮ ಪೂಜಾರವರು ಎಲ್ಲರೂ ಕೂಡ ಹೇಳ್ತಾರೆ, ಸ್ವಾಮಿಯವರು ಕೂಡ ಹೇಳ್ತಾ ಇದ್ರು, ನಿಮ್ಗೆ ಯಾರು ಕೂಡ ಇಲ್ಲಿ ರೊಕ್ಕ ಕೊಟ್ಟು ಯಾರನ್ನೂ ಕೂಡ ಕರ್ಕೊಂಡ್ ಬಂದಿಲ್ಲ. ಹೌದಾನೆ? ನಿಮ್ಗೆ ಯಾರು ಕೂಡ ರೊಕ್ಕ ಕೊಟ್ಟೆ ಕರ್ಕೊಂಡ್ ಬಂದಿಲ್ಲ. ನೀವೇನು ಮೋಟರ್ ಬೇಕು, ಗಾಡಿ ಎಲ್ಲವನ್ನು ತೆಗೆದುಕೊಂಡು ನೀವೇ ಸ್ವತಃ ನೀವು ಆಸಕ್ತಿನ ವಹಿಸಿಕೊಂಡು ಇವತ್ತು ರೈತರ ಸಂಕಟಕ್ಕೆ ಸ್ಪಂದನೆ ಮಾಡಬೇಕು ಅಂತ ಕೂಡ ತಾವು ಬಂದಿದ್ದೀರಿ. ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ನಾನು ಕೂಡ ಶುಭವನ್ನು ಹಾರೈಸ್ತಾ ನಿಮ್ಮೆಲ್ಲರೂ ಕೂಡ ಒಂದಿಸಿ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ರೈತ ಪರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಮಸ್ಕಾರ. ನಿಮ್ಮ ಸಮಸ್ಯೆಗಳ ಬಗೆಹರಿಯುವವರೆಗೆ ನಿಮ್ಮ ಜೊತೆ ಸದಾಕಾಲ ನಿಂತ್ಕೊಳ್ತೇನೆ ಅಂತೇಳಿ ಭರವಸೆಯನ್ನು ನೀಡಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಮಾತನಾಡಿರ್ತಕ್ಕಂಥ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೀರಿ. ಅದೇ ರೀತಿಯಾಗಿ ಮುಂದಿನದಾಗಿ ನಮ್ಮ ಕುರ್ಚಿ ಅವರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಅಂದ್ರ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ರು, ಶುಗರ್ ಕಮಿಷನರ್ ಜೊತೆ ಮಾತಾಡಿದ್ರು, ಶುಗರ್ ಮಿನಿಸ್ಟರ್ ಜೊತೆ ಮಾತಾಡಿದ್ರು ಮತ್ತು ಅನೇಕ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ವಿಷಯವನ್ನ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ರು. ಮಾಡುವ ಮೂಲಕ ಒಂದು ಎಚ್ಚರಿಕೆ ಏನು ಹೋಗಿದೆ ಅಂದ್ರೆ, ನಮ್ಮ ರೈತರು ಬೀದಿಯಲ್ಲಿ ಕುಂತಾಗ ಬಂದು ಸಮಸ್ಯೆಯನ್ನ ಬಗೆಹರಿಸತಕ್ಕಂಥ ಪ್ರಯತ್ನ ಮಾಡಬೇಕು. ಇವತ್ತು 5 ಗಂಟೆ ತನಕ ನಾವು ಡೆಡ್ ಲೈನ್ ಕೊಟ್ಟಿದ್ದೀವಿ, ನೀವು ಬಂದ ಬಗೆಹರಿಸುವಂತ ಪ್ರಾಮಾಣಿಕ ಪ್ರಯತ್ನ ಆಗಿದ್ರೆ ನಾವು ಹೋಗ್ತಿದ್ದೀವಿ. ಆಗಿಲ್ಲ ಅಂದ್ಮೇಲೆ ನಾವು ರೈತರ ಜೋಡಿ ರಾತ್ರಿ ಎಲ್ಲ ಇಲ್ಲೇ ಇರ್ತೀವಿ ಅನ್ನುವಂತ ಮಾತನ್ನ ಹೇಳೋದ್ರ ಮುಖಾಂತರ, ಒಂದ್ ವೇಳೆ ರೈತರಿಗೆ ನೀವು ಗೌರವ ಕೊಡದೆ ಹೋದ್ರ
ಮುಂದಿನ ದಿನಗಳಲ್ಲಿ ನಿಮ್ ಪರಿಸ್ಥಿತಿ ಏನಾಗುತ್ತೆ ನೋಡ್ರಿ ಅನ್ನುವಂತ ವಿಷಯವನ್ನು ಕೂಡ ನಾವು ಮುಗಿಸಿದೀವಿ. ಬಹುಶಃ ಅದು ಬಿಸಿ ಮುಟ್ತದ ಅನ್ನುವಂಥದ್ದು ನನಗೆ ಅನಿಸ್ತದ. ಮತ್ತು ವಿನಂತಿಯನ್ನ ಕೂಡ ಮಾಡ್ಕೊಂಡಿವಿ, ಕೈ ಮುಗಿದು ಪ್ರಾರ್ಥನೆ ಮಾಡಿದ್ರು ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಶುಗರ್ ಮಿನಿಸ್ಟರ್ಗಳಿಗೆ, ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೆ ಏನು ವಿನಂತಿ ಮಾಡಿದಾರ ಆ ಎಲ್ಲ ವಿನಂತಿಯ ಮೂಲಕ ಮಾತುಕತೆ ಒಂದು ಫಲಪ್ರದ ಆಗಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನ ಮಾತು ವಿರಾಮ ಹೇಳ್ತೀನಿ. ಮುಂದಿನದಾಗಿ ನಮ್ಮ ಕುರ್ಚಿ ಮತಕ್ಷೇತ್ರದ ಮಾಜಿ ಶಾಸಕರು ರೈತ ಪರ ಚಿಂತನೆ ಹೊಂದಿರತಕ್ಕಂತ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಪಿ ರಾಜು ಸರ್ ಅವರು ಕೂಡ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸ್ವಲ್ಪ ಶಾಂತಿ ಇರಲ್ಲ. ಅನ್ನದಾತನ ಹೋರಾಟಕ್ಕೆ ನಿರಂತರವಾಗಿ 6 ದಿನಗಳವರೆಗೆ ಹೋರಾಟವನ್ನ ಹಮ್ಮಿಕೊಂಡಿದ್ದೀರಿ. ಪರಮ ಪೂಜ್ಯ ಶಶಿಕಾಂತ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದ ಪೂಜಾರಿ ಅವರ ನಾಯಕತ್ವದಲ್ಲಿ ಒಂದು ಸಂದೇಶವನ್ನು ನೀವೆಲ್ಲರೂ ಕೊಟ್ಟಿದ್ದೀರಿ. ರೈತನಲ್ಲಿ ಕಿಚ್ಚು ಎದ್ರೆ ಅದು ರಾಜ್ಯಕ್ಕೆ ಬೆಂಕಿ ಹತ್ತತ್ತೆ ಅನ್ನೋ ಸಂದೇಶವನ್ನು ನೀವು ಕೊಟ್ಟಿದ್ದೀರಿ. ಈ ಹೋರಾಟವನ್ನ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೇಂದ್ರ ಅವರು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗುರ್ಲಾಪುರದಲ್ಲಿ ನಡೆದಿರುವಂತಹ ರೈತರ ಹೋರಾಟ, ಈ ಹೋರಾಟವನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ವಿಧಾನಸೌಧದವರೆಗೆ ಕಿಚ್ಚು ಹರಡತ್ತೆ ಅಂತ ಹೇಳಿ ಮಾನ್ಯ ವಿಜಯೇಂದ್ರ ಅವರು ಹೇಳಿದ್ದಾರೆ. ಬಂಧುಗಳೇ, ರೈತರಿಗೆ ಹಂತ ಹಂತದಲ್ಲಿ ಮೋಸ ಮಾಡುವಂತದ್ದು ನಿರಂತರವಾಗಿ ನಡೆದಿದೆ. ನಿಮ್ಮ ಬೇಡಿಕೆ ಏನಿದೆ? ಪಕ್ಷಾತೀತವಾಗಿ ನಾವು ಘೋಷಣೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದ ಮುಖಂಡರದ್ದೇ ಶುಗರ್ ಫ್ಯಾಕ್ಟರಿ ಇರಬಹುದು, ಇನ್ನೊಂದು ಪಕ್ಷದ ಮುಖಂಡರದ್ದು ಶುಗರ್ ಫ್ಯಾಕ್ಟರಿ ಇರಬಹುದು. ಮಾನ್ಯ ವಿಜಯೇಂದ್ರ ಅವರು ಇಲ್ಲಿ ಬಂದಿದ್ದು ಯಾರೋ ನನ್ನ ದೋಸ್ತರು ಶುಗರ್ ಫ್ಯಾಕ್ಟರಿ ಓನರ್ ಇದ್ದಾರೆ ಅಂತ ಹೇಳಿ ಬಂದಿಲ್ಲ. ನಾನು ರೈತರ ಧ್ವನಿಯಾಗಿ ನಿಲ್ತೇನೆ, ಪಕ್ಷವನ್ನ ಮೀರಿ ರೈತರ ಜೊತೆಗೆ ನಿಲ್ತೇನೆ ಅಂತ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಬೇಡಿಕೆ ಏನಿದೆ, ಈ ಬೇಡಿಕೆಗೆ ಈ ಸರ್ಕಾರ ತಕ್ಷಣಕ್ಕೆ ಸ್ಪಂದನೆಯನ್ನ ಮಾಡಬೇಕು. ರೈತ ಮುಖಂಡರ ಜೊತೆಗೆ ಕೂತು ಮಾತನಾಡಿ ನಿಮ್ಮ ಬೇಡಿಕೆಗೆ ಸ್ಪಂದಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಮಾನ್ಯ ರಾಜ್ಯಾಧ್ಯಕ್ಷರು ಮಾನ್ಯ ಡಿಸಿ ಅವರ ಜೊತೆಗೆ ಮಾತನಾಡಿದ್ರು. ಶುಗರ್ ಕ್ಯಾನ್ ಅಡಿಷನಲ್ ಕಮಿಷನರ್ ಅವರ ಜೊತೆಗೆ ಮಾತನಾಡಿದ್ರು. ಮಾನ್ಯ ಸಕ್ಕರೆ ಸಚಿವರ ಜೊತೆಗೆ ಮಾತನಾಡಿದ್ರು. ಅಧಿಕಾರಿಗಳು ಆ ಕಡೆಯಿಂದ ರಿಪ್ಲೈ ಕೊಟ್ಟರು. ಮಾಧ್ಯಮದವರಿಗೂ ಕೂಡ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿವರೆಗೆ ಏನು 6 ದಿನ ಹೋರಾಟ ನಡೆದಿತ್ತು, ಇದು ಎಷ್ಟು ದೊಡ್ಡ ರೈತರ ಆಕ್ರೋಶ ಇದೆ ಅಂತ ಹೇಳಿ ಇವತ್ತು ಇಡೀ ಕರ್ನಾಟಕ ನೋಡ್ತಾ ಇದೆ. ನ್ಯಾಷನಲ್ ನ್ಯೂಸ್ ನಲ್ಲಿ ನಿಮ್ಮ ಸುದ್ದಿ ಬರ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ದೇಶಕ್ಕೆ ನಿಮ್ಮ ಗಮನ ಆಗಿದೆ. ಹಾಗಾಗಿ ಮೊದಲ ತುರ್ತಾಗಿ ಈ ಸರ್ಕಾರ ಮಾಡಬೇಕಾಗಿರುವಂತದ್ದು ರೈತ ಮುಖಂಡರನ್ನ ಕರೆಸಿ ತಕ್ಷಣಕ್ಕೆ ಮಾತುಕತೆ ಮಾಡಬೇಕು, ಅವರ ಬೇಡಿಕೆಯನ್ನ ಈಡೇರಿಸಬೇಕು. ಒಂದು. ಎರಡನೇದು, ನಮ್ಮದೇನು ರಿಕವರಿ ಇದೆ, ಪ್ರತಿ ವರ್ಷ ನಮಗೆ ಅನ್ಯಾಯ ಆಗ್ತಾ ಇದೆ. ಕೃಷ್ಣಾ ರಿವರ್ ಬೆಲ್ಟ್ ಏನಿದೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಕಬ್ಬಿನಲ್ಲಿ ರಿಕವರಿ ಸಿಗುವಂತದ್ದು ದಕ್ಷಿಣ ಮಹಾರಾಷ್ಟ್ರ, ಉತ್ತರ ಕರ್ನಾಟಕ, ಕೃಷ್ಣಾ ನದಿ ಮತ್ತೆ ಘಟಪ್ರಭಾ ತೀರದಲ್ಲಿ ಏನಿದೆ, ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ರಿಕವರಿಯನ್ನ ಕೊಡುವಂತಹ ಫಲವತ್ತಾದ ಭೂಮಿ ಇದು. ಪ್ರತಿ ವರ್ಷ ರಿಕವರಿಯನ್ನ ಜಾಸ್ತಿ ತೋರಿಸಿದ್ವಿ ಅಂದ್ರೆ ರೈತರಿಗೆ
ಜಾಸ್ತಿ ಹಣ ಕೊಡಬೇಕು ಅಂತ ಹೇಳಿ ಪ್ರತಿ ವರ್ಷ ಷಡ್ಯಂತ್ರವನ್ನ ಮಾಡಿ ರಿಕವರಿಯನ್ನ ಏನು ಕಡಿಮೆ ತೋರಿಸ್ತಾ ಇದ್ದಾರೆ. ನಮ್ಮ ಹೋರಾಟದ ಬೇಡಿಕೆ ನಾಳೆ ರೈತ ಮುಖಂಡರು ಏನು ಅಧಿಕಾರಿಗಳ ಜೊತೆಗೆ ಸರ್ಕಾರದ ಜೊತೆಗೆ ಮಾತನಾಡ್ತಾರೆ. ಮುಂದಿನ ಸೀಸನ್ ಪ್ರಾರಂಭ ಆಗೋದ್ರ ಒಳಗೆ ಪ್ರತಿ ಕಾರ್ಖಾನೆಯ ಮುಂದೆ ರೈತರಿಂದ ನಿರ್ವಹಣೆ ಮಾಡುವಂತಹ ರಿಕವರಿ ಲ್ಯಾಬೊರೇಟರಿ ಸೆಂಟರ್ ಅನ್ನ ಈ ಸರ್ಕಾರ ತೆರಿಬೇಕು. ಅದರ ಕಂಟ್ರೋಲ್ ರೈತರ ಕೈಯಲ್ಲಿ ಇರಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತೇವೆ. ಪ್ರತಿ ಟ್ರ್ಯಾಕ್ಟರ್ನಿಂದ 2 ರಿಂದ 3 ಟನ್ ತೂಕವನ್ನ ಮೋಸ ಮಾಡುವಂತಹ ಷಡ್ಯಂತ್ರ ಏನ್ ನಡೆದಿದೆ. ಪ್ರತಿ ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ನಮ್ದೊಂದು ವೇಯಿಂಗ್ ಮಿಷನ್ ಇರಬೇಕು. ವೇಯಿಂಗ್ ಮಿಷನ್ ನಲ್ಲಿ ಏನು ತೂಕ ಬರುತ್ತೆ 1 kg ಕಡಿಮೆ ಆಗಲಾರದಂಗೆ ಶುಗರ್ ಫ್ಯಾಕ್ಟರಿಯ ರೆಸಿಪ್ಟ್ ನಲ್ಲಿ ಎಂಟ್ರಿ ಆಗಬೇಕು ಅನ್ನೋ ಬೇಡಿಕೆಯನ್ನು ನಾವು ಇಟ್ಕೊಳ್ಬೇಕಾಗಿದೆ. ಇಂತಹ ನ್ಯಾಯಯುತವಾದಂತಹ ಬೇಡಿಕೆ ಹಲವಾರನ್ನ ಏನು ಇಟ್ಕೊಂಡಿದ್ದೀರಿ. FRP ಯ ಬಗ್ಗೆ ಕೇಂದ್ರದ ಮುಖಂಡರ ಗಮನಕ್ಕೆ ಏನು ತರಬೇಕಂತ ಹೇಳಿದ್ದೀರಿ. 100ಕ್ಕೆ 100 ನಮ್ಮ ಮುಖಂಡರು ಕೇಂದ್ರದ ಗಮನಕ್ಕೆ ತಂದು ರೈತರ ಪರವಾಗಿ ನಿಲ್ಲುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ, ರೈತನನ್ನ ಯಾವ ಸರ್ಕಾರ ಶೋಷಣೆ ಮಾಡಿದೆ, ರೈತನ ಕಣ್ಣಲ್ಲಿ ಯಾವ ಸರ್ಕಾರ ನೀರು ಬರೆಸಿದೆ, ರೈತನ ಬಾಯಿಂದ ಯಾವ ಸರ್ಕಾರ, ಯಾವ ನಾಯಕ, ಯಾವ ಜನಪ್ರತಿನಿಧಿ, ಯಾವ ಉದ್ಯಮೆದಾರ, ಯಾವ ರಾಜಕಾರಣಿ ಶಾಪವನ್ನ ಹಾಕಿಸ್ಕೊಂಡಿದ್ದಾರೆ, ಅವರು ಉದ್ಧಾರ ಆದ ಇತಿಹಾಸ ಈ ಭೂಮಿಯ ಮೇಲೆ ಇಲ್ಲ ಅಂತ ಹೇಳಿ ನಾವು ಹೇಳ್ತೇವೆ. ಹಾಗಾಗಿ ಮಾನ್ಯ ರಾಜ್ಯಾಧ್ಯಕ್ಷರಿಗೆ ನಾಳೆ ಹುಟ್ಟುಹಬ್ಬದ ಶುಭವನ್ನ ಹಾರೈಸಬೇಕು ಅಂತ ಹೇಳಿ ಇಡೀ ರಾಜ್ಯದಿಂದ ಸಾವಿರಾರು ಅಭಿಮಾನಿಗಳು ಬರ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಇವತ್ತು ಟಿವಿಯ ಮೂಲಕ ಅವರ ಭಾಷಣದಲ್ಲಿ ಏನು ಧ್ವನಿಯನ್ನ ಕೇಳಿದ್ರು, ನನ್ನ ಹುಟ್ಟುಹಬ್ಬವನ್ನ ನಾನು ಬಿಡ್ತೇನೆ, ರೈತರ ಸಮಸ್ಯೆಗೋಸ್ಕರ ಇಡೀ ದಿನ ನಾನು ಇರ್ತೇನೆ ಅಂತ ಹೇಳಿ ಏನು ಘೋಷಣೆ ಮಾಡಿದ್ದಾರೆ. ನೂರಾರು ಶುಭಾಶಯಗಳು ಬರ್ತಾ ಇದ್ದಾವೆ. ನಾವು ಬಂದು ಬಕ್ಕೆ ಕೊಡೋದಕ್ಕಿಂತ ನಮಗೆ ಹೆಚ್ಚು ಸಂತೋಷ ಆಯಿತು, ಹಾಲು ಕುಡಿದಷ್ಟು ಸಂತೋಷ ಆಯಿತು. ನೀವು ರೈತರ ಜೊತೆಗೆ ಇರಿ, ಅವರ ಸಮಸ್ಯೆಗೆ ನೀವು ಧ್ವನಿಯಾಗಿ ಅಂತ ಹೇಳಿ ಇಡೀ ರಾಜ್ಯದಿಂದ ಶುಭಾಶಯವನ್ನ ಕಳಿಸಿದ್ದಾರೆ. ಇವತ್ತು ರಾತ್ರಿ ನಿಮ್ಮ ಮಧ್ಯದಲ್ಲಿ ಇರುವಂತಹ ಭಾಗ್ಯ ಸಿಕ್ಕಿದೆ. ಹೋರಾಟ ಯಾವ ಸಮುದಾಯ, ಯಾವ ವರ್ಗ, ಯಾವ ಸಂಘಟನೆ ಹೋರಾಟ ಮಾಡುತ್ತೆ, ಅದಕ್ಕೆ ಯಾವತ್ತೂ ಕೂಡ ಚ್ಯುತಿ ಬರೋದಿಲ್ಲ, ಹೋರಾಟಕ್ಕೆ ಅಪಜಯ ಅನ್ನೋದಿಲ್ಲ. ಹಾಗಾಗಿ ನೀವೇನು ನಿರಂತರವಾದಂತಹ ಹೋರಾಟ ಮಾಡಿದ್ದೀರಿ, ಎಲ್ಲ ನಾಯಕತ್ವಕ್ಕೆ ಈ ಹೋರಾಟದಲ್ಲಿ ತನು ಮನ ಧನದಿಂದ ಒಂದು ಹೆಜ್ಜೆಯನ್ನ ಯಾರೆಲ್ಲ ಹಾಕಿದ್ದೀರಿ, ಇಡೀ ರೈತ ಕುಲಕ್ಕೆ ನೀವು ಬಹಳ ದೊಡ್ಡ ಸೇವೆಯನ್ನ ಮಾಡಿದ್ದೀರಿ ಅಂತ ಹೇಳಿ ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ, ನಿಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಲಿ. ನಿಮ್ಮ ಹೋರಾಟವನ್ನು ಈ ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿ. ಈ ಸರ್ಕಾರ, ಈ ಸರ್ಕಾರದ ಸಚಿವರು, ಈ ಸರ್ಕಾರದ ಅಧಿಕಾರಿಗಳು ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಳಬೇಕು. ರೈತರ ಬೇಡಿಕೆಗೆ ಸ್ಪಂದಿಸುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಈ ಸರ್ಕಾರಕ್ಕೆ ಮಾಡ್ತಾ, ಎಲ್ಲ ಮುಖಂಡರಲ್ಲಿ ನಾನು ಮನವಿಯನ್ನು ಕೂಡ ಮಾಡಿಕೊಳ್ತಾನೆ. ಶಾಂತವಾಗಿ ಹೋರಾಟವನ್ನ ಮಾಡಿದ್ದೀರಿ. ಬಹುತೇಕ ಇನ್ನು ದೇಶಾದ್ಯಂತ ಯಾವುದಾದ್ರೂ ರೈತ ಹೋರಾಟಗಳು ನಡೀತಾವೆ ಅಂದ್ರೆ ದೇಶಾದ್ಯಂತ ಒಂದು ಉಲ್ಲೇಖ ಮಾಡ್ತಾರೆ, ಕರ್ನಾಟಕದ ಗುರ್ಲಾಪುರ ಕ್ರಾಸ್ ನಲ್ಲಿ ನಡೀತಲ್ಲ ಆ ರೀತಿಯ ಹೋರಾಟವನ್ನ ಮಾಡಬೇಕು ಅಂತ. ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ. ನಿಮ್ಮ ಹೋರಾಟದ ಜೊತೆಗೆ ನಾವೆಲ್ಲರೂ ಒಂದಾಗಿ ಗಟ್ಟಿಯಾಗಿ ನಿಲ್ತೇವೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಒಂದಷ್ಟು ನನ್ನ ಮಾತನ್ನು ಮುಗಿಸ್ತಾನೆ. ಬೋಲೋ ಭಾರತ್ ಮಾತಾ ಕಿ. ಅನ್ನದಾತ ಬಂಧುಗೆ, ಅನ್ನದಾತನಿಗೆ, ರೈತ ಪರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಧನ್ಯವಾದ. ನಮಸ್ಕಾರ. ಸಾಹೇಬರಿಗೆ ಪಿ ರಾಜು ಸಾಹೇಬರು ಬಹಳಷ್ಟು
ಅದ್ಭುತವಾಗಿ ವಿವರಣೆಯನ್ನು ಮಾಡಿ ಹೇಳಿದ್ದಕ್ಕಾಗಿ ಅವ್ರು ಜೋರಾಗಿ ಚಪ್ಪಾಳೆ ಬರ್ತಾರೆ. ಈಗ ದಯವಿಟ್ಟು ಈ ವೇದಿಕೆ ಮುಖಾಂತರ ಎಲ್ಲ ನನ್ನ ಜಿಲ್ಲೆಯ ವಿಶೇಷವಾಗಿ ಜಿಲ್ಲೆಯ ಎಲ್ಲ ನನ್ನ ರೈತ ಬಂಧುಗಳಲ್ಲಿ ಹೋರಾಟಗಾರರಲ್ಲಿ ತಾವೆಲ್ಲ ಏನು ಇವತ್ತು ರಾಜ್ಯ ಹೆದ್ದಾರಿ ಇರ್ಬೋದು, ಅಲ್ಲೇ ಗ್ರಾಮದಲ್ಲಿ ಹೆಚ್ಚಾಗಿರ್ತಕ್ಕಂಥ ಏನು ಹೆದ್ದಾರಿಗಳು ಬಂದ್ ಮಾಡಿದಿರಿ, ದಯವಿಟ್ಟು ಅದು ನಮ್ಮ ಊರಾಗಿನವ್ರಿಗೆ ತ್ರಾಸಾಗತ್ತೈತಿ. ಅದು ಯಾರಿಗೂ ಕೂಡ ತ್ರಾಸ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಕೂಡ ಅದ್ರ ಬದಲು ಏನೋ ಅರಿವು ಇಲ್ಲ. ದಯವಿಟ್ಟು ಆ ರಸ್ತೆಗಳನ್ನ ದಯವಿಟ್ಟು ಅಲ್ಲಿ ಇಲ್ಲಿ ಬಂದ್ ಮಾಡೋ ಬದಲ ನೀವೆಲ್ಲರೂ ಕೂಡ ಗುರ್ಲಾಪುರಕ್ಕ ದಯವಿಟ್ಟು ಆ ಚಳವಳಿಯನ್ನ ದಯವಿಟ್ಟು, ಯಾಕಂದ್ರೆ ಅಲ್ಲಿದ ತಾತ್ಕಾಲಿಕವಾಗಿ ಹಂಗ ವೇದಿಕೆ ಇರ್ಲಿ. ಆ ಏನು ಗಾಡಿ ಹೋಗುದು ಬರೋದು ಎಲ್ಲ ಚಾಲು ಇರ್ಲಿಕ್ಕೆ ಊರಾಗಿನ ನಮ್ಮ ಊರಾಗಿನವರು ಹೊರ ಹೋಗುದು ಬರೋದು ಮಾಡ್ತಾರಲ್ಲ, ಬೇರೆದವರಲ್ಲ. ನಾವು 7ನೇ ತಾರೀಕ ರಾಷ್ಟ್ರ ಹೆದ್ದಾರಿಯನ್ನ ಬಂದ್ ಮಾಡ್ಬೇಕಂತ ಕರೆ ಕೊಟ್ಟೈತೆ. ಅದಕ್ಕ 2 ದಿವಸ ಯಾರು ದನಿಬೇಡ್ರಿ. ಇಲ್ಲಿ ಗುರ್ಲಾಪುರ ಕಬ್ಬಿನ ಬೆಲೆ ನಿಗದಿ ಜಾತ್ರೆಗೆ ಬರುದು, ಬರುತ್ತಾಗ 50 ಮಂದಿ ಹೆಸರು ಲಿಸ್ಟ್ ತಗೊಂಡ್ಬರುದು, 10 ಲಕ್ಷ ಮಂದಿ ಎಲ್ಲಿ ಸೇರದ 10 ಬರ್ತಿರಲ್ಲ ನೋಡ್ರಿ. ಎಲ್ಲಾರು ಇಲ್ಲೇ ಇರ್ಬೇಕ, ಇಲ್ಲೇ ಕೂತ್ಕೊಂಡ್ ಬುಕ್ ತಗೊಂಡ್ 55 ಮಂದಿ ಲಿಸ್ಟ್ ಮಾಡಿ ನನಗೆ ಕೊಡ್ಬೇಕು. ನಾಳೆ 60 ಕೊಡ್ತೀರಿ. ಅದಕ್ಕಾಗಿ ವೇದಿಕೆ ಮುಖಾಂತರ ಇನ್ನೊಂದು ವಿನಂತಿ ಮಾಡ್ತಾ ಇದೀವಿ. ಜಿಲ್ಲೆಯಲ್ಲಿರ್ಬೋದು ಎಲ್ಲಾ ಕಡೆ, ಯಾಕಂದ್ರ ಈ ಬೆಳಗಾವಿ ಜಿಲ್ಲೆ ಒಳಗ ಇದೇನು ನಮ್ಮ ಮೂಡಲಿಗೆ ಗುರ್ಲಾಪುರದಲ್ಲಿ ಹೋರಾಟ ನಡೆದೈತಿ. ಈ ಹೋರಾಟದ ಪ್ರತಿಫಲ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ಉತ್ತರ ಕರ್ನಾಟಕ, ಇಡೀ ಕರ್ನಾಟಕಕ್ಕೆ ಲಾಭ ಆಗ್ತಕ್ಕಂಥದ್ದು. ಅದಕ್ಕಾಗಿ ದಯವಿಟ್ಟು ನಮ್ಮ ವಿಜಯೇಂದ್ರ ಸಾಹೇಬರು ಕೂಡ ಇಲ್ಲೇ ರಾತ್ರಿ ಹೊರತು ಭರವಸೆ ಕೊಟ್ಟಾರ. ಅದು ಕೂಡ ಬಹಳ ಸಂತೋಷ ಐತಿ. ದಯವಿಟ್ಟು ತಾವು ಕೂಡ ಅವ್ರ ಜೊತೆ ವಸ್ತಿ ಇರಬೇಕು, ನಾವು ಕೂಡ ಇರ್ತೀವಿ. ದಯವಿಟ್ಟು ನಾಳೆ ಮತ್ತು ಕೂಡ ಇದೇನು ಇವತ್ತು 1 ಲಕ್ಷ 2 ಲಕ್ಷ ಮಂದಿ ಬಂದಿರಲ್ಲ, ನಾಳೆ 3 ಲಕ್ಷ ಮಂದಿ ಬೇಕು. ಹೆಂಗ್ ಮಾಡುದು? ಏನ್ ಅಧ್ಯಕ್ಷಪ್ಪ, ನಿನ್ನೆ 50,000 ಅಂದಿ, 1 ಲಕ್ಷ ಅಂದಿ, 2 ಲಕ್ಷ ಅಂದಿ, ನಾಳೆ 3 ಲಕ್ಷ ಅಂತಿ ಅನ್ನೋರು. ಸ್ವಲ್ಪ ರೈತ ದೇವರುಗಳು ನೀವು ಬರಾತಿರತ್ತೇಳಿ ಜನಾಂದೋಲನ ಆಗೈತಿದೆ. ನೀವು ಬರಾತಿರತ್ತೇಳಿ ಇಡೀ ಈ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಇವತ್ತ ನಮ್ಮ ಕೇಂದ್ರ ಸರ್ಕಾರಕ್ಕ ಈ ಚಿಂತನೆ ಪ್ರಾರಂಭ ಆಗೈತಿ. ಇಲ್ಲೂ 1000 ಅಲ್ಲೂ 1000, 5,500 ರೂಪಾಯಿ ಲೆಕ್ಕ ಐತೆ. ಲಕ್ಷ ಇರ್ಲಿ ಮಾರ್ತಿದ್ರೆ ರಾತ್ರಿ ಅದು ಕಬ್ಬು ಬೆಳೆಗಾರರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಕಬ್ಬಿನ ಬೆಲೆ ಬರುವಂತ ಯಾಕೆ ಆಗ್ಬಾರ್ದು? ಕಬ್ಬಿನ ಬೆಲೆ ತಾಕತ್ತೆ ಬರ್ಬೇಕು. ಕಬ್ಬಿನ ಬೆಲೆ ನಿಗದಿ ಮಾಡಿದ ಕಾರ್ಖಾನೆ ಮಾಲೀಕರಿಗೆ ದಯವಿಟ್ಟು ಕಾರ್ಖಾನೆ ಮಾಲೀಕರೇ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಬರೀ 200 ರೂಪಾಯಿ ಸಂಬಂಧ ಇವತ್ತ ತಾವು ಹಠ ಮಾಡಿ ದಯವಿಟ್ಟು ನಮ್ ಜೋಡಿ ಹೊರಮಾತೆ ತಿಳ್ಕೊಬೇಡ್ರಿ. ನಮಗ ಅಸಹ್ಯ ಇಲ್ಲ. ಇವತ್ತು ನಮ್ಮನ್ನ ಬೀದಿ ಒಳಗೆ ಕುಣಿಸಿ 7 ದಿವಸ ಬೆಲೆ ನಿಗದಿ ಮಾಡದೇ ಇರ್ತಕ್ಕಂಥದ್ದು ನಿಮ್ಮ ತಪ್ಪೈತಿ. ನಮ್ಮದೈತೆ ರೂಪ ಯಾರ ತಪ್ಪೈತೆ? ಕಾರ್ಖಾನೆ ಮಾಲೀಕರ ತಪ್ಪೈತಿ. ದಯವಿಟ್ಟು ಈಗಾದ್ರೂ ಹಠ ಹಿಡಿಬೇಡ್ರಿ. ಈಗ ವಿಜಯ ಅನ್ನೋದು ಎಲ್ಲರೂ ಬಳಕ್ ಬಂದೈತಿದ್ರೆ ಇಲ್ಲಿ ಪಕ್ಷ ಇಲ್ಲ. ಪಕ್ಷ ಐತೇನ್ರಿ? ಇದು ಕಬ್ಬು ಬೆಳೆಗಾರರ ಪಕ್ಷ, ಕಬ್ಬಿನ ಬೆಲೆ ನಿಗದಿ ಮಾಡ್ತಕ್ಕಂಥ ಪಕ್ಷ ಅಲ್ಪ. ಈಗ ಸಿದ್ದರಾಮಯ್ಯ ಹಠ ಹಿಡಿದ್ರು ನಾವು ನರೇಂದ್ರ ಮೋದಿ ಸಾಹೇಬ್ರಿಗೂ ಕೂಡ 1000 ಕೋಟಿ ತಿಳಿದು 10.25 ಇದ್ದಿದ್ದ 9.5 ಒತ್ತಾಯ ಮಾಡಿದ್ವು. ಸಾಹೇಬ್ರ ಮರಗಳಾರ ನಾನು ಯಾವ ಪಕ್ಷ ಯಾವ ವಿಚಾರ ಇಟ್ಕೊಂಡ್ ಬಂದಿಲ್ಲ. ಈ ಕಬ್ಬು ಬೆಳೆಗಾರರಿಗೆ ಬೆಲೆ ನಿಗದಿ ಆಗ್ಬೇಕು ಬಂದಾರ. ಆ ರೀತಿ ಈ ಚಳವಳಿ ನಿರಂತರವಾಗಿ ವೇದಿಕೆ ಮುಂದುವರಿತೈತಿ. ನಾಳೆ ಹುಲಿಗಳು ತೋಡೆ ಮಂದಿ ಹೊಂಟ್ರನ ಏನಪ್ಪ ನೀವು ಹೋಗುದು ಬರೋದು ಮಾಡಿ ನನಗೆ ಚಿಂತೆ ಇರ್ತೈತಪ್ಪ. ಹೆಚ್ಚಿದಿರಲ್ಲ ಎಲ್ಲರೂ ಒಬ್ಬರು ಬಿಡದ ಕೈ ಎತ್ತರ ಮ್ಯಾಗ ಹೋರಾಟಕ್ಕೆ ಕಬ್ಬಿಗೆ ಬೆಲೆ ನಿಗದಿ ಕೊಡದೇ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಈಗ ನಮ್ಮ ಆತ್ಮೀಯರಾದ
ಬಂದ್ ಮಾಡ್ತೀರಿ ಈ ಚಾರ್ಜಿಂಗ್ ಭಾರಿ ಬರ್ತದೇನಾ ಅಣ್ಣ ಗದ್ದಲ್ ಮಾಡ್ಬೇಡಿ ಎದ್ದಾಡ್ಬೇಡಿ ಯಾರು ಕೂಡಿ ನಮ್ಮ ಸೊಸಾಲಟಿ ಗ್ರಾಮದಿಂದ ಒಬ್ರು ಯುವಕರು ಬಂದಾರ ಒಂದ್ 2 ನಿಮಿಷ ಮಾತಾಡ್ತಾರೆ ಕೇಳ್ರಿ. ಎಲ್ಲ ರೈತ ಬಂದವ್ರಿ ದಯವಿಟ್ಟು ಇಲ್ಲೊಂದು ನಿಮಿಷ ನಾ ಮಾತಾಡೋ ಮಾತು ಕೇಳಿಸ್ಕೊಡ್ರಿ ಆಮೇಲೆ ಹೋಗ್ರಿ ದಯವಿಟ್ಟು ಹೇಳತ್ತೀನಿ ಕೇಳ್ರಿ. ಹಲೋ ಎಲ್ಲ ರೈತ ಮಿತ್ರರೇ, ಜೈ ಜವಾನ್ ಜೈ ಜವಾನ್. ನಾನು ಒಬ್ಬ ರೈತನ ಮಗನ ರೀ. ಒಂದ್ 2 ಮಾತಾಡಕ್ ಅವಕಾಶ ಮಾಡಿಕೊಡ್ರಿ ದಯವಿಟ್ಟು ಪ್ಲೀಸ್. ಅಲ್ಲಿಂದ ಬಂದಂತೆ ಸೊಸಾಲಟಿಯಿಂದ. ಇಲ್ಲಿ ಎಲ್ಲ ನನ್ನ ರೈತ ಅಂತ ಬಂದ್ರೆ ನಾ ಹೇಳಕ್ ಇಷ್ಟಪಡೋದು ಏನಂತಂದ್ರ ಎಲ್ಲರಿಗೂ ಬೆಲೆ ಜಾಸ್ತಿ ಬರ್ತಂದ್ರೆ ನಮಗೂ ರೈತರಿಗೆ ಬೆಲೆ ಜಾಸ್ತಿ ಬರ್ತೈತಿ. ಏನಪ್ಪಾ ಅಂತಂದ್ರೆ ನಾ ಕೇಳ್ಕೊಳ್ಳೋದು, ನೀವ್ ಎಷ್ಟು ಜನ ಬಂದ್ರಿ, ಇವ್ರು ಎಷ್ಟು ಜನ ಬರ್ರಿ, ಇಲ್ಲ ಇವ್ರಿಗಿಂತ ಜಾಸ್ತಿ ಜನ ಕರ್ಕೊಂಡ್ ಬರ್ರಿ. ಬಸ್ ಏನೋ ಜನ ಬರಕ್ ಆಗತ್ತಂತವ್ರಿ ನಿಂತೀರಿ ಊರೊಳಗ ಬಸ್ ಸಂಚಾರ ಮತ್ತೀಗ ಅವ್ರು ಇವ್ರು ಸಂಚಾರ ಮಾಡಾಕತ್ತಾರ್ರಿ. ದಯವಿಟ್ಟು ಅದನ್ನ ಬಂದ್ ಮಾಡಿಸ್ಬಿಡ್ರಿ. ಯಾಕಂದ್ರೆ ಲಾಕ್ಡೌನ್ ಟೈಮ್ ನಮ್ಮನೆ ಬಿಟ್ಟಿರಿ ಇವ್ರು ಯಾರು ಬಿಟ್ಟರು ಯಾರು ಬಿಟ್ಟಿಲ್ರಿ. ಎಷ್ಟೋ ಜನ ಸತ್ತಾರ, ಸತ್ತು ದಿನ ತಗೊಂಬಂದವ್ರು ಅಂತಿಂದವಲ್ಲ. ಇವಾಗ ಅಂತ ಟೈಮ್ನಾಗ ನಮ್ಮ ರೈತರ ಕೊಡ್ತಕ್ಕಂತ ಅನ್ನ ಏನೈತಿಲ್ಲ, ನಾವ್ ಇವತ್ತು ಕಂಪ್ಯೂಟರ್ನಾಗ ಜೆರಾಕ್ಸ್ ತೆಗಿಬೋದು. ಏನ ಅಕ್ಕಿ ಬರ್ದಿದ್ ತೆಗಿಬೋದು, ಗೋಧಿ ಬರ್ದಿದ್ ತೆಗಿಬೋದು. ಆದ್ರೆ ಅನ್ನ ಬೆಳಕ್ ಆಗೈತೇನ್ರಿಪ್ಪ ಯಾರ ಕಂಪ್ಯೂಟರ್ನಾಗ? ಅಕ್ಕಿ ಬೆಳಕ್ ಆಗೈತೇನ್ರಿ? ಹಾ, ರೈತರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರಿ, ದಯವಿಟ್ಟು ಆದಷ್ಟು ಇದಕ್ಕೆ ಸ್ಕೋಪ್ ಕೊಡ್ರಿ. ನಾ ಕೇಳ್ಕೊಳ್ಳೋದು ಇಷ್ಟ ರೀ, ದಯವಿಟ್ಟು ಕುತ್ಕೊಂಡು ಹಿಂದಿನವ್ರಿಗೆ ಏನು ಕಾಣಿಸೋದ್ರಿ ಪ್ಲೀಸ್. ನಿಮ್ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನಾಳೆಯಿಂದ ನೀವು ಊರಿಗೆ ತಯಾರಿಗಳನ್ನ ಉರಿ ಹಚ್ಚಿ ನೀವು ಬಂದ್ ಮಾಡ್ರಿ. ಯಾರು ಬಂದ್ರು ರೈತರ ಒಕ್ಕಟ್ಟಿತ್ತಂದ್ರ ಇಡೀ ಜಗತ್ತಿನ ಒಕ್ಕಟ್ಟಾಗಕ್ಕೆ 1-5% ಏನದಾರಲ್ಲ ಅವರೆಲ್ಲ ಶ್ರೀಮಂತ ಮಕ್ಕಳಾರ. 1 ಎಕರೆ ಜಮೀನ್ ಇದ್ರು ಜಮೀನಾರಿ, ಅದು 100 ಎಕರೆ ಇದ್ರು ಜಮೀನಾರಿ. ಕೆಳಗೆ ಸುಮ್ಮನೆ ಅದಕ್ಕೆ ಒಂದು ಒಳ್ಳೆ ಬೆಲೆ ನಿಗದಿ ಆಗಲಿ ಅಂತ ನಾವೆಲ್ಲರೂ ಹಾರೈಸಿ ಊಟ ವಸತಿ ಅನ್ನೋದನ್ನ ನೀತಿ ಅನ್ನೋದನ್ನ ಬಂದಲ್ಲಿ ಎಲ್ಲ ಹಿರಿಯರು ಬಂದ್ಕೊತಾರೆ. ದಯವಿಟ್ಟು ತಮ್ಮಲ್ಲಿ ಕಳಕಳಿ ಮಾಡ್ಕೊಳ್ಳೋದಪ್ಪ ಅಂತಂದ್ರ ಬೆಲೆ ನಿಗದಿ ಆಗುತ್ತಕ ಎಲ್ಲರೂ ಇಲ್ಲಿ ತನಕ ನಾವು ಹೆಣ್ಣು ಕಬ್ಬು ಸ್ಟಾರ್ಟಿಂಗ್ ಹಚ್ಕೊಂಡಾಗಿಂದ್ರ ಕಬ್ಬು ಕಡಿಯಾಕ್ ಹೋಗ್ಬೇಕು, ಕಬ್ಬು ಹಾಳುಗಳು ಹಚ್ಚಿ ಇದು ಮಾಡಿಸ್ಬೇಕು, ಕಣ್ಣಾಗಿ ನೀರು ಹೋಗಿರ್ತಾವು. ಅಂತ ಸಂದರ್ಭ ಎಲ್ಲ ನಮಗೆ ನೆನಪು ಮಾಡ್ಕೊಂಡ್ರಿ, ಅವಾಗ ನಮ್ಗೆ ಕಿಚ್ಚು ಹೊಟ್ಟೆ ಆಗತ್ತೆ. ಎಲ್ಲದೆಲ್ಲ ಹುಡುಗರು ನೀವು ನಾಳೆ ಆದಷ್ಟು ಹೆಚ್ಚಿನ ಜನ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡ್ಬೇಕು. ಮತ್ತ ಅದ್ರ ಜೊತೆಗೆ ಆದಷ್ಟು ನೀವು ಊರ ಸಂಚಾರಿ ವ್ಯವಸ್ಥೆ ಬಸ್ ಆಗಿರ್ಲಿ ಇನ್ನೊಂದಾಗಿರ್ಲಿ ಎಲ್ಲಾನ ಬಂದ್ ಮಾಡಿಬಿಡ್ರಿ. ಆದ್ರೆ ಸ್ಕೂಲ್ ಹುಡುಗರು ಯಾರಿಗೂ ತೊಂದರೆ ಮಾಡಕ್ ಹೋಗ್ಬೇಡ್ರಿ, ಆಂಬುಲೆನ್ಸ್ ದವರು ತೊಂದರೆ ಮಾಡಕ್ ಹೋಗ್ಬೇಡ್ರಿ, ವೃದ್ಧರಿಗೆ ತೊಂದರೆ ಮಾಡಕ್ ಹೋಗ್ಬೇಡ್ರಿ. ನಾ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರ ನಮ್ಮ ರೈತರ ಏನ್ ಕಷ್ಟಪಟ್ಟಿರ್ತಲ್ಲ ಅದಕ್ಕೆ ಒಂದು ಒಳ್ಳೆ ಬೆಲೆ ಸಿಗ್ಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾ ಮಾಹಿತಿ ಮಾತಾಡಿ 2 ನಿಮಿಷ ರಿಕ್ವೆಸ್ಟ್ ಮಾಡ್ಕೊಂಡಿನಿ. ಇವ್ರು ಮಾತಾಡಕ್ ಅವಕಾಶ ಮಾಡ್ಕೊಟ್ರು ಅಂತ ಇವರಿಗೆಲ್ಲರಿಗೂ ಧನ್ಯವಾದಗಳು. ಸೊಸಾಲಟಿಯ ಯುವ ರೈತ ಹೋರಾಟಗಾರರಿಗೆ ಧನ್ಯವಾದಗಳು. ನಮ್ಮ RTI ಹೋರಾಟಗಾರರು ಬೆಳಗಾವಿ ನಾಡಿನ, ಕಿತ್ತೂರು ನಾಡಿನ ಗಟ್ಟಿ ಧ್ವನಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಪ್ಪ ಗಣಗೂರು ಈ ಹೋರಾಟವನ್ನು ಉದ್ದೇಶಿಸಿ ಒಂದು 5 ನಿಮಿಷ ಮಾತನಾಡ್ಬೇಕಂತ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ಕೊಂಡು ಸ್ವಲ್ಪ ಎಲ್ಲರೂ ಶಾಂತ ಸೈಡ್ ಸರಿ ರೀ. ಈ ಕಡೆ ವೇದಿಕೆ ಮುಂಬಾರದವ್ರು ಸರಿ ರೀ, ಅವ್ರು ಕಾಣುವಂತ ಸ್ವಲ್ಪ ಸೈಡ್ ಆಗ್ರಿ, ಸೈಡ್ ಆಗ್ರಿ, ಸೈಡ್ ಆಗ್ರಿ. ಈ ಕಡೆ ಹಿಂದ್ಗಡೆ ಬರೀ ಸ್ವಲ್ಪ
ಏ ತಮ್ಮ ಸ್ವಲ್ಪ ಹಿಂದೆ ಬರೀಪ್ಪ. ಅಶೋಕ್ ಪೂಜಾರಿ ಸರ್ನ ಮತ್ತು ಮುತ್ತಯ್ಯ ಸ್ವಾಮಿಗಳನ್ನ ಬಿಟ್ಟು ಈ ಕಡೆ ದೂರ ಬರ್ರಿ. ಬರ್ರಿ ಮೈ ಕೊಡ್ತಮ್ಮ. ಅಮೂಲ್ ಪಾಟೀಲ್ ಜನವಾರದವರು ಬೇಡಿಕೆ ಹತ್ರ ಇರ್ತಕ್ಕಂಥವ್ರು 2,000 ರೂಪಾಯಿ ದೇಣಿಗೆ ಕೊಟ್ಟಾರ. ಜೋರಾದ ಚಪ್ಪಾಳೆ ಹೊಡೆದು ಧನ್ಯವಾದ ಸಲ್ಲಿಸ್ತಾರೆ. ಬೆಲೆ ನಿಗದಿ ಕಳೆದ 6 ದಿವಸಗಳಿಂದ ಇಲ್ಲಿ ಧರಣಿ ನಡೀತಾ ಇದೆ. ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪ್ರಶಾಂತ್ ಗುರೂಜಿ ಅವರೇ, ಅಡಿಗನಾಳ ಪೂಜ್ಯರ ಚರಣ ಕಮಲಗಳಲ್ಲಿ ನಮಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರೈತ ಸಂಘದ ಅಧ್ಯಕ್ಷರಾದ ಕುಮಾರ ಪೂಜಾರಿ ಅವರು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಹೋರಾಟಗಾರರೇ, ಮಾಧ್ಯಮ ಸ್ನೇಹಿತರೇ ಮತ್ತು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಹಿರಿಯರೇ ಮತ್ತು ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಪದಾಧಿಕಾರಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ನಾನು ಮಾಹಿತಿ ಹಕ್ಕು ಕಾರ್ಯಕರ್ತ ಮತ್ತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಹೋರಾಟ ಸಮಿತಿ ಅಧ್ಯಕ್ಷನಾಗಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಕೂಡ ಈ ಒಂದು ರೈತರಿಗೆ ಸಂಪೂರ್ಣವಾಗಿ ತನ್ನ ಬೆಂಬಲವನ್ನ ವ್ಯಕ್ತಪಡಿಸಿದೆ ಅಂತ ಈ ಮೂಲಕ ತಮಗೆ ಹೇಳಿ ಬಯಸ್ತಾ ಇದ್ದೀನಿ. ನಾನು ಮಂಡಿನ ದಿವಸ ಹೇಳಿದ್ನಿ, ಏನಪ್ಪಾ ಅಂದ್ರೆ 10 ವರ್ಷಗಳಲ್ಲಿ ಕಾರ್ಖಾನೆಗಳ ಮಾಲೀಕರು ರೈತರಿಗೆ ಬೆಲೆ ಹೆಚ್ಚು ಮಾಡಿಲ್ಲ. ಯಾಕೆ ಮಾಡಿಲ್ಪ ಅಂದ್ರೆ ಈ ಕಾರ್ಖಾನೆಗಳೆಲ್ಲ ರಾಜಕಾರಣಿಗಳಿಗೆ ಸೇರಿದ ಕಾರ್ಖಾನೆಗಳದಾವ. ನಿಮ್ಗೆಲ್ಲ ಗೊತ್ತಿರಲಿ, ಈ ಸಾರಿ ಅವ್ರು ಏನಾದ್ರು ನೀವು ಕೇಳಿದ ಬೆಲೆ ಕೊಡದೇ ಇದ್ದಲ್ಲಿ ನೀವು ಇಲ್ಲಿಂದ ಪಣ ಕೊಡಬೇಕಂದು ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಏನಪ್ಪಾ ಅಂದ್ರೆ ಯಾರು ಸಕ್ಕರೆ ಕಾರ್ಖಾನೆ ಹೊಂದಿದಾರ ಅಂತವ್ರನ್ನ ಬರುವ MLA ಇಲೆಕ್ಷನ್ದಲ್ಲಿ ನೀವು ಕೆಡುವಂತ ಕೆಲಸ ಅವ್ರು ಮಾಡಬೇಕು. ಅವ್ರನ್ನ ಕೆಡದಿದ್ರೆ ನಿಮಗೇನ ಇದು ಸಿಗುವುದಿಲ್ಲ. ಆದ್ದರಿಂದ ಈ ಮಾನ್ಯ ಶಾಸಕರುಗಳಲ್ಲಿ ವಿನಂತಿ ಮಾಡ್ತಾನ, 10 ವರ್ಷದಲ್ಲಿ ರೈತರಿಗೆ ನೀವು ಒಂದು ಪೈಸಾ ರೊಕ್ಕ ಹೆಚ್ಚು ಮಾಡಿಲ್ಲ. 10 ವರ್ಷಗಳಲ್ಲಿ ನಿಮ್ಮ ವೇತನ ಭತ್ಯೆಗಳನ್ನ 3 ಸಲ ಹೆಚ್ಚು ಮಾಡ್ಕೊಂಡಾರ. 2 ಸಲ 3 ಸಲ ಹೆಚ್ಚು ಮಾಡ್ಕೊಂಡಾರು. ಹೊಸ ಕಾನೂನು ಏನ್ ಮಾಡ್ಯಾರ ಅಂದ್ರೆ ಅವ್ರ ಸತ್ಗಳೇ ಅವ್ರ ಹೆಂಡ್ರಿಗೆ ಬರುವಂಗ್ ಮಾಡ್ಕೊಂಡಾರ. ಮತ್ತೆ ನೋಡ್ರಿ, ನಿಮ್ ತೆರಿಗೆ ನೋಡಿ. ಆದ್ರೆ ಈ ಕಬ್ಬು ಬೆಳೆದ ಅನ್ನದಾತರಿಗೆ ಕಬ್ಬಿನ ಬೆಲೆಯಲ್ಲಿ ತಾರತಮ್ಯ ಮಾಡ್ತಿದ್ದಾರೆ. ಆದ್ರಿಂದ ನಂದೇನು ಪ್ರಶ್ನೆ ಅಂದ್ರೆ ನಿಮ್ಮ ವೇತನ ಭತ್ಯೆಗಳನ್ನ ಹೆಂಗ್ ಹೆಚ್ಚು ಮಾಡ್ಕೊಂಡ್ರಿ ಆ ರೀತಿ ರೈತರಿಗೆ ಕಬ್ಬಿನ ದಾರಿನ ಹೆಚ್ಚು ಮಾಡ್ರಿ. ಇದನ್ನೇ ಹೆಚ್ಚು ಮಾಡಿರೋದು ಯಾರು ಕೇಳುದಿಲ್ಲ. ಅದಲ್ಲದೆ ಸರ್ಕಾರ ಏನ್ ಮಾಡ್ಬೇಕಂದ್ರೆ ನಮ್ದು ವಿನಂತಿ ವೇದಿಕೆ ಪರವಾಗಿ ಒಂದು ಕಾನೂನು ಏನ್ ಹೇಳ್ತಪ್ಪ ಅಂದ್ರೆ ಯಾವಾಗ ಕಾರ್ಖಾನೆಗಳು ರೈತರಿಗೆ ಬೇಡಿಕೆಗೆ ಸ್ಪಂದಿಸಿ, ಇದು ಕಾನೂನಲ್ಲಿ ತಮ್ಗೆಲ್ಲ ಗೊತ್ತಲ್ಲಿ ಬರ್ದಾರ, ರೈತರ ಬೇಡಿಕೆಗಳಿಗೆ ಸ್ಪಂದಿಸಿ ನ್ಯಾಯವಾದ ಬೆಲೆಯನ್ನು ಕೊಡದೇ ಇದ್ದಲ್ಲಿ ರಾಜ್ಯ ಸರ್ಕಾರವು ಸುಗ್ರೀವಾಜ್ಞೆಯ ಮೂಲಕ ಇವತ್ತಿಗೆ ಖಾಸಗಿ ಕಾರ್ಖಾನೆ ಇರ್ಬೋದು ಮತ್ತು ಸ್ವಂತ ಕಾರ್ಖಾನೆ ಇರ್ಬೋದು, ಸಹಕಾರಿ ರಂಗದ ಕಾರ್ಖಾನೆ ಇರ್ಬೋದು, ಅವುಗಳನ್ನೆಲ್ಲ ಮುಟ್ಕೊಂಡು ಹಾಕೋಬೇಕು. ಸರ್ಕಾರ ಮಾಲಕನ ಚೆಂಡ ಹಿಡಿದು ಹೊರಗೆ ಹೋಗಿಬೇಕು. ಅಲ್ಲಿರ್ತಕ್ಕಂಥ ನೌಕರಸ್ಥರ MDಗಳ ಮೂಲಕ ಕಾರ್ಖಾನೆ ನಡೆಸಿ ರೈತರಿಗೆ ಬಿಲ್ಲನ್ನು ಪಾವತಿಸಬೇಕಂತ ಕಾನೂನಲ್ಲಿ ಬರ್ದಾರ. ಏನಪ್ಪಾ ಅಂದ್ರೆ ಬಹುತೇಕ ಇನ್ನೊಂದು 2 ದಿವಸ ನೋಡಿ ಈ ರೈತರನ್ನ ಹೆದ್ದಾರಿಗೆ ತರಿಸುವಂತ ವ್ಯವಸ್ಥೆ ಮಾಡಬಾರ್ದು. ರಾಜ್ಯದ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆ ಹೊಡಿಸಿ ಕಾರ್ಖಾನೆಗಳ ಕಬ್ಜಾ ತಗೊಂಡು ನಿಮ್ಮ ಪಾವರ್ ತೆಗೆದುಕೊಂಡ ರೈತರಿಗೆ ಯೋಗ್ಯವಾದ ಬೆಲೆಯನ್ನು ಕೊಡುವಂತ ವ್ಯವಸ್ಥೆ ಸರ್ಕಾರ ಮಾಡ್ಬೇಕಂತೇಳಿ ನಾನು ಈ ವೇದಿಕೆ ಪರವಾಗಿ ವಿನಂತಿಸ್ತಾ ಇದ್ದೀನಿ. ಅದಲ್ಲದೆ ಇವಾಗ ಏನಾಗಿದೆ ಅಂದ್ರೆ ಚುನಾವಣೆ ಬಂದಾಗ ಅದು ನಿಮ್ ಬಹಳ ತಪ್ಪೈತದ. ನೀವೆಲ್ಲ ಏನ್ ಮಾಡ್ತೀರಿ, ರೊಕ್ಕದ ಆಸೆಗಾಗಿ ಎಲ್ಲ ಓಟ್ ಹಾಕ್ತೀರಿ. ಹೆಂಗ್ ಓಟ್ ಹಾಕ್ತೀರಿ ಅಂದ್ರೆ ಅದನ್ನ ಇಲ್ಲಿ ಹೇಳಲಿಕ್ಕೆ ಬೇಕು. ಏನಾಗ್ತೈತೆ ನಮ್ಮಲ್ಲಿ ಚುನಾವಣೆ ಹೆಂಗ್ ನಡೀತಾವು ಒಂದ್ ಲೈನ್ದಲ್ಲಿ ಹೇಳ್ತಾನೋ ಏನಾಗ್ತೈತಿ. ಚುನಾವಣೆ ನಡೆದಿರ್ತದೆ ನಿಮಗೆಲ್ಲ ಗೊತ್ತೈತಿ. ಅವಾಗ ಏನೈತಿ, ಎಲ್ಲ ಒಂದು ಪಡೆ ಇರ್ತೈತಿ ಊರಾಗ. ಹೆಂಗಪ್ಪ ಅಂದ್ರ ಅವರು ಹಣ ತಗೊಳ್ಳೋಂಥವ್ರು ಹೆಂಗ್ ಮಾಡ್ತಾರಂದ್ರ ಎಲ್ಲ ಕಟ್ಟಿ ಕೂತಿರ್ತಾರೆ. ಸಾಯಂಕಾಲ ಒಂದು 100 ಮಂದಿ ಊರಾಗ ಕ್ರಾಸ್ ಇರ್ತದೆ, ಸದ್ಯ ನಡೆಯುವಂತ ಪರಿಸ್ಥಿತಿ. ಆ ಕ್ರಾಸ್ದಾಗ ಒಬ್ಬರು ನಿಂತಿರ್ತಾರೆ. ಗಾಡಿ ಬಂದ್ರೆ ಹೇಳ್ತಾರೋ
ಬಿಜೆಪಿ ಗಾಡಿ ಬಂತಪ್ಪ, ಬಿಜೆಪಿ ಗಾಡಿ ಬಂತ ಇಲ್ಲಿ ಹೇಳ್ತಾನ. ಅವಾಗ ಎಲ್ಲರೂ ಕೈಯಾಗ ಬಿಜೆಪಿ ಜೆಂಡಾನ ತಿಂತಾರ, ಬೇರೆ ಜೆಂಡಾನ ಇಲ್ಲ. ಬಿಜೆಪಿ ಜೆಂಡಾ ನೋಡ್ತಾನು ಈ ಊರಾಗೆಲ್ಲ ಬಿಜೆಪಿನ ಇರ್ತಾನ. ಅದಕ್ಕೆ ಇವ್ರು ಅಂತಾರು ಈ ಊರಾಗ ಯಾರು ಬರ್ಬಿಟ್ಟೇನ್ರಿ ನಾವ್ ಅದಕ್ಕೆ ಕೂತಿದ್ವಿ ಕವಲ ಇಲ್ಲಿ ಗುಜ ಇಟ್ಕೊಂಡು ಅವ್ನ ಲಕ್ಷ ಕೊಡೋ ಇಲ್ಲಿ 2 ಲಕ್ಷ ಹೋದಪ್ಪ ಇವ್ರು ನಡಿ. ಅದರ ನಂತರ ಹಾಲ್ ನಂತರ ಮತ್ತೆ ಅರ್ಧ ತಾಸು ಬಿಟ್ಟು ಅವ್ರಿಗೆ ಫೋನ್ ಬರ್ತೈತೆ, ಮತ್ತೆ ಕ್ರಾಸ್ ಆಗೋದಿರ್ತಲ್ಲ ಹೇಳ JDS ಗಾಡಿ ಬಂತಪ್ಪ ಕುಮಾರಸ್ವಾಮಿ ಇದನ್ನ ಅದಕ್ಕಿಂತ ಜೋರು ಮಾಡಿ ನೋಡ್ತಾರ. ಅವಾಗ ಆ ಧ್ವಜಗಳೆಲ್ಲ ಮುಚ್ಚಿರ್ತಾರೋ ಅವ್ರ ಬೇಗ JDS ಧ್ವಜ ಮತ್ 100 ಮಂದಿ ಕೈಟಿಗೆ ಕುಮಾರಸ್ವಾಮಿ ಬರೋದು ಇವಾಗ ಧ್ವಜನ ಹಾರ್ತಿರ್ತಾವ. ಎಲ್ಲ ಲಕ್ಷ ಕೊಟ್ಟು ಕೇಳ್ರಿ ಸ್ವತಃ ನಡೆಯುವಂತ ಪರಿಸ್ಥಿತಿ. ಮುಂದೆ ಏನಾಗೈತಪ್ಪ ಅಂದ್ರ ಅವ್ ಬಂದು ಭಾಳ ಖುಷಿ ಪಡ್ತಾನ. ಅವು ಹಂಗ ಹೇಳ್ತಾರ, ಬಿಜೆಪಿ ಅವ್ರು ಬಂದಿಲ್ಲ, ಅವ್ರು ಬರ್ಬಿಟ್ಟಿಲ್ಲ, ನಾವು ಗಂಡು ಮಕ್ಕಳು ಹಿಡ್ಕೊಂಡ್ಬಿಟ್ಟು ಅದಕ್ಕೆ ಅವ್ರು ಭಾಳ ಕೊಟ್ಟವ್ರು ನೀವೇನ್ ಕೊಡ್ತೀರ ಅಂತ ಕೇಳ್ತಾರ. ಹಾಗಾದ್ರೆ ಮತ್ತೆ ಅವ್ನು ನೋಡಿ ಹುಡ್ಬಾರ್ದು ಬರುತ್ತೆ ತೋರಿ ನನ್ನ ಅಂತ ಹೇಳಿ ಅವ್ನು ಕೊಡ್ತಾನ, ಅದನ್ನು ರೊಕ್ಕ ಇಟ್ಕೊತಾನ. ಮತ್ತೆ 2 ತಾಸು ಬಿಟ್ಟು ಮತ್ತೆ ಫೋನ್ ಬರ್ತಪ್ಪ ಇವ್ರು ಹೊಸ ಕೆಲಸ. ಅವಾಗ ಬಂತು ಯಾವುದು ಕಾಂಗ್ರೆಸ್, ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್. ಅವಾಗ ಈ ಧ್ವಜ ಎಲ್ಲ ಹೊರದು ಎಲ್ಲ ಕಾಂಗ್ರೆಸ್ ಧ್ವಜನ ಏನ್ ನೋಡಿದ್ರೆ ಕಾಂಗ್ರೆಸ್ ಊರು ತುಂಬಾ ಕಾಂಗ್ರೆಸ್. ಅವ್ರು ಬಹಳ ಖುಷಿ ಆಯ್ತು. ಅದಕ್ಕೆ ಅವ್ರು ಹಿರಿಯ ಇರ್ತಾರ 4 ಮಂದಿ ಮಾತಾಡಕ್ ಭಾಳ ಚಂದ ನಮ್ಮಂಗ ಅವ್ರೇನ್ ಹೇಳ್ತಾರು, ಯಪ್ಪ ಇಲ್ಲಿ ಕಾಂಗ್ರೆಸ್ ಮಾಡ್ಬೇಕಾದ್ರೆ ನಮ್ ಕಣ್ಣೀರ್ ಕಪಾಳಿ ಬಂದಾವ್. ಪುನಪ್ಪ ಪೂಜಾರಿ ಅವರು ಮತ್ತೆ ಯಶಕಾಂತ್ ಗುರುಜಿ ಅವ್ರು ಹೆಂಗ್ ರೈತಂಗ್ ಕಟ್ಟಿದಾರಲ್ಲ ಹಂಗ ಇದನ್ನೆಲ್ಲ ಹೋರಾಟ ಮಾಡಿ ನಿಮ್ದು ಧ್ವಜ ಇಟ್ಟಿದ್ವಿ ಇಲ್ಲಿ ಊರಾಗ ಅವನು ಬೇರೆದವ್ರು ಬರ್ಬಿಟ್ಟಿಲ್ಲ ನಾವು ಭಾಳ ಚಲೋ ಆತಂದ ತಕ್ಕೊಂಡು ಹೋದ ತಗೊಂಡ್ ಕೂತಿರ್ತಾವ ನಡಿ. ಈ ರೀತಿ ಹೋರಾಟ ನಡೆದವು. ಅವಾಗ ಮುಂದೆ ಏನಾಗೈತಂದ್ರೆ ಅಲ್ಲೇ ಒಬ್ಬ ನೋಡಕ್ ಬಂದಿರ್ತಾನ. ಇಲ್ಲಿ ಕರ್ನಾಟಕದಾಗ ನಮ್ಮದು ಭಾರತ ದೇಶದಲ್ಲಿ ಹೆಂಗ್ ಚುನಾವಣೆ ನಿಂತೇಳಿ ಅವ್ನು ಸಾಯಂಕಾಲ ಹೋಗ್ತಾವ. ಅಲ್ಲೇ ಏನು ಧ್ವಜ ನಿಂತಿರ್ತದೆ, ಯಾವ ಧ್ವಜ ನೀವು ಯಾವ ಕೈ ಎಲ್ಲಾ ಪಕ್ಷ ಕೂತಿರ್ತಾರೋ ಧ್ವಜಗಳು ಇರುದಿಲ್ಲ. ಅವ್ನು ಕೇಳ್ತಾನೆ ಹೋಗಿ ಇಪ್ಪ ಚುನಾವಣೆಗೆ ನೀವು ಯಾರಿಗೆ ಓಟ್ ಹಾಕ್ತೀರಿ, ಈ ಸತ್ತೆ 3 ಮಂದಿ ಇರ್ತಾರ ಕೇಳ್ತಾನ. ಅದಕ್ಕೆ ನಮ್ಮ ಬಿಜೆಪಿ ಅವ್ರು ಇರ್ತಾರೋ ಒಂದು 10-20 ಮಂದಿ ನಾವು ಬಿಜೆಪಿ ಅವ್ರು ಓಟ್ ಹಾಕ್ತಿರ್ತಾರ. ಕಾಂಗ್ರೆಸ್ ಅವ್ರು ಇರ್ತಾರ ಅವ್ರ ತರೋ ಬಿಜೆಪಿ ಇಲ್ಲ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಿರ್ತಾರ. JDS ಅವ್ರು ಒಂದು ಥೋಡೆ ಮಂದಿ ಇರ್ತಾರೋ ಅವರು ಅದ ಗುಂಪಿನಾಗ ಇಲ್ಲ ನಾವು JDS ಹಾಕ್ತಿವಿ ಕುಮಾರಸ್ವಾಮಿ ಭಾಳ ಒಳ್ಳೆಯವ್ರು ಅಂತ ಹೇಳಿ ಅವ್ರು ಏನೇನೋ ಕಟ್ಟಿ ಹೇಳ್ತಾರೋ ಅವ್ನು ಬಂದವ್ ಭಾಳ ಚೆನ್ನಾಗಿರ್ತಾನ. ಅವೇನ್ ಕೇಳ್ತಾನೋ ಅವ್ರು ಯಾರು ಪಕ್ಷದಿಂದ ನಿಂತಿಲ್ಲ, 3 ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ನಿಂತಾರೋ ಅವಾಗ ನೀವು ಯಾರಿಗೆ ಓಟ್ ಹಾಕ್ತೀರಿ ಕೇಳ್ತಾನ. ಲಕ್ಷ ಕೊಟ್ಟು ಕೇಳಿ ಏನಂತಾನೋ 3 ಮಂದಿ ಸ್ವತಂತ್ರ ನಿಂತಾರ, ನೀವೆಲ್ಲ ಬಿಜೆಪಿ ಕಾಂಗ್ರೆಸ್ JDS ಅಂದ್ರೆ ಸ್ವತಂತ್ರ ನಿಂತಾರೋ ಅವಾಗ ಯಾರು ಓಟ್ ಹಾಕ್ತೀರಿ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರಂದ್ರ ತಲೆ ಕೇಳ್ಕೊತಾರ ನೋಡ್ರಿ ಇಲ್ಲಿ ಹಂಗಾರ ಹಂಗಾರ ನಮ್ ಜಾತಿ ಯಾವ್ದ ಅಂದ್ರೆ ಅವ್ನು ಹುಡುಕ್ತಿರ್ತಾರೆ ಜಾತಿ. ಅವಾಗ ಮತ್ತೆ ಮುಂದುವರೆದು ಕೇಳ್ತಾನ ಇಲ್ಲೇ ನೀವು ಗೊತ್ತಿಲ್ಲ ನಿಮ್ ಜಾತಿ ಅವ್ರು ಯಾರು ಅಲ್ಲ, 3 ಮಂದಿ ಬೇರೆ ಜಾತಿ ಅವ್ರು ಅವ್ರು ನೀವು ಯಾರು ಹಾಕ್ತೀರಿ ಓಟ. ಅವು ಮತ್ತೆ ತಲೆ ಕೇಳ್ಕೊಂಡ್ರ ಅವ್ರು ಭಾಳ ಜನ ಅವ್ರು ಏನ್ ಹೇಳಿದ್ರ ಅವರು ಯಾರು ರೊಕ್ಕ ಕೊಡ್ತಾರ ಅವ್ರಿಗೆ ಓಟ್ ಹಾಕ್ತಿದ್ರು. ಅದಕ್ಕೆ ಅವ್ನು ಹೇಳಿದ 3 ಮಂದಿ ಚುನಾವಣೆ ನಿಂತಾರ ಸ್ವತಂತ್ರ ನಿಮ್ ಜಾತಿ ಅವ್ರಲ್ಲ, ರೊಕ್ಕ ಕೊಟ್ಟವ್ರಿಗೆ ಓಟ್ ಹಾಕ್ತಾರೆ ನೀವು ಹೇಳ್ತೀರಿ. 3 ಮಂದಿ ರೊಕ್ಕ ಕೊಡ್ತಾರ ಅವಾಗ ಯಾರಿಗೆ ಓಟ್ ಹಾಕ್ತಾರ ರೂಪ ಅಂತ ಕೇಳಿದವ್. ಅವಾಗ ಹಾಗಾದ್ರೆ ಏನ್ ಹೇಳಿದವ್ರ ಯಾರು ಹೆಚ್ಚು ಕೊಡ್ತಾರ ಅವ್ರಿಗೆ ಓಟ್ ಹಾಕ್ತವ್ರು, ಯಾರು ಹೆಚ್ಚು ರೊಕ್ಕ ಕೊಡ್ತಾರ ಓಟ್ ಹಾಕ್ತವ್ರು. ಅವ್ನು ಭಾಳ ಶಾಣ್ಯಾವ್. ಈಗ ಹೊಟ್ಟ ಗಂಡ ಹೊರಗೆ ತೆಗಿಯಾಕ ಬಂದಿದ್ದ ಕೇಳಿಬಿಟ್ಟವ್ ಯಾರು ಹೆಚ್ಚು ಕೊಡುದಿಲ್ಲ, ಎಲ್ಲರೂ ನರೇಂದ್ರ ಮೋದಿ ಅವ್ರದ್ದು 2,000 ನೋಟ ಕೊಡ್ತಾವ 3 ಮಂದಿ. ಅವಾಗ ಯಾರಿಗೆ ಹಾಕ್ತಾರೋ ಗಂಡು ಮಕ್ಕಳಿಗೆ ಅಂದ ಅವ್ರಂದ್ರು 3 ಮಂದಿ ರೊಕ್ಕ ತಗೋಯ್ತು ಅಂದ್ರು. 3 ಮಂದಿ ರೊಕ್ಕ ತಗೋಯ್ತು ಮತ್ತೆ ಹೋರಾಕ ಯಾರಿಗೆ ಓಟ್ ಹಾಕ್ತಿದ್ಪ, ಯಾರು ಕೆಟ್ಟವ್ರು ಅವ್ರಿಗೆ ಓಟ್ ಹಾಕ್ತಿದ್ರು. ಅಲ್ಲ ಅವ್ನು ಇಷ್ಟೆಲ್ಲ ಮಾಡಿ ಯಾರು ಕೆಟ್ಟಿದ್ದವ್ರಿಗೆ ಓಟ್ ಹಾಕ್ತಿದ್ರಿ. ನಿಮ್ ಅಭಿವೃದ್ಧಿ ಆಗುದು ಯಾಕಂದ್ರ ಅಭಿವೃದ್ಧಿ ಯಾರಿಗೆ ಓದ್ಸೋಡಲ್ಲ ಅಭಿವೃದ್ಧಿ ಅವ್ರು ಹಿಂಗ ಉತ್ತಮ ಬಾಯಿ ಸತ್ತವ್ರು ಕಪ್ಕೊಂಡಿರ್ತಾರೋ ಅವ್ನು ಕೆಟ್ಟ ಮಗ ಹೋದ ಗೋಡೌನ್ ಹಾಕಿ ನಮ್ಮ ಹಮ್ ತನಕ ಅವ ಓಟ್ ಹಾಕ್ತೀವಿ. ನಮ್ಮ ದೇಶದಲ್ಲಿ ನಡೆದೈತಿ. ನಾವೆಲ್ಲ ರೈತ ಬಾಂಧವರು ಎಲ್ಲ ಯುವ ಮತ್ತು ಸುಧಾರಣೆಯಾಗಿ ಇದು ಬದಲಾವಣೆ ಆದಾಗ ದೇಶ ಯಾವಾಗ ಸುಧಾರಣೆ ಆಗ್ತಂದ್ರ ಕಸ ತಿಂತಿದ್ರು ಪಾಪ ಬಡವರು ನಾವು MLA ಅವಾಗ ಈ ದೇಶ ಸುಧಾರಣೆ ಆಗೈತಿ. ಭಗವಂತ ಬಿಟ್ಟಿದ್ದೀರಿ ಎಲ್ಲ ಏನ್ ಆಗೈತಿಲ್ಲ ಗೊತ್ತಿಲ್ಲ, ನಿಮ್ಗೆಲ್ಲ ಗೊತ್ತೈತಿ. ಇಲ್ಲಿ ಏನೈತಿ ಎಲ್ಲ ಹೊಂದಾಣಿಕೆ ರಾಜಕೀಯ, ಎಲ್ಲ ಪಕ್ಷಗಳು ಒಂದೇ. ಯಾವ ಪಕ್ಷಗಳು ರೈತರನ್ನು ಉದ್ಧಾರ ಮಾಡುವಂತ ಪಕ್ಷಗಳಲ್ಲ ನಿಮ್ಗೆ ಗೊತ್ತಿಲ್ಲ. ಬಿಜೆಪಿ ಹುಡ್ದಾಗ ಕಾಂಗ್ರೆಸ್ ಅವ್ರ ಮ್ಯಾಗ ಹೋಗಿ ಕುಡ್ತಾರ ಏನಪ್ಪಾ ಕಬ್ಬಿನ ರೇಟ್ ಹೆಚ್ಚು ಕೊಡಿರುತ್ತೆ. ಕಾಂಗ್ರೆಸ್ ಅವ್ರು ಬಂದಾಗತ್ತವರು ಬಿಜೆಪಿ ಅವ್ರ ಮ್ಯಾಗ ಹೋಗಿ ಕುಡ್ತಾರ. ಅವ್ರು ನಾವು ಇದ್ರೆ ಬೇಕಾದ್ ಮಾಡ್ತಿದ್ವಿ, ರೈತ ಹೇಳಿದ ಕೊಡ್ತು ನಿಮ್ ಭಾಷಣ ಮಾಡಿ ಹೋಗೋದು ಒಟ್ಟಪ್ಪ
ಏನಪ್ಪಾ ಅಂದ್ರೆ ನೀವು ಹೆಂಗ ತಿರುಗಿದಂಗ ಬಂಟುಗಳು ತಾವು ತಿಳ್ಕೊಂಡ್ಬಿಟ್ಟಾರು. ಅದಕ್ಕೆ ನೀವು ಶಾಲೆಯಾರಾಗಬೇಕು ಚುನಾವಣೆಯಲ್ಲಿ ಮೊದಲ. ಅದಕ್ಕ ಈ ಸಂತೆ ಕಬ್ಬಿನ ರೇಟ್ ಹೆಚ್ಚಿಕೊಡ್ಲಿಲ್ಲ ಅಂದ್ರೆ ಯಾರ್ಯಾರು ಕಾರ್ಖಾನೆ ಅವ್ರು ಕೆಡುವಂತ ವ್ಯವಸ್ಥೆ ನೀವು ಮಾಡ್ಬೇಕು. ಅದಲ್ಲದೆ ಬಹಳ ಜನ ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರುವಾರ ದೇಶರಿ ಅವ್ರು ಹೆಂಗ್ ಬರ್ತಾರೆ, ನೀವೊಂದು ಕೆಲಸ ಮಾಯ ಬರ್ತಾರ. ಅವ್ರು ಏನ್ ಮಾಡ್ಬೇಕಪ್ಪ, ಅತ್ಯಂತ ಸಾಮಾನ್ಯ ಕೆಲಸ, ಬಹಳ ದೊಡ್ಡಲ್ಲ. ಡಿಸಿಸಿ ಬ್ಯಾಂಕ್ನಾಗ ಏನು ಆಯ್ತು ಬಂದಲ್ಲ ಮೈನೆ ಒಂದು 4 ಮಂದಿನ ತಂದು ನಡು ಇಟ್ಕೊಂಡ್ಬಿಟ್ಟು ಸಾಕು. ರೈತರ ಅಭಿವೃದ್ಧಿಗೆ ಬದ್ಧವಾಗಿದ್ದೇವೆ. ಆದ್ದರಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೈ ಹಾಕಿದ್ದೇವೆ ಅಂತ ಮಾಧ್ಯಮ ಮುಂದೆ ಹೇಳ್ತಾರೋ. ಅಡಿಬಿ ಚೆನ್ನಾಗಿ ಹೋಗ್ಯಾರ ಇಲ್ಲಿ. ಏನು ರೈತರ ಅಭಿವೃದ್ಧಿ ಬರ್ಬೇಕಿಲ್ಲಿ ಬಂದ ರೈತರ ಬೇಡಿ ಸ್ಪಂದಿಸ್ರಿ. ತಾವು ಕುಂಡ್ರಬೇಕು ರೈತರ ಜೊತೆಗೆ ಕೂತು ನಿಮ್ಮ ಪಾವಾರೇನ ತೋರಿಸ್ಬೇಕು. ಇಲ್ಲಿ ನಾವು ಹಾಗೆ 3,500 ರೂಪಾಯಿ ರೇಟ್ ಕೊಡಿಸಬೇಡ ಅಂತ ಹೇಳುವಂತ ಗಂಡು ಆಗತ್ತೆ. ನಿಮ್ಮಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರ 6 ದಿವಸ ಇವತ್ತಿಗೆ ಸಣ್ಣ ಚೆನ್ನಾಗಿರ್ತದೆ ಇದನ್ನ ಹೊಡೆಸಾಕ ನಿಮ್ಗೆ ಗೊತ್ತಿರಲಿ. ಆದ್ರೆ ಈ ಗುರುಜಿ ಅವರು ತುನಪ್ಪ ಅವರು ಸುಮಾರು 3 ತಿಂಗಳಿಗೆ ಇದನ್ನ ಜಿಲ್ಲೆಯನ್ನು ಸುತ್ತಾಡಿ ಬೇರೆ ಜಿಲ್ಲೆಗಳಿಗೆ ಹೋಗಿ ಇದನ್ನೆಲ್ಲ ಒಳ್ಳೆ ಮಾಡಿದರು. ಇದನ್ನ ಹೊಡೆಯುವಂತ ಹುನ್ನಾರ ನಡೆದೈತಿ. ಆದ್ರೆ ಏನ್ ಸಂತೋಷ ಅಂದ್ರೆ 6 ದಿವಸ ಆದ್ರೂ ಅಂತ ಬೆಳವಣಿಗೆ ನಡೆದಿಲ್ಲ. ಪ್ರತಿ ತಾಲೂಕಿನಲ್ಲಿ ಹೋರಾಟ ನಡೆದಿಲ್ಲ. ದಿನದಿಂದ ದಿನಕ್ಕೆ ಒಮ್ಮೆ ಏನಾಗಿತ್ತು ಅಂದ್ರ ಸಂಗನಗೇರಿ ಕತ್ರಾಗ ನಾವು ಗೊತ್ತಿದ್ದು ಹೇಳಬೇಕಾಗಿತ್ತು ಸಂದರ್ಭ. ಸಂಗನಗೇರಿ ಕತ್ರಾಗ 4 ವರ್ಷದಿಂದ ಘಟಪೂರ್ವ ಫ್ಯಾಕ್ಟರಿ ಬಿಲ್ಲನ್ನ ಕೊಟ್ಟಿಗೆ ಕಾರ್ಖಾನೆ ಚಲೋ ಮಾಡಿರ್ತೇಳಿ ನಾವು 200 ಮಂದಿ ರೈತರು ಕೂತಿದ್ದು. ಮತ್ತೆ ಚುನಾಪಣ್ಣವರು ಅದ್ರಾಗಿದ್ರು. ಸುಮಾರು 3 ದಿವಸ ನಾವು ಬಿಟ್ಟು ಯಾರು ದಾದ ಇಲ್ಲ. 4ನೇ ದಿವಸಕ್ಕೆ 400 ಮಂದಿ ರೂಪಾಯಿ ನಾವು ಹಾಕೊಂಡ್ಕೇಳಿ 400 ಮಂದಿ ಬಂದ್ ದಬ ಇಳಿದ್ರ ಅವ್ರ ನಾವು ಕುಕ್ಕಟ ಕೊಟ್ಕೊಡೋರಪ್ಪ ನೀವ್ಯಾರಂತೀವಿ ಕೊಟ್ರಿ. ಹಂಗ ಈ ಹೋರಾಟ ಆಗ್ಬಾರ್ದು. ಮೂಡಲ್ಗೆ ಗುರ್ಲಾಪುರ ರಾಷ್ಟ್ರದಲ್ಲಿ ಆದಂತ ಹೋರಾಟ ದೇಶದ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗುವಂತೆ ಆಗ್ಬೇಕು. ಅದಕ್ಕೆಲ್ಲ ನೀವು ಸರ್ಕಾರ ಬಹಳ ಅವಶ್ಯಕ. ಏನ್ ಮಾಡಿದ್ರೆ ನಿಮ್ ಜಿಲ್ಲಾಗಿರ್ತ ಗೊತ್ತಿಲ್ಲ ಲಗಾಣಿ ಹೆಚ್ಚಾಗೈತಿ ಫ್ಯಾಕ್ಟ್ರಿ ತಡ ಅದನ್ನೆಲ್ಲ ಕಾಟ ಹಾಕ್ತಾರೆ. ಲಗಾಣಿ ಯಾವ ತಗೋತಾರ ಅವನ ಲಗಾ ತಗೊಂತ ವ್ಯವಸ್ಥೆ ಸರ್ಕಾರ ಮನಸ್ಸು ಮಾಡಿ ಹಾಕೈತಿ. ಏನ್ ದ್ವಾರದಿಲ್ಲ ಅದು ಕೊನೆಯದಾಗಿ ಒಂದೇ ಮಾತು ಸರ್ಕಾರಕ್ಕೆ ಹೇಳ್ತಾ ನಾನು ಮತ್ತೊಂದು ಇನ್ನೊಂದು ಮಾತು ಹೇಳ್ಬೇಕು. ಮಾಹಿತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಕ್ಕರೆ ನಿರ್ದೇಶಕರ ಕಚೇರಿಯಲ್ಲಿ ಸಕ್ಕರೆ ತಂತ್ರಜ್ಞಾನ ಹುದ್ದೆ ತಗೊಂಡಿರೋದು ಗೊತ್ತಿಲ್ಲ. ಶುಗರ್ ಟೆಕ್ನಾಲಜಿ ಅಂತ ಹೇಳಿ ಅದು ಹುದ್ದೆ ಹೆಸರು. ಎಂದು ಸಕ್ಕರೆ ನಿರ್ದೇಶಕರ ಕಚೇರಿ ಚಾಲೋಯ್ತು ಆ ಹುದ್ದೆನೇ ಇಟ್ಟಿಲ್ಲ. ಯಾಕೆ ಇಟ್ಟಿಲ್ಲ ಅಂದ್ರೆ ರಾಜಕಾರಣಿಗಳು ರೊಕ್ಕ ಕೊಟ್ಟಾರೆ ಈ ಹುದ್ದೆ ಒಟ್ಟು ತುಂಬ್ಯಾರ. ಆ ಹುದ್ದೆ ತುಂಬ್ರಿ ಅಂದ್ರೆ ಅಲ್ಲಿ ಏನ್ ನಮಗೆ ಲಾಭ ಸಿಗ್ತೈತೆ ಅಂದ್ರೆ ಈ 1 ಟನ್ ಕಬ್ಬಿನಿಂದ ಏನೇನ್ ಆಕತಿ, ಎಷ್ಟು ಉತ್ಪನ್ನ ಬರ್ತೈತಿ, ಎಷ್ಟು ಖರ್ಚು ಅನ್ನೋದು ತುಣಪ್ಪನ ಗೊತ್ತೈತಿ, ಶಶಿಕಾಂತ್ ಗುರುಜಿ ಅವ್ರಿಗೆ ಗೊತ್ತೈತಿ, ನಿಮಗೂ ಗೊತ್ತೈತಿ. ಇದು ಅಧಿಕೃತ ಮಾಹಿತಿ ಅಲ್ಲ. ITI ಇಂದ ನಾವು ಮಾಹಿತಿ ಹಾಕಿದಾಗ 1 ಟನ್ ಕಬ್ಬಿನಿಂದ ಎಷ್ಟು ಖರ್ಚು ತಯಾರಾಗತಿ, ಅದು ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ರೊಕ್ಕ ಆಯ್ತು, ಅದ್ರ ಬೆಲೆ ಎಷ್ಟಾಯ್ತು, ಉಪ ಉತ್ಪನ್ನಗಳು ಎಷ್ಟು ತಯಾರದು, ಸ್ಪಿರಿಟ್ ಎಷ್ಟು ತಯಾರಾಯ್ತು, ಅದಕ್ಕೆ ಎಷ್ಟು ಖರ್ಚು ಲೆಕ್ಕಪತ್ರ ಅವ್ನು ಕೊಟ್ಟಂದ್ರೆ ನಿಮಗೆ 4,800 ರೂಪಾಯಿ ಕೊಡ್ಬೇಕಾಗತ್ತೆ ರೇಟ್. ಅವ್ರು ಒಂದೇ ಜಾಗದಲ್ಲ ಏನ್ ಮಾಡಿದ್ರು ನಮ್ಮಂತವ್ರು ಬೇರೆ ಯಾರೇ ITIದಾಗ ಅರ್ಜಿ ಹಾಕಿ ಇದನ್ನ ತಗೊಂಡು ಕೋರ್ಟ್ ಕೊಟ್ರ. ಅವ್ರು ಕೊಟ್ಟಿದ್ದ ಅಧಿಕೃತ ಕೋರ್ಟ್ ಕೊಡಕ ಅಧಿಕೃತ ಮಾಹಿತಿ ಆ ಹುದ್ದೆನೆ ತುಂಬಿಲ್ಲ. ಇವರೆಲ್ಲ ಯಾರೋ ಈ ಶುಗರ್ ಮಂತ್ರಿ ಕಾರ್ಖಾನೆ ಅವ್ರು ತುಂಬ ಹುಟ್ಟಿಲ್ಲ. ಅದಕ್ಕೆ ನಾನೇನಪ್ಪ ವಿನಂತಿ ಅಂದ್ರೆ ಬೆಂಗಳೂರಿನಲ್ಲಿ ಆಯ್ತು ಬೆಳಗಾವಿಯಲ್ಲೇ ಈ ಸಕ್ಕರೆ ತಂತ್ರಜ್ಞಾನ ಹುದ್ದೆ ತುಂಬಬೇಕು. ನಿಮಗೊಂದೇಳಿ ರೈತರು ಹೇಳಿದ 3,500 ರೂಪಾಯಿ ಕೊಡಕ್ಕಾಗದ ಸಿದ್ದರಾಮಯ್ಯನವ್ರು ಹೇಳ್ತು, ರಾಜ್ಯದ ಸಕ್ಕರೆ ಸಚಿವರಿಗೆ ಹೇಳ್ತು, ನೀವು ನಿಮ್ ಪವರ್ ತೋರಿಸ್ರಿ, ಗಂಡಸ್ತಾನ ಹೊರಗೆ ಬಂದ ಈ ಕಾರ್ಖಾನೆ ರೈತರು ಹೇಳಿದ ಕಾನೂನು ಹಣ ಕೊಡೋದ್ರೆ ನಿಮ್ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಕೇಳ್ಕೊಂಡ ಈ ಒಂದು ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪರಮ ಪೂಜ್ಯರಿಗೆ ಹಾಗೂ ಸಣ್ಣಪ್ಪನ ಪೂಜ್ಯರಿ ಅವರಿಗೆ, ರೈತ ಸಂಘದ ಮಿತ್ರರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಯ ಹೇಳ್ತೀನಿ. ಜೈ ಹಿಂದ್, ಜೈ ಉತ್ತರ ಕರ್ನಾಟಕ. ಬಿಸಿ ಬರಕತ್ತೀನಿ ಸರ್ ಹಚ್ಚಿಂది ಈ ವಯಸ್ಸಿನ ಶಾಸ್ತ್ರ ರೈತರ ಜೊತೆಗೆ ಯಾವಾಗಲೂ ಗಟ್ಟಿಯಾಗಿ ನಿಲ್ತೀನಿ. ಸರ್ಕಾರ ತನ್ನ ಅಧಿಕಾರ ಬಳಕೆ ಮಾಡಿಕೊಂಡು ಫ್ಯಾಕ್ಟರಿಗಳನ್ನ ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ರೈತರಿಗೆ ಬಿಲ್ ಕೊಡಿಸ್ಬೇಕಂತ ಗಟ್ಟಿಯಾಗಿ ಧ್ವನಿ ಮೂಲಕ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಪ್ಪ ಗಡಸರ್ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಅದೇ ರೀತಿಯಾಗಿ ಸ್ವಾಭಿಮಾನಿ ಶೇತಕರಿ ಸಂಘಟನಾ ಶಾಸ್ತ್ರಿ ಚೌಕ್ ಸದಲ್ಗ
ಇವ್ರು 4 ಚೀಲ ಅಕ್ಕಿ ಕೊಟ್ಟಿದ್ದಾರೆ. ದಾಸೋಹಕ್ಕ ಜೋರಾದ ಚಪ್ಪಾಳೆ ಹೊಡಿರಿ. ಅದೇ ರೀತಿಯಾಗಿ ಗೋಕಾಕ್ನ ಯಾವತ್ತು ಹೋರಾಟದ ಮುಂಚೂಣಿಗೆ ಇರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಅಶೋಕ್ ಪೂಜಾರಿ ಅವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡ್ಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಆತ್ಮೀಯ ರೈತ ಬಂಧುಗಳಿಗೆ ದೀರ್ಘದಂಡ ನಮಸ್ಕಾರಗಳು. ಕೈ ಮುಂದೆ ಮಾಡ್ಬೇಡಿ. ಬಹುಶಃ ಒಂದೆರಡು ಮಾತು ಮೊದಲು ಹೇಳೋದೈತಿ, ಶಾಂತ ಕೇಳ್ರಿ. ಶಶಿಕಾಂತ್ ಗುರುಜಿ ಅವರು ಬಾಸ್ರವ್ರು ನನಗೆ ಸಲ ನೀವು ಮಾತಾಡ್ರಿ ಅಂತ ಹೇಳಿ ನನಗೆ ನಾ ಯಾಕೋ ಮಾತಾಡೋ ಮನಸ್ಸಾಗ್ಲಿಲ್ಲ, ಹಿಂದೆ ಹಾಕಿನಿ. ಕಾರಣ ಇಷ್ಟ, ಏನು ನಾವೆಲ್ಲ ಭಾಷಣ ಮಾಡಿ ನೀವು ಹೇಳಕತ್ತಿಲ್ಲ. ನಮಗೆ ಏನ್ ತಿಳಿದೈತೆ ಅದ್ರ 100 ಪಟ್ಟು ನೀವು ತಿಳ್ಕೊಂಡಿರಿ, 1000 ಪಟ್ಟು ನೀವು ತಿಳ್ಕೊಂಡಿರಿ. ಒಂದ್ ರೀತಿ ನೀವು ಇದೆಲ್ಲ ಕೂತ್ ಕೇಳೋರು ಹೆಂಗಂದ್ರಿ ಅಂದ್ರೆ, ಈ ಶುಗರ್ ಫ್ಯಾಕ್ಟ್ರಿ ಕಬ್ಬಿನ ಏನ್ ಖರ್ಚು ಬರ್ತೈತಿ, ಎಷ್ಟ್ ರೇಟ್ ಕೊಡಕ್ ಸಾಧ್ಯೈತಿ, ಯಾರ್ಯಾರು ಮೋಸ ಮಾಡತ್ತಾರು, ಇದೆಲ್ಲ ತಿಳ್ಕೊಂಡಂತ ಸೂಪರ್ ಕಂಪ್ಯೂಟರ್ ನಿಮ್ ತಲೆಯಾಗೈತಿ. ಕೇಳಿ ನೀವು ಒಳಗೆ ಪಿಂಡ ಆಗಿರ್ತೈತದ. ನೀವು ಅನಿವಾರ್ಯವಾಗಿ ಭಾಷಣ ಕೇಳ್ತಿರೋ ಹೊರತಾಗಿ ನಿಮಗೆ ಗೊತ್ತಿಲ್ಲ ಅಂತ. ಅದು ಒಂದು ಕಾರಣ ಆಗಿತ್ತಂದ್ರೆ, ಎರಡನೇದು ಏನಂದ್ರ ನಾವ್ ಹೆಚ್ಚು ಕಡಿಮೆ ಜನ ರಾಜಕಾರಣದವರು. ನಾವು ರಾಜಕಾರಣದಾಗ ಇದ್ದವ್ರ ನಿಮ್ಮ ಮುಂದೆ ಏನಾದ್ರು ಭಾಷಣ ಮಾಡಿದ್ರೆ ಅದು ಟಂಕ್ ಮಿಕ್ಸ್ ಇದ್ದ ಬಂಗಾರ ಇದ್ದಾಗ. ಬಂಗಾರ 100% ಪ್ಯೂರ್ ಬಂಗಾರ ಅಲ್ಲ, 24 ಕ್ಯಾರೆಟ್ ಬಂಗಾರ ಅಲ್ಲ, 18-20 ಕ್ಯಾರೆಟ್ ಬಂಗಾರ. ಯಾಕಂದ್ರೆ ನಾವ್ ಏನಾದ್ರು ಮಾತಾಡಿದ್ರೆ ಅದ್ರೊಳಗೆ ನಮ್ಮ ರಾಜಕೀಯ ಲಾಭ ಇರ್ತೈತಿ, ಬೇಕಾದ್ರೆ ಇಲೆಕ್ಷನ್ ಇರ್ತೈತಿ. ಅದಕ್ಕೆ ನಾವು ಮಾತಾಡೋ ಮಹತ್ವಿಲ್ಲ. ಈ ನೋವಿನ ದನಿ ಏನಾಗಬೇಕು ಅಂತ ಹಕ್ಕೊತ್ತಾಯ ಅದು ರೈತರಿಂದ ಬರ್ಬೇಕು ಹೊರತಾಗಿ ನಮ್ಮಂತ ರಾಜಕಾರಣಿಗಳಿಂದಲ್ಲ. ಅದಕ್ಕೆ ನಾವು ಮಾತಾಡೋದು ಯೋಗ್ಯ ಅಲ್ಲ. ನೀವು ಮಾತಾಡಿದ್ರೆ ಅದನ್ನ ಕೇಳಿ ಚಪ್ಪಾಳಿ ಮಾಡೋದು, ನಿಮ್ಗೆ ಬೆಂಬಲ ಮಾಡೋದು ಅಷ್ಟ ನಮ್ ಕರ್ತವ್ಯ ತಿಳ್ಕೊಂಡು ನಾವು ಮಾತಾಡಕ್ ಮನಸ್ಸು ಮಾಡಿದ್ವಿ. ಆದ್ರೆ ಇವತ್ತೊಂದು ಸಂದರ್ಭ ಬಂದೈತಿ. 6 ದಿವಸ ಆಯ್ತು. ಬಹುಶಃ ಯಾವಾಗ ಕಬ್ಬು ಬೆಳೆಗಾರ ರೈತರ ರೇಟ್ ಸಲುವಾಗಿ ಹೋರಾಟ ಮಾಡಿದರು. ಬಹಳ ವರ್ಷದಿಂದ ನೋಡ್ಕೊಂಡು ಬಂದು, ನಾನು ಸಣ್ಣಾಗಿದ್ದಾಗ ನೋಡ್ಕೊಂಡು ಬಂದನು. ಯಾವಾಗೂ ಸಕ್ಕರೆ ಕಾರ್ಖಾನೆ ಮಾಲಕರ ನೀವು ಕೇಳುತ್ತಾ ಸಟ್ಟ ಕೊಡ್ತಿರಪ್ಪ ಅನ್ನೋ ರೀತಿ ಎಂದೂ ಹೂ ಅಂದಿಲ್ಲ, ಕೊಟ್ಟಿಲ್ಲ. ದೊಡ್ಡ ಪ್ರಮಾಣದ ಹೋರಾಟ ಆದಾಗ ನೀವು 400 ಕೇಳಿದಾಗ 100 ಕೊಟ್ಟಾರು, 400 ಅನ್ಕು ಎಂದೂ ಕೊಟ್ಟಿಲ್ಲ. ಅದು ಆಗಿನ ಪರಿಸ್ಥಿತಿ. ಈಗ ಪರಿಸ್ಥಿತಿ ಹೆಂಗ್ ಬಂದೈತೆ ಅಂದ್ರೆ ಅದಕ್ಕಿಂತ ಭಾಳ ಕೆಟ್ಟ ಪರಿಸ್ಥಿತಿ ಬಂದೈತಿ. ಮೊದಲು ಹೆಂಗಿತ್ತು, ಸಕ್ರೆ ಕಾರ್ಖಾನೆ ಯಾವ ಕಡೆ ಇತ್ತು ಅಂದ್ರೆ ವಿಶೇಷವಾಗಿ ನಮ್ಮನ್ನೆಲ್ಲ ಕೋಆಪರೇಟಿವ್ ಸಕ್ರೆ ಕಾರ್ಖಾನೆ ಇದ್ದು, ಸಹಕಾರ ತತ್ವದ ಮೇಲೆ ಇತ್ತು. ಒಬ್ಬನ ಕಡೆ ಕಾರ್ಖಾನೆ ಇದ್ದಿರ್ಕಿಲ್ಲ, ಎಲ್ಲಾ ಕುಡಿಕೇಶನ್ ನಿರ್ಣಯ ಮಾಡ್ತಿರೋದಂತೆ ಅದು ಯಾವನೇ ಫ್ಯಾಕ್ಟ್ರಿ ಡೈರೆಕ್ಟ್ ಹೆಚ್ಕಡಿ ಮಾಡಿದ್ರೆ ಹುಡುಕಿ ಡೈರೆಕ್ಟ್ ಎಲ್ಲ ಕೂಡ ಅವ್ರು ಗುಮ್ತಿರು. ಹಂಗಾಗಿ ಅದು ಏನ್ ಹೆಚ್ಕಡಿ ಆಗುವಂತ ಸಾಧ್ಯತೆ ಕಡಿಮೆ ಇತ್ತು. ಆಗ ಬರಲಿ ಅನ್ಸೋಡ್ತಾವ್ ಬಾರ ಒಂದು 4-5 ಕಾರ್ಖಾನೆ ಪ್ರೈವೇಟ್ ಇದ್ದು, ಉಳಿಕೆಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದ್ದು. ಆದ್ರೆ ಯಾವಾಗ ದೊಡ್ಡ ದೊಡ್ಡ ರಾಜಕಾರಣಿಗಳ ಕಣ್ಣ ಈ ಸಕ್ಕರೆ ಮೇಲೆ ಬಿದ್ದು, ಈ ಸಕ್ಕರೆ ಕಾರ್ಖಾನೆಯಿಂದ ಕೋಟಿಗಟ್ಟಲೆ ದುಡ್ಡು ನಾವು ಮಾಡ್ಕೋಬಹುದು, ಬಹಳ ಹಗರ ಕೆಲಸ ತಿಳ್ಕೊಂಡ್ರು. ಅವಾಗ ಇನ್ನು MLAಗಳು, ಸಚಿವರು, MP ಗಳೆಲ್ಲ ಸಕ್ಕರೆ ಫ್ಯಾಕ್ಟ್ರಿ ಹಾಕಕ್ ಚಾಲು ಮಾಡ್ರು. ಅದಕ್ಕೆ ಇವತ್ತು ಕರ್ನಾಟಕದೊಳಗೆ 75% ಫ್ಯಾಕ್ಟ್ರಿ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ MLA ಚೇರ್ಮನ್ ಅದ, MLA ಕಡೆ ಆಗ್ರೆ, MP ಚೇರ್ಮನ್ ಅದ, ಅಥವಾ ಅವನ ಮಂದಿ ಕಡೆ, ಅಥವಾ ಮಂತ್ರಿ ಚೇರ್ಮನ್ ಅದಾನು ಅವನ ಕಡೆ. ಇವ್ರ ಕಡೆ ಸಕ್ಕರೆ ಕಾರ್ಖಾನೆ ಸಿಗ್ತಾವ ಅಂತ ಹೇಳಿ ನಮಗೆ ಸರ್ಕಾರದಿಂದ ರೇಟ್ ಸಿಗೋದು. ಯಾಕ ಸರ್ಕಾರದವ್ರ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಇವರೆಲ್ಲ MLA, MP, MLAಗಳು, ಮಂತ್ರಿಗಳು ನಾವೇನಾದ್ರು ಕೈತ್ರ ಎಲ್ಲೇ ಇವರೆಲ್ಲ ತಮ್ಮ ರೊಕ್ಕದ ಬರದಿಂದ ನಮ್ಮ ಕೃಷಿ ಕಾಲ್ ಕಿತ್ತ ಅಂತೇಳಿ ಅಂದಾಕತ್ತಾರು. ಅದಕ್ಕೆ ಇವತ್ತು ಇವ್ರ ಮೇಲೆ ಗಟ್ಟಿ ನಿರ್ಣಯ ಮಾಡುವಂತ ಸ್ಥಿತಿ ಒಳಗೆ ಸರ್ಕಾರಗಳು. ಆದ್ರೆ ಬಹುಶಃ ಒಂದು ಮಾತು ಹೇಳ್ಬೇಕಾಗೈತಿ. ನಾವಿನ್ನೂ ಸಣ್ಣವರಿದ್ದು ಕಾಲೇಜು ಅಂತ ರಾಜಕಾರಣ ಮಾಡಾಕ್ತಿದ್ದು. ಆ ಒಂದು ಸಂದರ್ಭದೊಳಗೆ ಪ್ರೊಫೆಸರ್ ನಂಜನ್ ಸ್ವಾಮಿ ಅವರು, ಶ್ರೀ ಬಾಬಾ ಗೌಡ್ರು ಇಡೀ ರಾಜ್ಯದ ತುಂಬ ಗುಡುಗ್ ಹಾಕಿರು. ಆ ಗುಡುಗ್ ಹಾಕಂತೇನ ಇವತ್ತು ರೈತ ಎಲ್ಲಿ ಮಟ್ಟ ಬಂದ್ರಂದ್ರೆ DC ಎದಿ ಮೇಲೆ ಹಂಗೆ ಕೇಳುವಂತ ಶಕ್ತಿ ರೈತರಿಂದ ಬಂತು. ಆ ಕೆಲಸ ಇವತ್ತ ನೀವು ನೋಡಿರಿ, ಯಾಕಂದ್ರೆ ಮುಚ್ಕೊಂಡು ಹೇಳಿ ಆಗ್ತಿಲ್ಲ. ಬಹುಶಃ ರೈತ ಸಂಘಟನೆ ಒಂದು ಶಕ್ತಿ ಏನಿಲ್ಲ, ಅದು ಒಂದು ಸಂದರ್ಭ ಬಂದಿತ್ತು.
ಅವತ್ತು ಮನಸ್ಸು ಮಾಡಿದ್ರೆ ರೈತರ ಸರ್ಕಾರ ಇರ್ತಿತ್ತು, ಎಲ್ಲಾ ಪಾರ್ಟಿ ರೈತ ಸಂಘದವ್ರ ರೆಡಿ ಕೂಡಿನೇ ಎಲೆಕ್ಷನ್ ಮಾಡಬೇಕು, ಅವರನ್ನು ನಾವು ಕೂಡಿ ಎಲೆಕ್ಷನ್ ಮಾಡಿ ಗೆಲ್ಬೇಕು ಅಂತ ಭಾವನೆ ಇತ್ತು. ಅವತ್ತೇನಾದ್ರು ರೈತ ಸಂಘ ಮನಸ್ಸು ಮಾಡಿದ್ರೆ ಇವತ್ತು ಕರ್ನಾಟಕದೊಳಗೆ ರೈತ ಸರ್ಕಾರ, ಇವತ್ತಿಗೂ ರೈತ ಸಂಘ ಸರ್ಕಾರ ಇರ್ತಿತ್ತು, ಎಲ್ಲರೂ ಸರ್ಕಾರ ಹೋಗ್ತಿರ್ತಿಲ್ಲ. ಆದ್ರೆ ಅವತ್ತಿನ ತೀರ್ಮಾನ ಇದರ ಭಾಗವಹಿಸಲಿಲ್ಲ. ಇವತ್ತು ನಾವು ಬೇರೆ ಕಡೆ ಜಿ ಅನ್ನುವಂತ ಸಂದರ್ಭ. ಈಗ ಕಾಲ ಮೆಂಚಿಲ್ಲ. ಇವತ್ತು ನೀವು ಸೂಕ್ಷ್ಮ ನೋಡ್ರಿ, ಇವತ್ತು ಇಂಥ ದೊಡ್ಡ ರೈತ ಹೋರಾಟ ಆಕೈತೆ ನಾವು ಯಾರು ತಿಳಿದಿಲ್ಲ, ಕಲಿಸ್ಬೇಕು ಅಂತ ತಿಳಿಯಂಗಿಲ್ಲ. ಬಹಳ ಯಾರು ಕುಂಡಿರ್ತಾರೋ ಎದ್ದು ಹೋಗ್ತಾರೆ ಅನ್ನುವಂಥ ಭಾವನೆ ಇತ್ತು. ಆದ್ರೆ ಯಾವತ್ತು ಶಶಾಂತ್ ಗುರೂಜಿ ಅವರು, ಶಿವನಪ್ಪ ಪೂಜಾರಿ ಅವರು ಮತ್ತು ಅವ್ರ ಹಿಂದೆ ಅಂಗಡಿ ಬಂದು ಮಾಡಿಲ್ಲ, ಇದೊಂದು ಶಕ್ತಿಯಾಗಿ ನಿರ್ಮಾಣ ಮಾಡಿದ್ರು. ಇವತ್ತು ಒಂದು ಸ್ವರೂಪ ಬಂದ ತುಂಬ ಆಕಾರ ಬಂದೆ. ಬಹುಶಃ ಇವತ್ತು ಹೆಂಗಾಗಿತ್ತು ಅಂದ್ರೆ 28ರಿಂದ 30,000 ಕೊಡ್ಬೇಕಾದ್ರೆ ತಿರುಗಾಡ್ತಿದ್ದ ಸೆಕ್ಟರ್. ಇವತ್ತು ನೀವು 2 ವರ್ಷ ಕೊಟ್ಟದಕ್ಕೆ ಅವ್ರ ಬೆವ್ರು ಹೆಂಗ್ ಬಿಟ್ಟೈತೆ ಅಂದ್ರೆ 32,000 ಕೊಡ್ತದೆ ಒಪ್ಕೊಂಡ್ರು. ಯಾಕೆ ಒಪ್ಕೊಂಡ್ರು ಅಂದ್ರೆ ಅದು ಹಿಂದಿನ ಶಕ್ತಿ ಇತ್ತು. ಬೇಕಂತ ನಾವು 32,000 ಕೊಟ್ಟಿಲ್ಲ ಅಂದ್ರೆ ಶಶಾಂತ್ ಗುರೂಜಿ ಅವರು, ಶಿವನಪ್ಪ ನಮ್ನೇನು ಹಂಗೆ ಬಿಡಂಗಿಲ್ಲ, ಈ ಬಜೆಟ್ ತಂದ ಫ್ಯಾಕ್ಟ್ರಿ ಹೋಗಿಸ್ತಾರು, ಅನಿವಾರ್ಯ ಇತ್ತು ಅಂತ ಹೇಳಿ 32,000 ಒಪ್ಕೊಂಡ್ರು. ಅದು ನಮ್ಮ ಹೋರಾಟ ಬರೀ 32,000 ಇಲ್ಲ, 3500 ಕೊಡ್ಬೇಕಂತ ನಮ್ಮ ಹೋರಾಟ ಐತಿ. ಇವತ್ತು 32,000 ಒಪ್ಕೊಂಡಾರು. ಆದ್ರೆ ಒಂದು ಮಾತು ಹೇಳ್ತೀನಿ, ಇವತ್ತು ಈ ಹೋರಾಟ ಏನಿಲ್ಲ, ಬಹುಶಃ ನಾಡ್ದು 30,000, 300, 3400, 3500 ಕೊಟ್ಟು ಮುಗಿಬಹುದು. ಆದ್ರೆ ಇಬ್ಬರು ಮನಸ್ಸು ಮಾಡಿದ್ರೆ ಬಹುಶಃ ಇದೇ ವರ್ಷ ನೀವು ಒಂದು ಟನ್ನಿಗೆ ಎಷ್ಟು ರೇಟ್ ತಗೋತೀರಂದ್ರೆ 4,000ರಿಂದ 4,500 ರೇಟ್ ತಗೋತೀವಿ. ಎಷ್ಟ? 4,000 ಹೆಂಗ ಆಗ್ತೀವಿ ನೀವು ಕೇಳಬಹುದು. ನೀವು ಒಂದು ಗಾಡಿ ಟ್ರೇಲರ್ ತಂದು ಓದಿರ್ತೀರಿ, ಅದ್ರ ಕಾಟ ಎಷ್ಟು ಬೆಳಿತಾರು, ಎಷ್ಟು ಬೆಳಿತಾರೆ, ಏನೆಲ್ಲವ 2 ಟನ್ ಬೆಳಿತಾರೆ. 2 ಟನ್ನಿನ ರೇಟ್ ಎಷ್ಟಾಯ್ತು? 7 ರೂಪಾಯಿ ಆಯ್ತು. 6 ಹಿಡೀರಿ, ಅದು 6,000 ಬಂತು ಒಂದು ಟನ್ನಿಗೆ. ಬಂದಿರೋ 6 ರೂಪಾಯಿ ಜಾಸ್ತಿ ಬರ್ತೀರಿ ನಿಮ್ಗೆ. ಯಾಕೆ ಒಂದು ಇದನ್ನ ಹೇಳಿ 600 ರೂಪಾಯಿ ಅಲ್ಲೇ ಜಾಸ್ತಿ ಆಗತ್ತೆ ನಿಮ್ದು. ಇದ ಕಾಟ ಬಡಿಯೋದು ಬಂದಾರ, ಕಾಟ ಬಡಿಯೋದು ಬಂದ ನೋಡ್ಕ ನಿಮ್ಗೆ ಅದು ಸಿಗಾಗಿದೆ. ಇನ್ನು ಎರಡನೇದು ಇವತ್ತೆಲ್ಲ ರಿಕವರಿ ಬಂದೈತೆ ನಮಗೆ ಕಾಗದ ಯಾಕೆ ಕೊಡ್ತಾರೆ. ಯಾರೇ ನಾವು ಹೋಗಿ ರಿಕವರಿ ಹೆಂಗೆ ತೆಗಿತಾರು, ಎಷ್ಟು ತೆಗಿತಾರು, ಅದು ಏನೈತೆ ಪರೀಕ್ಷೆ ಮಾಡಿ ನೋಡಿದೆವು. ಅಲ್ಲಿ ಕಾರ್ಕೂನ್ ಅವ್ರು ಹೇಳಿರ್ತಾವ, ಅದು 8 ರಿಕವರಿ ಬರ್ಲಿ, ನೀ 8 ಬರಿ ಅಂತ ಹೇಳ್ತಾವು, 9 ಬರಿ ಅಂತ ಹೇಳ್ತಾವು, 10, 11 ಎಂದು ಬರಿ ಅಂತ ಹೇಳಂಗಿಲ್ಲ. ಆ ರಿಕವರಿ ಆಗ ಒಂದೇ ಆಟ ಕಟ್ಟಿತಾರು, ಈ ಟನ್ನಿನಾಗ ಒಂದೇ ಆಟ ಕಟ್ಟಿತಾರ. ಅವು 2 ಕೂಡ್ತೀವಿ. 1 ಪಾಯಿಂಟ್ ರಿಕವರಿ ಅಂತಂದ್ರೆ ಇನ್ನು 350 ರೂಪಾಯಿ ಜಾಸ್ತಿ ಹಾಕಿಲ್ವ. 2 ಟನ್ ಕಬ್ಬಿನ ತಗೊಂಡು ಏಟಾಕು 700 ರೂಪಾಯಿ ಆಯ್ತು. ಆದ್ರೆ ಹಂಗ ತಗೋರು ಸಹಿತ 900ರಿಂದ 1,000 ರೂಪಾಯಿ ಜಾಸ್ತಿ ಆಗೈತೆ. ನೀವು 33 ಕೊಟ್ರೆ 43 ಆಗೈತಿ, 34 ಕೊಟ್ರೆ 44 ಆಗೈತಿ. ಯಾವಾಗ ಆಗೈತಿ? ಇನ್ನು ಮೇಲೆ ಈಗಿನ ಕಲ್ಸಿದೆ ನಿಮ್ಮ ಹೋರಾಟ ಮುಗಿತೈತಿ, ಫ್ಯಾಕ್ಟ್ರಿ ಚಾಲು ಆಗ್ತಾವು. ದೇವಕ್ಕಂತ ಇವತ್ತು ಏನು ಈ ಹೋರಾಟಕ್ಕೆ ಒಂದು ಶಕ್ತಿ ಆಗಿದ್ದಾರು, ರೈತರ ಬಾಯಿ ದೇವರಾಗಿದ್ದಾರು. ಆ ಶಶಾಂತ್ ಗುರೂಜಿ ಅವರು ಶಿವನಪ್ಪನ ಕೂಡಿಕೆಸಿಂದ ನಿಮ್ದೊಂದು ಟೀಮ್ ಕಟ್ಟುವಂದ ಫ್ಯಾಕ್ಟ್ರಿ ಬಂದ್ ಆಗೋ ಮಟ್ಟ ಫ್ಯಾಕ್ಟ್ರಿ ತಿರುಗಾಡಿ ಕರೆಕ್ಟ್ ತೂಕ ರಿಕವರಿ 2 ಕೊಡಿಸ್ರಂತ 3,300 ಅಲ್ಲ 4,300 ರೂಪಾಯಿ ತಗೊಂಡ ಮನೆಗೆ ಹೋಗ್ತಿದ್ವಿ. ಇದು ಭಾಳ ಬರ್ತೈತಿ, ಆದ್ರೆ ಭಾಳ ಕಷ್ಟದೈತಿ. ಯಾಕಂದ್ರೆ ಯಾವ ಫ್ಯಾಕ್ಟ್ರಿ ಅವರು ಆ ರಿಕವರಿ ವಿಷಯದೊಳಗ ಟನ್ ಬೆಳಿತಾಗ ಕರೆ ಆಗೋಂಗೆ ಎಲ್ಲ ಮಾಡಿ ತೋರ್ತಾರ. ಅದಕ್ಕೆ ಕರೆ ಏನೂ ಆಗಿಲ್ಲ, ಒಂದು ನಮ್ಗೆ ಕರ್ಕಟ್ ಆಗಿದ್ದಾಗಿಲ್ಲ. ಅದಕ್ಕೆ ಶಶಾಂತ್ ಗುರೂಜಿ ಅವರಿಗೆ, ಶಿವನಪ್ಪನ ಪೂಜೆ ವಿನಂತಿ ಮಾಡ್ಕೊತೀನಿ, ಈ ನೀವು ಚಳವಳಿ ಸಂಘಟನೆ ಮಾಡಕ್ಕೆ ಏನು ಶ್ರಮ ಪಟ್ಟಿದ್ರಿ ಆ ತಿಂಗಳು ದಯವಿಟ್ಟು ನೀತಿ ಮಾಡ್ಬೇಡ್ರಿ. ನಿಮ್ಮ ಬೆನ್ನ ಹತ್ತಾಕೊಂಡು 2 ಲಕ್ಷ ಗಂಟೆ ರೈತರು ತಯಾರು, ಅವ್ರನ್ನೆಲ್ಲ ಕರ್ಕೊಳ್ಳಿ. ಇವತ್ತು ನೀವು ದೇವಕತ್ತ ಎಲ್ಲಾ ಫ್ಯಾಕ್ಟ್ರಿಗಳನ್ನ ಕಷ್ಟದಿಂದ ನೋಡ್ಕಿಂದ ತೂಕಿನಾಗ ರಿಕವರಿಯಾಗ ಒಂದು ಪೈಸಾ ಹೇಳಪ್ಪ ಆಗದಂಗ ಮಾಡಿದ್ರೆ ನಮ್ಮ ರೈತ 4,000 ರೇಟ್ ಹೋದಾವು, ರೈತರ ಭವಿಷ್ಯ ಬದಲಾಗತ್ತಂತ ಮಾತನ್ನು ಹೇಳಿ ಆ ಕೆಲಸ ದಯವಿಟ್ಟು ಅವ್ರಿಬ್ರು ಮಾಡ್ಬೇಕು. ಸರಿ, ಅವ್ರು ವಿನಂತಿ ಮಾಡ್ಕೊಂಡು ನಾನು ಮಾಡ್ಬೋದು.
ಅಶೋಕಣ್ಣ ಪೂಜಾರಿ ಅವರಿಗೆ ಧನ್ಯವಾದಗಳು. ನಾಗೇಶ್ ಗೊಲಶೆಟ್ಟಿ, ಸಂಸ್ಥಾಪಕ ರಾಜ್ಯಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಉತ್ತರ ಕರ್ನಾಟಕ ಹೋರಾಟ ಸಮಿತಿ, ಇವರು ಕೂಡ ನಮ್ಮ ಹೋರಾಟದ ವೇದಿಕೆ ಬೆಂಬಲವನ್ನು ಸೂಚಿಸಲಿಕ್ಕೆ ಬಂದಾರೆ. ತಾವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ಅವರು ಕೂಡ ಒಂದು 5 ನಿಮಿಷ ಹೋರಾಟವನ್ನು ಉದ್ದೇಶಿಸಿ ಮಾತನಾಡ್ಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ಳಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಗಾರರಿಗೆ. ನನಗೆ 5 ನಿಮಿಷನಾಗ ಮಾತಾಡೋದಂದ್ರೆ ಬಹಳ ದೊಡ್ಡ ಸವಾಲು ಅದು. ಆದ್ರೂ ಪ್ರಯತ್ನ ಮಾಡ್ತಿದ್ವಿ ಗುರುಜಿ. ಈಗಾಗಲೇ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ, ಶಶಿಕಾಂತ್ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಮುತ್ತಪ್ಪ ಕುಮಾರ್ ಅವರು, ವಸಂತಪ್ಪನ ಕಾಂಬಳೆ ಅವರು, ಸುಭಾಷ್ ಶಿರೂರ್ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿಯ ಎಲ್ಲ ಸ್ಥಳೀಯ ರೈತರು ಮತ್ತು ಮುಖಂಡರ ಸಹಕಾರದೊಂದಿಗೆ ಇವತ್ತೇನು 6ನೇ ದಿನದ ರೈತರ ಹೋರಾಟಕ್ಕೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೇವೆ. ಇದು ರೈತರ ಸ್ವಾಭಿಮಾನದ ಹೋರಾಟ. ಕೇವಲ 3,500 ರೂಪಾಯಿ ತಗೊಂಡ್ಬಿಟ್ರೆ ನಮ್ಮ ಹೋರಾಟ ಮುಗಿದು ಹೋಗೋದಿಲ್ಲ. ಈಗಾಗಲೇ ಗುರೂಜಿ ಅವರು ಹೇಳಿದ್ರು, ಇನ್ನು ಬಹಳಷ್ಟು ಹಂತದಲ್ಲಿ, ಬಹಳಷ್ಟು ಆಯಾಮಗಳಲ್ಲಿ ನಮಗೆ ಮೋಸ ಆಗ್ತಾವ ಅನ್ನೋದನ್ನ ನಮ್ಮ ಅಶೋಕ್ ಪೂಜಾರಿ ಅವರು ಹೇಳಿದ್ರು. ಇದು ಹೆಂಗ್ ಮಾಡ್ತಾರ ಅಂತಂದ್ರ, ಒಂದು ಕಡೆ ಕೊಟ್ಟಂಗ್ ಮಾಡಿ ಇನ್ನೊಂದು ಕಡೆ ಹಿಡ್ಕೊಂಡಿರ್ತಾರ್ರಿ. ಹೌದಾ? ನಾ ಹೇಳೋದು ಸರಿ ಐತಿ. ಅದಕ್ಕ ನಾನು ಪಕ್ಕಾ ಉತ್ತರ ಕರ್ನಾಟಕ ಜವಾರಿ ಭಾಷೆ ಒಳಗೆ ಒಂದು ವಚನವನ್ನ ಹೇಳಬೇಕಂತ ಮಾಡಿ. ಇದು ಸರ್ವಜ್ಞನ ವಚನ, ಅದನ್ನ ಇವರಿಗೆ ಅನ್ವಯ ಮಾಡಿ ಹೇಳಬೇಕು ಅಂತ ಮಾಡೀನಿ. ಅವರು ಹೇಳಿದರು, ಕರೆಯದೆ ಬರುವವನನ್ನು, ಬರೆಯದೆ ಓದುವವನನ್ನು, ಬರಿಗಾಲಿನಿಂದ ನಡೆಯುವವನನ್ನು ಕರೆತಂದು ಕೆರವಿನಿಂದೊಡೆಯಂದ ಸರ್ವಜ್ಞ. ಮತ್ತು ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬೇಡ್ರಿ. ಕರೆಯದೆ ಬರಬಾರ್ದು ಅಂದ್ರೆ ಇಂಥವುಗಳಿಗೆ ನಾವು ಹೋರಾಟಕ್ಕೆ ಕರೀಲಾರ್ದ ಬರ್ಬೇಕು, ಅದು ನಮ್ಮ ಕರ್ತವ್ಯ. ಕೆಲವು ಕಾರ್ಯಕ್ರಮಗಳಿಗೆ ನಾವು ಕರೀಲಾರ್ದ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಹೇಳಿದ್ರು. ಮತ್ತು ಶಿಕ್ಷಣ ವಂಚಿತರು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವರು ಓದ್ರಿ ಬರೀರಿ ಅಂತ ಹೇಳಿದ್ರು, ಅದು ಬೇರೆ ವಿಷಯ. ಆದ್ರೆ ಈ ಸಂದರ್ಭದೊಳಗೆ ನಾನು ಹೆಂಗ್ ಹೇಳ್ಬೋದು ಅಂತಂದ್ರ, ರೈತರನ್ನು ರಸ್ತೆ ಮೇಲೆ ನಿಲ್ಲಿಸಿದ ಕಾರ್ಖಾನೆಯ ಮಾಲೀಕರನ್ನು, ರೈತರನ್ನು ರಸ್ತೆ ಮೇಲೆ ನಿಲ್ಲಿಸಿದ ಕಾರ್ಖಾನೆಯ ಮಾಲೀಕರನ್ನು, ಅವರ ಸಮಸ್ಯೆಗಳಿಗೆ ಸ್ಪಂದಿಸದ ಸರ್ಕಾರದ ಜನಪ್ರತಿನಿಧಿಗಳನ್ನು ಗುರುಲಾಪುರಕ್ಕೆ ಕರೆತಂದು ಕೆರವಿನಿಂದೊಡೆಯಿಂದ ನಮ್ಮ ಉತ್ತರ ಕರ್ನಾಟಕ ಆ ಸುವ ಮಕ್ಕಳನ್ನ ಮೆಟ್ಟು ತಗೊಂಡು ಹೋದಂತ ಮೊನ್ನೆ ಯಾರೋ ಸ್ವಾಮಿಗಳು ಹೇಳಿದ್ರಲ್ರಿ, ಅದ ಇವರಿಗೆ ಅನ್ವಯ ಆಗ್ತೈತಿ ಅನ್ನುವಂಥದ್ದು. ಅದು ಅನಿವಾರ್ಯ. ಇಡೀ ದಿವಸ ಅವ್ರಿಗೆಲ್ಲ ಸಮೋಪಾಯದಿಂದ ಹೇಳಿ 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 ಸಾಕಾತು. ಇನ್ನ ಅದೇನಂತಾರಲ್ಲ, ಅದ ಒಂದು ಹಂತ ಬಂದೈತಿ. ಅದು ನಮ್ಮ ಬಾಯಿಲೆ ಬರಬಾರ್ದಂದ್ರೂ ಕೂಡ ಅದು ಅನಿವಾರ್ಯ ಆಗೈತಿ. ಅದಕ್ಕೆ ಇವತ್ತು ಅಂತವ್ರಿಗೆ ನಾವು ಬುದ್ಧಿಯನ್ನ ಕಲಿಸ್ಬೇಕು. ಒಂದು ಘೋಷಣೆಯನ್ನ ನಾವು ಹೇಳಬೇಕಾಗೈತಿ. ಗುರೂಜಿ ಅವರು ಹೇಳಿದ್ರು, ಅದು ಆ ಕಾಲದೊಳಗೆ ನಂಜುಂಡ ಸ್ವಾಮಿ ಅವರು ಒಂದು ಹೊಸ ಇತಿಹಾಸವನ್ನು ಏನು ಸೃಷ್ಟಿ ಮಾಡಿದ್ರು. ಇವತ್ತು ಇಲ್ಲಿ ಉತ್ತರ ಕರ್ನಾಟಕದೊಳಗೆ ಮತ್ತೊಂದು ಇತಿಹಾಸ ಸೃಷ್ಟಿ ಆಗ್ತಾ ಇದೆ. ರೈತರು ಬಂದರು ದಾರಿ ಬಿಡಿ, ರೈತರ ಕೈಗೆ ಅಧಿಕಾರವನ್ನು ಕೊಡ್ರಿ ಅನ್ನುವಂತ ಘೋಷಣೆಯನ್ನು ನಾವು ಮಾಡಬೇಕಾಗಿದೆ. ನಾವು ಯಾಕೆ ವಂಚನೆಗೆ ಒಳಗಾಗತ್ತೀವಿ ಅಂತಂದ್ರ, ಯಾಕೆ ನಾವು ಮೋಸಕ್ಕೆ ಒಳಗಾಗತ್ತೀವಿ ಅಂತಂದ್ರ, ನಮ್ಮಲ್ಲಿ ಅಧಿಕಾರ ಇಲ್ಲ. ನಮ್ಮ ಯಾರು ರೈತರು ಒಬ್ರಿಗೊಬ್ರು ಶೇರ್ ಹಾಕಿ ನಾವು ಫ್ಯಾಕ್ಟರಿ ಮಾಡ್ಕೊಂಡು ನಾವು ಒಬ್ರಿಗೊಬ್ರು ಹಿತವನ್ನ ಕಾಪಾಡಕತ್ತಿಲ್ಲ. ಅವ್ರಿಗೆ ಓಟ್ ಹಾಕಿವಿ, ಅವ್ರಿಗೆ ಶೇರ್ ಹಾಕಿ ಕೊಟ್ಟಿವಿ, ಮತ್ತೆ ಒಳ್ಳೆ ಹೋಗಿ ಅವ್ರ ಕಡೆನೇ ಭಿಕ್ಷಾ ಬಿಡುವಂತ ಅನಿವಾರ್ಯತೆ, ದುರ್ದೈವ ನಮಗ ಬಂದೈತಿ. ಇವತ್ತು ಘಟಾನುಘಟಿ ನಾಯಕರು, ನಾವು ಇಲ್ಲಿ ರೈತರು ರಸ್ತೆ ಮೇಲೆ ನಿಂತು ಹೋರಾಟವನ್ನು ಮಾಡಕತ್ರ, ಅವರು ತಮ್ಮದೇ ಆದ ಹೋರಾಟವನ್ನು ಮಾಡಕತ್ತಾರಲ್ಲಿ. ನಾವು ರಸ್ತೆ ಮೇಲೆ ಹೋರಾಟ ಮಾಡಕತ್ತೀವಿ, ಅವರ ರೆಸಾರ್ಟ್ ರಾಜಕಾರಣವನ್ನು ಮಾಡಕತ್ತಾರ. ಹೌದ್ರಿ? ಈಗಾಗ ನಮ್ಮ ಅಧ್ಯಕ್ಷರು ಏನೋ ಹೇಳಿದ್ರಲ್ಲ, ಒಂದ್ 4 ಮಂದಿ ಎದ್ಕೊಂಡ್ ಮಂದಿ ಇಲ್ಲಿ ಕುಂಡಸ್ರಿ ಹೊರಟ್ರು ಇಲ್ಲೇ ಓಡಿ ಬರ್ತಾರ ಮಕ್ಕಳು. ಇದೇ ಚುನಾವಣಾ ಸಂದರ್ಭ ಇತ್ತು ಅಂದ್ರ ಇಷ್ಟು ಬೇಡ, ಲಕ್ಷಾಂತರ ಮಂದಿ ಬೇಡ, ಒಂದು 1500 ಮಂದಿ ಕೂಡಿದ್ರು ನೀವು ಬಂದು ಉದ್ದಕ್ಕೆ ಸಾಷ್ಟಾಂಗ ಹಾಕ್ತಿದ್ರು. ನಮ್ಗ ಓಟ್ ಹಾಕ್ರಿಪ್ಪ ಅಂತ ಹೇಳಿ, ನಾವು ನಿಮ್ ಪರವಾಗಿ ಅದೀವಪ್ಪ ಅಂತ ಹೇಳಿ. ಆದ್ರೆ ಈಗ ಇಷ್ಟೊಂದು ಲಕ್ಷಾಂತರ ಜನ ಸೇರಿದ್ರು ಕೂಡ
ಬಂಡತನ ಮಾಡಕತ್ತಾರ ಅಂತಂದ್ರ ಬಹುಶಃ ಅವ್ರಿಗೆ ನಮ್ಮ ಸರ್ಕಾರ ಇಲ್ಲ. ಇವ್ರೇನ್ ಮಾಡ್ತಾರ, ಒಂದಿನ 2 ದಿನ ಕುಂತು ಎದ್ದು ಹೋಗ್ತಾರ ಅನ್ನುವಂತ ಲೆಕ್ಕಾಚಾರ ಅವ್ರಿಗೆ ಇತ್ತು. ಆದ್ರೆ ಅದನ್ನೆಲ್ಲ ಬುಡಮೇಲು ಮಾಡಿ ರೈತರು ಗಟ್ಟಿಯಾಗಿ ದಿಟ್ಟತನದಿಂದ ಹಗಲು ರಾತ್ರಿ ಬಿಸಿಲೆನ್ನದೇ ಇಲ್ಲಿ ಹೋರಾಟವನ್ನು ಮುಂದುವರಿಸುವಲ್ಲ, ಇದು ನಮ್ಮ ಸ್ವಾಭಿಮಾನದ ಹೋರಾಟ ಅನ್ನುವಂಥದ್ದು. ನಾವೆಲ್ಲ ಒಂದು ವೇಳೆ ನಾವು ಈ ವಿಷಯದೊಳಗೆ ಏನಾದರೂ ಸೋತ್ರ ನಾವು ಸ್ವಾಭಿಮಾನವನ್ನ ಕಳ್ಕೊಂಡಂಗ, ಸ್ವಾಭಿಮಾನವನ್ನ ಕಳ್ಕೊಳ್ಳೋದು ಒಂದ, ನಾವು ಸಾಯುವುದು ಒಂದ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಸೋಲಬಾರದು, ರೈತ ಕೂಡ ಗೆಲ್ಲಲೇಬೇಕು, ಅದು ಯಾವುದೇ ಹೋರಾಟಕ್ಕೂ ಸಿದ್ಧರಾಗಬೇಕು ಅನ್ನೋಂತ ಮಾತನ್ನು ಹೇಳಿ, ಈಗೇನು 7ನೇ ತಾರೀಕು ಹೆದ್ದಾರಿಯನ್ನ ಬಂದ್ ಮಾಡುವಂತ ಸಂದೇಶವನ್ನ ಗುರೂಜಿಯವರು ಮತ್ತು ಚೂಣಪ್ಪ ಪೂಜಾರಿ ಅವರು ಕೊಟ್ಟಾರ. ಅದಕ್ಕೆ ನಾವು ಕಂಕಣಬದ್ಧರಾಗಿರಬೇಕು. ನಾವು ಇವತ್ತು ನಮ್ಮ ಅಧ್ಯಕ್ಷರು, ನಾವು ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ರಾವ್ ಸಾಹೇಬ್ ಜಗ್ನೂರ್ ವಕೀಲರು, ಮಾಜಿ ಮಂತ್ರಿಗಳ ಮಗ, ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಕಾನೂನು ಸಲಹೆಗಾರ, ಅವರು ಕೂಡ ನಮ್ಮ ಜೊತೆಗೆ ಇಲ್ಲೇ ವೇದಿಕೆಯೊಳಗೆ ವಸತಿ ಮಾಡ್ತಾರ. ನಮ್ಮ ಗುರುಪಾದ ಕಲಾದಿಗೆ ಅವರು, ನಮ್ಮ ಮಹೇಶ್ ಅವರು, ಬಿಳಂಡಿ ಅವರು, ಹಾಗೆ ನಮ್ಮ ಎಲ್ಲ ರೈತರು ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಗದವರೇ ಇದ್ದೀರಿ. ದಯವಿಟ್ಟು ನೀವು ಈ ಒಂದು ಹೋರಾಟಕ್ಕೆ ನಮ್ಮ ಸಮಾಧಾನ ಇಲ್ಲ, ಮುಂದಿನ ಹೋರಾಟಗಳು ಬಹಳಷ್ಟು ಅದಾವ ಅನ್ನುವಂತ ಮಾತನ್ನ ಹೇಳಿ, ನೀವು ತಪ್ಪು ತಿಳಿದಿಲ್ಲ ಅಂತಂದ್ರೆ ನಾವು ಒಂದು ಮಾತು ಹೇಳಬೇಕು ಅಂತ ಮಾಡಿ. ಇವತ್ತು ನಾವು ರಾಜೀವ್ ಕಾಗೆ ಅವ್ರ ಕಡೆ ಹೋಗಿದ್ವಿ. ಕಾರಣ ಏನು ಅಂತಂದ್ರ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗೈತಿ, ಅದಕ್ಕೆ ಪ್ರತ್ಯೇಕ ರಾಜ್ಯ ಆಗಲಿ ಅಂತ ಹೇಳಿ. ಕೇಳಿರಿ ನೀವೆಲ್ಲ? ಹೌದ್ರಿ? ನಾನು ಕೇಳಿದ್ನಿ ಅವ್ರಿಗೆ, ಯಾವ್ದಾರ ನಿಮಗೆ ನಿಗಮ ಮಂಡಳಿ ಸಿದ್ಧಾರ್ಥಕ್ಕೆ ಏನಾರ ಹಿಂಗೆ ಹೇಳಕತ್ತಿರೋ, ಯಾವ್ದಾರ ಮಂತ್ರಿ ಸ್ಥಾನ ಬೇಕಾಗಿ ಹಿಂಗೆ ಹೇಳಕತ್ತಿರೋ ಅಸಮಾಧಾನದಿಂದ ಅನ್ನಿ. ಇಲ್ಲ ನಾಗೇಶ್ ಅವರ, ನಾನು ಇವತ್ತು ನನ್ನ ಸರ್ಕಾರ ನನ್ನ ಉಚ್ಚಾಟನೆ ಮಾಡಿದ್ರು ಪರವಾಗಿಲ್ಲ, ಮುಂದೆ ನನಗೆ ಟಿಕೆಟ್ ಸಿಗ್ಲಿಲ್ಲದ್ರೂ ಪರವಾಗಿಲ್ಲ, ನಾನು ಗಟ್ಟಿಯಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ಯಾರ. ಅಷ್ಟೇ ಅಲ್ಲ, ಹಂಗಿದ್ರೆ ನಾವು ಬರೋದ್ ಕೊಡ್ರಿ ಅಂದ್ವಿ ಅವ್ರಿಗೆ. ಬರೇ ಬಾಯಿ ಮಾತಲೇ ಹೇಳುವುದಲ್ಲ, ಬರೋದ್ ಕೊಡ್ರಿ ಅಂದ್ರೆ ನಿಮಗಿನ ಚಾಲನೆ ಆಗಲಿ ಒಂದು ಅಭಿಯಾನ ಅಂತೀವಿ. ಗಂಡ ಮಗ ಬರೋದ್ ಕೊಟ್ಟಾನ, ಸಹಿ ಮಾಡಿದ ಲೆಟರ್ ಹೆಡ್ನೊಳಗ ಜೋರ ಚಪ್ಪಾಳೆ ಹೊಡೀರಿ. ಯಾಕೆ ಪ್ರತ್ಯೇಕ ರಾಜ್ಯ ಆಗ್ಬೇಕು? ಯಾಕೆ ಪ್ರತ್ಯೇಕ ರಾಜ್ಯ ಆಗಬೇಕು? ನಮ್ಮ ಭಾಗದ ಯುವಕರಿಗೆ ಉದ್ಯೋಗ ಅವಕಾಶ ಸಿಗುವ ಸಲುವಾಗಿ ಪ್ರತ್ಯೇಕ ರಾಜ್ಯ ಆಗಬೇಕು. ನಮ್ಮ ಭಾಗದ ರೈತರಿಗೆ ನ್ಯಾಯಯುತವಾದ ಬೆಂಬಲ ಬೆಲೆ ಸಿಗುವ ಸಲುವಾಗಿ ಪ್ರತ್ಯೇಕ ರಾಜ್ಯ ಆಗಬೇಕು. ನಮ್ಮ ಭಾಗದ ಮಹಿಳೆಯರು, ನಮ್ಮ ಭಾಗದ ಕಾರ್ಮಿಕರು, ನಮ್ಮ ಭಾಗದ ಎಲ್ಲ ವರ್ಗದ ಜನರು ಸ್ವಾಭಿಮಾನದಿಂದ ಸಮೃದ್ಧಿಯಿಂದ ಬದುಕುವ ಸಲುವಾಗಿ ನಾವು ಪ್ರತ್ಯೇಕ ರಾಜ್ಯವನ್ನು ಮಾಡಬೇಕಾಗಿದೆ. ಇದು ನಾಡದ್ರೋಹದ ಕೆಲಸ ಅಲ್ಲ. ಈಗಾಗಲೇ ಉಮೇಶ್ ಕತ್ತಿ ಅವರು ಸದನದಲ್ಲಿ ದಿಟ್ಟತನದಿಂದ ಗಟ್ಟಿಯಾಗಿ ಮಾತನಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ರಾಜೀವ್ ಕಾಗೆ ಅವರು ಒಂದು ತಮ್ಮ ಸಹಿ ಸಂಗ್ರಹಣಾ ಅಭಿಯಾನಿಗೆ ಚಾಲನೆಯನ್ನು ಕೊಟ್ಟಾರ. ನಾನಿವತ್ತು ನಿನ್ನೆ 3 ದಿನಗಳವರೆಗೆ ಈ ಉತ್ತರ ಕರ್ನಾಟಕ ಭಾಗದ 97 ಜನ ಶಾಸಕರಿಗೆ, ಆಮೇಲೆ ಲೋಕಸಭಾ ಸದಸ್ಯರಿಗೆ, ರಾಜ್ಯಸಭಾ ಸದಸ್ಯರಿಗೆ, MLCಗಳಿಗೆ ಮಾತನಾಡಿದಾಗ 21 ಜನರು ನಾವು ಕೂಡ ಸಹಿಯನ್ನು ಹಾಕ್ತೀವಿ, ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೆ ನಾವು ಸಹಿ ಮಾಡ್ತೀವಿ, ಮುಂಬರುವ ಬೆಳಗಾವಿ ವಿಧಾನಸಭಾ ಅಧಿವೇಶನದಲ್ಲಿ ಇದೇ ವಿಷಯದ ಕುರಿತು ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳ್ಯಾರ. ಅವರೆಲ್ಲರಿಗೂ ಅವರ ಜೋರಾದ ಚಪ್ಪಾಳೆಯೊಂದಿಗೆ ಬೆಂಬಲ ಇರಲಿ ಅನ್ನುವಂತ ಮಾತನ್ನು ಹೇಳ್ತೀನಿ. ಇದೇ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈ ರೀತಿ ರೈತರು ಏನಾದರೂ ಸ್ಟ್ರೈಕ್ ಮಾಡಿದ್ರು ಅಂತಂದ್ರ ಎಲ್ಲಾ ಮಾಧ್ಯಮದಲ್ಲೂ ಅದು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟದೊಳಗೂ ಕೂಡ ಸುದ್ದಿ ಹಾಕಿತ್ತು. ಆದ್ರೆ ನಮ್ದು ಆತೇನ್ರಿ? ಆಗೈತೇನ್ರಿ? ಇವತ್ತಿನವರೆಗೂ ಆಗಿಲ್ಲ. ಆದ್ರೆ ತಪ್ಪು ತಿಳಿಬೇಡ್ರಿ ಮಾಧ್ಯಮ ಮಿತ್ರರೇ, ನಿಮ್ಮ ಕೆಲಸವನ್ನು ನೀವು ಮಾಡಿರ್ತೀರಿ, ನೀವು ಅವ್ರಿಗೆ ಕಳಿಸಿರ್ತೀರಿ. ಆದ್ರ ಅಲ್ಲಿ ಏನು ಹೆಡ್ ಡೆಸ್ಕ್ ನಾಗ ಕೂತಿರ್ತಾರಲ್ಲ ಆ ಮಕ್ಕಳು ಎಲ್ಲರೂ ದಕ್ಷಿಣ ಕರ್ನಾಟಕದವರದಾರ, ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡೋದಿಲ್ಲ ಅವರು. ನಾ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಸರ್ಕಾರ ನಮ್ಮ ರಾಜ್ಯೋತ್ಸವದ ನಿಮಿತ್ತವಾಗಿ 70 ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಾರ. ತಮಗ್ ಗೊತ್ತಿರ್ಲಿ, ಉತ್ತರ ಕರ್ನಾಟಕದವರು ಎಷ್ಟು ಜನ ಅಂತ ಯಾರಾದ್ರೂ ಲೆಕ್ಕಾಚಾರ ಹಾಕಿ ನೋಡಿರಿ ನೀವು? 70 ಜನರ ಪೈಕಿ ಅರ್ಧ ಭಾಗ ನಮಗ್ ಕೊಡ್ಬೇಕಲ್ರಿ? ಹಂಗಂದ್ರೆ ಅರ್ಧ ಭಾಗ ಅಂದ್ರೆ ಎಷ್ಟಾಯ್ತು? 35. ಏನೋ ಒಂದ್ 4-5 ಕಡಿಮೆ ಆಗಲಿ, ಒಂದು 30 ಕೊಡ್ಬೇಕಾ? ಕೇವಲ 21 ಜನರಿಗೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಾರ ಅಂದ್ರ ನಮ್ಮನ್ನ ತಾರತಮ್ಯ ಮಾಡಿದಂಗಲ್ಲೇನ್ರಿ? ನಮಗ ಅನ್ಯಾಯ ಮಾಡಿದಂಗಲ್ಲೇನ್ರಿ? ಮಲತಾಯಿ ಧೋರಣೆ ಮಾಡಿದಂಗಲ್ಲೇನ್ರಿ? ಈಗ ನಾ ಮಾಧ್ಯಮ ಮಿತ್ರರ ವಿಷಯಕ್ಕೆ ಬರ್ತಾ ಇದ್ದೇನೆ.
ಅದರೊಳಗೆ 4 ಜನರಿಗೆ ಮಾಧ್ಯಮ ಮಿತ್ರರಿಗೆ ಪ್ರಶಸ್ತಿಯನ್ನು ಕೊಟ್ಟಾರ. ಒಬ್ರು ಬೆಂಗಳೂರವರು, ಒಬ್ರು ಮೈಸೂರವರು, ಒಬ್ರು ಮಂಡ್ಯದವರು, ಒಬ್ರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಒಬ್ಬರು ಉತ್ತರ ಕರ್ನಾಟಕದ ಮಾಧ್ಯಮ ಮಿತ್ರರಿಗೆ ಪ್ರಶಸ್ತಿಯನ್ನು ಕೊಟ್ಟಿಲ್ಲ ಅಂತಂದ್ರ ಅದನ್ನ ಅವ್ರು ಗಮನಿಸ್ಬೇಕು. ನಾ ಮೊನ್ನೆ ಬಳ್ಳಾರಿಯ ಪ್ರೆಸ್ ಮೀಟ್ ಒಳಗೆ ಇದನ್ನ ಹೇಳಿದ್ನಿ, ಅವ್ರಿಗೂ ಗೊತ್ತಿರ್ಲಿಲ್ಲ. ಅವತ್ತ ಅನೌನ್ಸ್ಮೆಂಟ್ ಆಗಿತ್ತು, ಅದು ಅವ್ರಿಗೂ ಆಶ್ಚರ್ಯ ಆಯ್ತು. ಅದಕ್ಕೆ ಇದೇ ಹೋರಾಟ ಮೊನ್ನೆ ರೈತರು ಅಲ್ಲಿಯ 2ನೇ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ಕಳ್ಕೊಂಡ ರೈತರು ಹೋರಾಟವನ್ನು ಮಾಡಿದ್ರು. ಅವರಿಗೆ ಬೆಲೆಯನ್ನು ಎಷ್ಟು ಮಟ್ಟಿಗೆ ಘೋಷಣೆ ಮಾಡಿರ್ತಾವ ಗೊತ್ತಾಯ್ತು. 1 ಕೋಟಿ, 1.5 ಕೋಟಿ, 2 ಕೋಟಿ, 2.5, 3, 4 ಕೋಟಿವರೆಗೆ ಕೊಡ್ತೀವಿ ಅಂತ ಕೂತಾರೆ ಇವತ್ತು. ಅವರಿಗೆ ಎಷ್ಟ್ರಿ? 1 ಎಕರೆಗೆ 4 ಕೋಟಿ. ನಾವು ಉತ್ತರ ಕರ್ನಾಟಕದ ರೈತರು ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ನೀರಾವರಿ ಯೋಜನೆ UKP, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್, ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದ್ರೆ ಮುಳುಗಡೆ ನಾವೇನು ಕಳ್ಕೊಂಡಿವಲ್ಲ ಆ ಭೂಮಿಯನ್ನ ನಮ್ಮ ಭೂಮಿಗೆ ಎಷ್ಟು ಬೆಲೆ ನಿಗದಿ ಮಾಡ್ಯಾರ ನಿಮ್ಗೆ ಗೊತ್ತೈತೇನ್ರಿ? ಎಷ್ಟು 1 ಎಕರೆಗೆ ನಿಗದಿ ಮಾಡ್ಯಾರ ಗೊತ್ತೈತಿ ನಿಮ್ಗ? ಒಣ ಬೇಸಾಯಕ್ಕೆ 30 ಲಕ್ಷ, ನೀರಾವರಿಗೆ 40 ಲಕ್ಷ. ನಾ ಆ ಹೋರಾಟದೊಳಗ ಮುಂಚಿನೊಳಗೆ ಇದ್ದವಣ. ನಾನು ಅವ್ರಿಗೆ ಒಂದು ಸವಾಲು ಹಾಕಿದ್ನಿ. ನೀವು ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ, ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆದಾಗ ಈ ಸಾರಿ ನೀವೇನಾದ್ರೂ 24 ಘೋಷಣೆ ಮಾಡಲಿಲ್ಲ ಅಂದ್ರ ನಾವು ಮುಖಂಡರು ಸರಣಿ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಚಾಲೆಂಜ್ ಮಾಡಿದ್ವಿ. ಇಲ್ಲಿ ಬೆಳಗಾವಿ ಕಳಿಸ್ಕೊಂಡ್ರು, ನಿರ್ಣಯವನ್ನು ಮಾಡಿದ್ರು. ಅಂದ್ರೆ ನಾವು ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಬೇಕು, ಪ್ರತಿಯೊಂದಕ್ಕೂ ಹೋರಾಟವನ್ನು ಮಾಡ್ಬೇಕು. ಹೇಳಿ ನಾನು ಅದನ್ನ ಬರ್ತಿದ್ದಾರ್ರಿ. ನಾನು ಆಗಲೇ ಹೇಳಿಲ್ಲ. ಮತ್ತೆ ರೈತರು ಬಂದರು ದಾರಿ ಬಿಡಿ, ರೈತರ ಕೈಗೆ ರಾಜ್ಯ ಕೊಡಿ ಅನ್ನುವಂತ ಘೋಷಣೆ ಹೋಗಬೇಕಾಗಿತ್ತು ನಾವಿವತ್ತು. ಯಾವ ಸರ್ಕಾರಗಳಿಂದಲೂ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ಯಾವ ಸರ್ಕಾರಗಳಿಂದ ಸಂಪೂರ್ಣವಾಗಿ ನ್ಯಾಯಸಮ್ಮತವಾದಂತ ಬೆಲೆ ಸಿಕ್ಕಿಲ್ಲ. ನಾವು ಎಲ್ಲರೂ ನಿರ್ಣಾಯಕರು. ನಾವು ಇವತ್ತು ಇಷ್ಟಲ್ಲ, ಬಹುತೇಕ ಸುಮಾರು 16 ಲಕ್ಷ ಜನರು ಇಲ್ಲಿ ಬರಬೇಕಾಗಿತ್ತು. ನಾನೊಂದು ಮಾತನ್ನ ಹೇಳ್ತಾ ಇದ್ದೇನೆ, ಕೇವಲ ಕಬ್ಬು ಬೆಳೆಗಾರರು ಮಾತ್ರ, ಕೇವಲ ರೈತರು ಮಾತ್ರ ಈ ಹೋರಾಟಕ್ಕೆ ಭಾಗಿಯಾಗಿ ಬೆಂಬಲಿಸುವುದಲ್ಲ. ರೈತರು ಬೆಳೆದ ಬೆಳೆಯನ್ನ ಯಾವ ಮಗ ತಿಂತಾನಲ್ಲ ಅವನು ನಿಜವಾಗ್ಲೂ ಮನುಷ್ಯತ್ವದ ಪ್ರತಿಯೊಬ್ಬರು ಇಲ್ಲಿ ಹೋರಾಟಕ್ಕೆ ಬೆಂಬಲಿಸಬೇಕು. ನಾವು ಎಲ್ಲರೂ ರೈತರಾಗಿರ್ಲಿಕ್ಕಿಲ್ಲ, ಆದ್ರೆ ಎಲ್ಲ ಮನುಷ್ಯರು ಕೂಡ ಜೀವಿಗಳು ರೈತರು ಬೆಳೆದಂತ ಬೆಳೆಯನ್ನು ತಿನ್ನವ್ರೆ. ಅವ ಇವತ್ತು ಇಂಜಿನಿಯರ್ ಇರ್ಲಿ, ಡಾಕ್ಟರ್ ಇರ್ಲಿ, ಏನೇ ಇರ್ಲಿ ರೈತರನ್ನ ಅವಲಂಬಿಸಿದ್ದಾನೆ. ಫ್ಯಾಕ್ಟರಿ ಅವರನ್ನ ನಾವು ಅವಲಂಬಿಸಿಲ್ಲ, ನಮ್ಮಿಂದ ಅವರು. ಇವತ್ತು ನಾವು ಒಂದು ವೇಳೆ ದೊಡ್ಡ ಮನಸ್ಸು ಮಾಡಿ 1 ವರ್ಷ 2 ವರ್ಷ ನಮಗೆ ಏನ್ ಬೇಡಪ್ಪ ಅವ್ನಿಗೆ ಬಹಳ ಕಾರ್ ತಗೊಳ್ಳೋದು, ಮಣಿ ಕೆಡಿಸೋದು ಅಂತಿಂತವನ್ನೆಲ್ಲ ಬಿಟ್ಟ ಒಂದ್ ರೀತಿ ಆರಾಮ್ ಮತ್ತು ಬಾಳೆ ಮಾಡೋನು, ಕಬ್ಬು ಬೆಳೆದು ಬಿಡು ಅಂತ ಎಲ್ಲ ನಮ್ಗೆ ಅವಕಾಶಗಳು. ನಾವು ಜೋಳ ಬೆಳಿಬಹುದು, ಜೋಳ, ಗೋಧಿ, ಗೊಂಜಾಳ, ಅವರಿ, ತೊಗರಿ, ಸಜ್ಜಿ, ಕಾಟಿ ಏನ್ ಬೇಕಾದ್ ಬೆಳಿಬಹುದು. ಆದ್ರೆ ನಿಮ್ಮ ಫ್ಯಾಕ್ಟರಿ ಒಳಗ ಸಕ್ರೆ ತಯಾರು ಮಾಡೋದು ಬಿಟ್ರ ಬೇರೆ ಏನು ತಯಾರು ಮಾಡಕ್ ಬರೋದಿಲ್ಲ ಮಕ್ಕಳ. ಅದನ್ನ ತಿಳ್ಕೊಂಡ ನಡ್ರಿ ನೀವು. ರೈತರಿಗೆ ಶರಣಾದ್ರಿ ಅಂತಂದ್ರೆ ನಿಮ್ಗೆ ಸೂಕ್ತ ಐತಿ. ಒಂದ್ ವೇಳೆ ಅವ್ರನ್ನ ಎದುರಾಕೊಂಡ್ರಿ ಅಂತಂದ್ರೆ ಈಗಾಗಲೇ ನಮ್ಮ ಗುರುಜಿ ಹೇಳಿದಾಗ ನಿಮ್ಗೆ ಉಳಿಗಾಲ ಇಲ್ಲ. ಇವತ್ತು ನೀವು ಮುಖ್ಯಮಂತ್ರಿ ಆಗುವಂತ ತವಕದೊಳಗಿದ್ದೀರಿ. ಆಗ್ರಿ, ಮುಖ್ಯಮಂತ್ರಿ ಯಾರಾಗ್ರಿ, ಈಗ ಯಾರಾಗ್ರಿ, ಮುಂದಿನ ಅವಧಿಯೊಳಗರಾಗ್ರಿ, ಪ್ರಧಾನಮಂತ್ರಿಗಳಾಗ್ರಿ, ಮೊದಲು ಏನಾದರೂ ಸರಿ ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರ ಹೋರಾಟಕ್ಕೆ ಬಂದಿಲ್ಲ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವಂತ ಪ್ರಜ್ಞೆ ನಿಮಗೆ ಇರಲಿ ಅನ್ನುವಂತ ಮಾತನ್ನು ನಾವು ಹೇಳಬೇಕಾಗಿದೆ. ಈಗಾಗಲೇ ಗುರುಜಿ ಅವರು ಹೇಳಿದ್ರು, ಸರ್ಕಾರದವರು ಏನೇನೋ ಗ್ಯಾರಂಟಿಯನ್ನು ಕೊಟ್ಟಾರಲ್ಲ, ಆ ಗ್ಯಾರಂಟಿ ನಾವು ಇಲ್ಲಿ ಕೊಡ್ತೀವಿ, ನೀವು ಇಲ್ಲಿ ಬಂದು ಬೆಂಬಲವನ್ನ ಕೊಟ್ಟು ಬೆಲೆ ನಿಗದಿಯನ್ನು ಮಾಡಿದ್ರ ಮುಂದೆ ನೀವ MLA, ನೀವ ಮಂತ್ರಿ, ನೀವೇ ಮುಖ್ಯಮಂತ್ರಿ ಆಗುವಂತ ಆಶೀರ್ವಾದವನ್ನ ರೈತರು ಮಾಡ್ತಾರಪ್ಪ ಬರ್ರಿ ಅನ್ನುವಂತ ಆಹ್ವಾನವನ್ನ ಕೊಟ್ಟಾರ. ಇನ್ನು ಫ್ಯಾಕ್ಟರಿ ಮಾಲೀಕರು ಮೊಂಡತನವನ್ನು ಮಾಡಬಾರದು. ಈಗಾಗಲೇ ನಿಮಗೆ ಗೊತ್ತಿರಲಿ, ಪಂಜಾಬ್ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಅಂತಹ ವಿಶ್ವ ನಾಯಕ ಎನಿಸಿಕೊಂಡವರೇ ಕೂಡ ರೈತರ ಒಂದು ಹೋರಾಟಕ್ಕೆ, ಪ್ರತಿಭಟನೆಗೆ ಮಣಿದು ಆ ಕಾಯ್ದೆಯನ್ನ ಹಿಂದಕೊಂಡಂತ ಉದಾಹರಣೆಗಳದಾವ. ನೀವ್ಯಾಗಿರುತ್ತಪ್ಪ ಮಕ್ಕಳ, ನೀವ್ಯಾಗಿರುತ್ತಪ್ಪ ರೈತರಿಗೆ. ರೈತರು ಮನಸ್ಸು ಮಾಡಿದ ಸರ್ಕಾರವನ್ನು ರಚನೆ ಮಾಡ್ತಾರ, ಇರುವ ಸರ್ಕಾರವನ್ನು ಉಳಿಸ್ತಾರ ಅನ್ನುವಂತ ಮಾತನ್ನ ಹೇಳಿ
ನಮಗೆ ಉತ್ತರ ಕರ್ನಾಟಕ ಭಾಗದವರಿಗೆ ಕೃಷಿ ಒಳಗ ಶಿಕ್ಷಣ, ರಸ್ತೆ, ಸಾರಿಗೆ, ರೈಲು, ಮಾಧ್ಯಮ, ಉದ್ಯಮ, ಚಲನಚಿತ್ರೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನ್ಯಾಯ ಆಗಿದೆ. ಗುರೂಜಿಯವ್ರ ಕೈಗೆ ನಾವು ಒಂದು ಲಿಸ್ಟ್ ಕೊಟ್ಟನೆ ಆಗಲೇ. ನಮ್ಮ ಕರ್ನಾಟಕ ರಾಜ್ಯದೊಳಗೆ ಎಷ್ಟು ಸಕ್ಕರೆ ಕಾರ್ಖಾನೆಗಳದಾವ ಏನ್ ಮಾಡ್ರ? ಕರ್ನಾಟಕ ರಾಜ್ಯದೊಳಗೆ ಎಷ್ಟು ಸಕ್ಕರೆ ಕಾರ್ಖಾನೆಗಳದಾವು? 71 ಸಕ್ಕರೆ ಕಾರ್ಖಾನೆಗಳದಾವು. 71 ಸಕ್ಕರೆ ಕಾರ್ಖಾನೆಗಳದಾವು. ಅದ್ರೊಳಗ ಉತ್ತರ ಕರ್ನಾಟಕದಾಗ ಎಷ್ಟು ಗೊತ್ತೇನ್ರಿ? 70 ಸಕ್ಕರೆ ಕಾರ್ಖಾನೆಗಳು. 71ರೊಳಗ 60 ಸಕ್ಕರೆ ಕಾರ್ಖಾನೆಗಳು ನಮ್ಮ ಉತ್ತರ ಕರ್ನಾಟಕದೊಳಗದಾವ. ಕೇವಲ 11 ಸಕ್ಕರೆ ಕಾರ್ಖಾನೆಗಳು ದಕ್ಷಿಣ ಕರ್ನಾಟಕದೊಳಗದಾವ. ಆದ್ರೂ ಆ ಮಕ್ಕಳು ಸಕ್ಕರೆ ನಾಡು ನಮ್ದು ಮಂಡ್ಯಾನ ಅಂತಾರ. ನಿಮ್ ಮಂಡ್ಯದಾಗ ಬರೀ 3 ಸಕ್ಕರೆ ಕಾರ್ಖಾನೆ ಅದಾವು. ನಮ್ಮ ಬೆಳಗಾವಿ ಜಿಲ್ಲಾದಾಗ 21 ಸಕ್ಕರೆ ಕಾರ್ಖಾನೆ ಅದಾವ ಮಾರಾಯ. 29 ಆಗ್ಯಾವ ಈಗ. ನಿಮಗೆ ಹೆಂಗ ನಾವು ಸಕ್ಕರೆ ನಾಡಿನವ್ರನ್ನು? ನಿಮ್ಮ ಕಾವೇರಿ ನದಿ ಕರ್ನಾಟಕದ ಜೀವನದಿ ಅಂತೀರಿ ನೀವು. ಹಾಗಾದ್ರೆ ನಮ್ಮ ಕೃಷ್ಣ ನಿಮ್ಮ ಕಾವೇರಿಗಿಂತಲೂ 3 ಪಟ್ಟು ದೊಡ್ಡದಾಯ್ತು. ಇದು ನಿಜವಾದ ಜೀವನದಿ ನಮ್ಮ ಉತ್ತರ ಕರ್ನಾಟಕಕ್ಕೆ. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ನೀರಾವರಿ ಯೋಜನೆಯನ್ನು ಹೊಂದಿರುವಂತಹ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ಪೂರ್ಣ ಮಾಡಕ್ ನಿಮಗೆ ಮನಸ್ಸಿಲ್ಲ. ಮಕ್ಕಳ ಬರೀ ಒಂದು ಸಣ್ಣ ಆಡ್ಜಿಗೆ ಒಟ್ಟು ಕಾಲುವೆಗೆ ಮೇಕೆದಾಟು ಯೋಜನೆಗೆ ನೀವು ಬೀದಿಗಳ ಹೋರಾಟ ಮಾಡ್ತೀರಿ. ನಾವೇನು ಕರ್ನಾಟಕ ರಾಜ್ಯದೊಳಗಿಲ್ಲ? ನಾವೇನು ಬೇರೆ ರಾಜ್ಯದಾಗದೀವಿ? ಅದಕ್ಕ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡಿದವರು ನಾವು. ಗುರುಜಿ, ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡಿದವರು ನಾವು. ಕರ್ನಾಟಕ ಏಕೀಕರಣಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿದವರು ನಾವು. ಈ ರಾಜ್ಯವನ್ನ ಕಟ್ಟಿದವರು ನಾವು. ಕನ್ನಡ ಭಾಷೆಯನ್ನು ಉಳಿಸಿದವರು ನಾವು. ಆಗ್ಲೂ ಕೂಡ ಅವರು ಹಠ ಮಾಡಿದ್ರು. ಆಗ್ಲೂ ಹಠ ಮಾಡಿದ್ರು, ಇವ್ರನ್ನ ಕುಡಿಸ್ಕೊಳ್ಳೋದು ಬೇಡ, ನಾವು ಮೈಸೂರು ಪ್ರಾಂತದವ್ರು ಏನದೀವಲ್ಲ ನಾವು ಅಷ್ಟು ಕಾರಣ ಇರೋಣಂದ್ರು. ನಮ್ಮ ಭಾಗದವರು ರೈತ ಮುಖಂಡರು, ಸಾಮಾಜಿಕ ಚಿಂತಕರು, ಸಾಹಿತಿಗಳು ಏನ್ ಮಾಡಿದ್ರು ಅಂತಂದ್ರ, ಬೇಡಪ್ಪ ಕನ್ನಡ ಭಾಷೆಯನ್ನು ಮಾತಾಡೋರು ಒಂದಾಗಿ ಚಂದಾಗಿ ತಿಳ್ಕೊಂಡು ಅಂದಿದ್ದಕ್ಕ ಕೂತ್ಕೊಂಡ್ವಿ. ಆದ್ರೆ ನಿಮಗ್ ಗೊತ್ತಿರ್ಲಿ, ಕರ್ನಾಟಕ ನಕ್ಷೆ ಅನ್ನುವಂಥದ್ದು ನೋಡ್ರಿ, ಕಲ್ಪನೆ ಮಾಡ್ಕೋರಿ. ಕರ್ನಾಟಕ ನಕ್ಷೆಯೊಳಗ ಮಧ್ಯಭಾಗವಾಗಿರುವಂತಹ ರಾಜ್ಯ ಜಿಲ್ಲೆ ಯಾವುದು ಹೇಳ್ರಿ? ಮಧ್ಯಭಾಗವಾಗಿರುವಂತಹ ಜಿಲ್ಲೆ ದಾವಣಗೆರೆ ಜಿಲ್ಲೆ. ಅವತ್ತೆಲ್ಲರೂ ಹೇಳಿದ್ರು ಭೌಗೋಳಿಕವಾಗಿ ಮಧ್ಯಭಾಗದಾಗಿರುವಂತಹ ದಾವಣಗೆರೆ ರಾಜಧಾನಿ ಮಾಡಿದ್ರು, ಮಾಡಲಿಲ್ಲ. ಬೆಂಗಳೂರನ್ನು ಒಂದು ಮೂಡ್ಯಾಗ ರಾಜಧಾನಿ ಮಾಡಿದ್ರು. ಏನ್ ಸರ್? ಹಿಂಗಾಗಿ ಆಮೇಲೆ ನಮ್ಮ ರಾಜ್ಯಕ್ಕ ಕರ್ನಾಟಕ ಅಂತ ಕೂಡ ಹೆಸರನ್ನ ಇಟ್ಟಿರ್ಲಿಲ್ಲ. ಮೊದಲು ಮೈಸೂರು ರಾಜ್ಯ ಅಂತಿದ್ರು. ಎಲ್ಲವನ್ನು ಗಮನಿಸಿದಾಗ ನಾವು ಇವತ್ತು ಸಂಕಲ್ಪವನ್ನು ಮಾಡಬೇಕಾಗಿದೆ. ಗುರೂಜಿ ಅವರು ಮತ್ತು ಚುನಪ್ಪ ಪೂಜಾರಿ ಅವರು, ನಮ್ಮ ಭೀಮಪ್ಪನ ಗಡಾರವರು ಎಲ್ಲ ಪೂಜ್ಯರ ಆಶೀರ್ವಾದದೊಂದಿಗೆ ನಾವು ಸಮೃದ್ಧವಾದ ಸ್ವಾಭಿಮಾನದ ಉತ್ತರ ಕರ್ನಾಟಕವನ್ನು ನಿರ್ಮಾಣ ಮಾಡೇ ತೀರ್ತೀವಿ ಅನ್ನುವಂತ ಅವರ ಆಶೀರ್ವಾದದೊಂದಿಗೆ ಇವತ್ತು ಒಂದು ಚಾಲನೆಯನ್ನು ಕೊಡಬೇಕಾಗಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಮಾತನ್ನು ಹೇಳಿದರು. ಉಮೇಶ್ ಕತ್ತಿ ಅವರಂದ್ರು ಸದನಗಳು ಮಾತಾಡ್ತಿದ್ರು. ಇವತ್ತಿಗೆಲ್ಲ ಶಾಸಕರು, ಸಚಿವರು ಕೂಡ ಪ್ರಾಮಾಣಿಕವಾಗಿ ಈ ಒಂದು ಉತ್ತರ ಕರ್ನಾಟಕದ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಈ ವೇದಿಕೆ ಮೂಲಕ ನಾವು ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ಇವತ್ತು ನಾವು ಗಟ್ಟಿಯಾಗಿ ಈ ಹೋರಾಟದಲ್ಲಿ ಯಶಸ್ಸನ್ನು ಕಾಣೋಣ ಅನ್ನುವಂತ ಮಾತನ್ನ ಹೇಳಿ, ಪೂಜ್ಯ ಗುರೂಜಿಯವರು ಏನ್ ಮಾರ್ಗದರ್ಶನವನ್ನು ಮಾಡ್ತಾರೆ, ಪೂಜ್ಯ ಶ್ರೀಗಳು ಏನು ಒಂದು ಆಶೀರ್ವಾದವನ್ನು ಮಾಡ್ತಾರೆ, ಎಲ್ಲರ ಆಶೀರ್ವಾದದೊಂದಿಗೆ ನಾವು ಗಟ್ಟಿಯಾಗಿರೋಣ. ಇದು ಸ್ವಾಭಿಮಾನದ ಹೋರಾಟ. ಯಾವ ಕಾರಣಕ್ಕೂ ಯಾವುದೇ ರೀತಿಯ ಭಯವನ್ನು ಒಳಗೊಳ್ಳದೆ ನಾವು ಗಟ್ಟಿಯಾಗಿ ನಿಲ್ಲೋಣ, ದಿಟ್ಟವಾಗಿ ನಿಲ್ಲೋಣ, ಗೆದ್ದು ತೋರಿಸಿ ರೈತರ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಉತ್ತರ ಕರ್ನಾಟಕ, ಜೈ ರೈತ ಸಂಘ. ನಾಗೇಶ್ ಬೊರಸೆಟ್ಟಿ ಅವರಿಗೆ ಧನ್ಯವಾದಗಳು. ಇಲ್ಲೊಂದು ಚೀಟಿಯನ್ನು ಕೊಟ್ಟಾರ. ಬಿಲ್ ಘೋಷಣೆ ಮಾಡಲಾರದ ಫ್ಯಾಕ್ಟ್ರಿ ಚಾಲೂ ಮಾಡ್ಯಾರಂತ ನಂದಿ ಸಕ್ಕರೆ ಕಾರ್ಖಾನೆ ಗಲಗಲಿ ವಿಜಯಪುರ ರಸ್ತೆ. ಅದಕ್ಕೆ ದಯವಿಟ್ಟು ಯಾರು ಮನವಿ ಕೊಟ್ಟಿರೋದು ಹೇಳ್ತೀನಿ. ಬಿಜಾಪುರ SP ಅವ್ರು ನಮ್ಮವ್ರು ಅದಾರ, ಲಕ್ಷ್ಮಣ್ ನಿಂಬರ್ಗಿ ಅಂತೇಳಿ, ನಾಳೆ ಬೆಳಗ್ಗೆ ಕರೆದ್ರಾಗ ಫ್ಯಾಕ್ಟ್ರಿ ಬಂದ್ ಮಾಡಿಸ್ತೇವೆ. SP ಅವ್ರು ಬಂದ್ ಮಾಡ್ಲಿಲ್ಲ ಅಂದ್ರ ಸಂಗಮೇಶ್ ಸಾಗರ್ ಅಂತೇಳಿ ನಮ್ಮ ರೈತ ಸಂಘ ಜಿಲ್ಲಾಧ್ಯಕ್ಷರು ಅದಾರ, 10 ಗಂಟೆ SP ಅವ್ರು ಟೈಮ್ ಕೊಡ್ತೀನಿ. ಆಗ್ಲಿಲ್ಲ 12 ಗಂಟೆಗೆ ಫ್ಯಾಕ್ಟ್ರಿ ಮುಂದೆ ಉರಿ ಹಚ್ಚಿ ಗೇಟ್ ಹಾಕಿ ಬಂದ್ ಮಾಡಿಸ್ತೀವಿ. ನೀವೇನ್ ಹೆದರ್ಬೇಡಿ. ರಾಮದುರ್ಗ ತಾಲೂಕಿನವರು ನಂದಿ ಫ್ಯಾಕ್ಟ್ರಿ ಕೊಟ್ಟಾರ. ನಮ್ಮ ರಾಮದುರ್ಗದಿಂದ ಮಲ್ಲಿಕಾರ್ಜುನ್ ರಾಮದುರ್ಗು, ಜಗದೀಶ್ ದೇವರೆಡ್ಡಿ, ಶಿವಾನಂದ ಉಡವಾಳ, ನಮ್ಮೊಂದು 2000 ಸಂಘಟನೆ ಸರ್. ನೀವೇನ್ ಹೇಳ್ಬೇಡ್ರಿ. ನಾಳೆ 12 ಗಂಟೆ ಒಳಗೆ ಅದು ಫ್ಯಾಕ್ಟ್ರಿ ಬಂದ್ ಮಾಡಿ ತೋರಿಸ್ತೀವಿ.
ಅವ್ರು ಹೈವೇ ಬಂದ್ ಮಾಡೋದಾರ, ಹೈವೇ ಬಂದ್ ಮಾಡೋದಾರ, ಫ್ಯಾಕ್ಟ್ರಿ ಬಂದ್ ಮಾಡತ್ ಹೇಳ್ತೀನಿ. ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ. ನೀವು ಅವ್ರ ಜೊತೆ ಸಹಕಾರ ಕೊಡ್ರಿ. ಇಲ್ಲಿ ಬಂದ್ ಹೇಳಿ ನೀವು ಮನ್ಯಾಗ ಹೋಗೋದಾಗ್ಬಾರ್ದು. ಸಂಘಟನೆಯವ್ರು ಗಟ್ಟಿ ಇರ್ತಾರ. ನೀವು ಇಲ್ಲಿ ಹೆಂಗ್ ನೋಡ್ರಿ, ನಮ್ಮ ಸಂಘಟನೆ ಜೊತೆ ಇಷ್ಟೆಲ್ಲಾ ರೈತರು, ಅನ್ನದಾತರು, ಕಬ್ಬು ಬೆಳೆಗಾರರು ಎಲ್ಲರೂ ಬಲ ಕೊಟ್ಟಾರ ಅಂತೇಳಿ ಇವತ್ತು ವಿರೋಧ ಪಕ್ಷ ಬಂದದ. ನಾಳೆ ಬಿಟ್ಟು ನಾಳೆ ಎಲ್ಲಾರು ಬರ್ತೈತಿ. ಹಂಗ ನೀವು ಒಂದಿಷ್ಟು ಗಟ್ಟಿ ಕೊಡ್ರಿ. ಅದಕ್ಕಾಗಿ ಈಗ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಕೆಲವೊಬ್ರು ಇಲ್ಲ ಎಲ್ಲ ನಮ್ಮೂರಲ್ಲಿರಿ, ಜನ ನೋಡ್ತಿರ್ತೀವಿ. ಒಳಗೊಬ್ಬ ಡಬಲ್ ಬಬಲಾಗಿ ಕೈ ಮಾಡೋದು, ಕೂ ಹೊಡಿಯೋದು, ಏನಾದ್ರು ಮಾಡ್ತೀರಿ. ಹಂಗೆ ಮಾಡ್ಬೇಡ್ರಿ. ನೀವೆಲ್ಲ ಗಟ್ಟಿಯಾಗಿ ಕೊಡ್ತೀರಿ. ಊಟ ಮಾಡಿದಿಲ್ಲ ಮತ್ತ ಆಗೈತಿ. ಮತ್ ಗುರುಗಳ ಉಪವಾಸದ ನೀವೊಂದಿರು ಇಲ್ಲಲ್ಲ, ಅಲ್ಲಿ ಪ್ರಸಾದ ಚಲೋ ಐತಿ. ಒಮ್ಮೆ ಎಲ್ಲಾರು ಹೋಗ್ಬೇಡ್ರಿ, ಗದ್ದಲ ಮಾಡ್ಬೇಡ್ರಿ. 4 ಜನ ಹಂಗ ಸಾಲ ಇದು ಹೋಗಿ ಊಟ ಮಾಡ್ಕೊಂಡ್ ಬಂದ್ ಬರ್ರಿ. ಇನ್ನು ವೇದಿಕೆ ಮುಕ್ತಾಯ ಮಾಡೋನು. ಮತ್ ನಾಳೆ ಚಲೋ ಯಾರು ಮಾಡ್ಕೊಳ್ಳೋರು ಇಲ್ಲೇ ಮಾಡ್ಕೋರಿ. ಊರಿಗೆ ಹೋಗ ಏನ್ ಹೇಳಕೈತಮ್ಮ, ಏನ್ ಬೇಕಾಯ್ತು ನಿನಗ? ಅಲ್ಲ ನಿನಗೆ ಏನ್ ಬೇಕಾಯ್ತು? ಅದನ್ನ ಒಂದು ವೇದಿಕೆ ಶಿಸ್ತು ಹೋಗ್ತಿರ್ತೈತಿ. ಯಾರಿಗೆ ಯಾವಾಗ ಕೊಡ್ಬೇಕು ನಮ್ಗೆ ಗೊತ್ತಿರ್ತೈತಿ. ಸ್ವಲ್ಪ ಶಾಂತ. ಏನ್ ಕೈ ಮಾಡಿ ಅಂತ ಹೇಳಿದ್ರೆ ಯುವಕರು ಇರ್ತಾರೆ ಎಷ್ಟು ಶಾಂತವಾಗಿ. ಸ್ವಲ್ಪ ನಿಂದ ಏನಾಗಿಲ್ಲ. ಈಗ ತಲಬಟ್ಟಿ ಅಜ್ಜನವರು ಒಂದು 2-3 ನಿಮಿಷ ಮಾತನಾಡೋದು. ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ನಾವು ಇವತ್ತು ಬೆಂಬಲ ಪತ್ರವನ್ನ ಗೌರವಾಧ್ಯಕ್ಷರಿಗೆ ಹಾಗೂ ಅಧ್ಯಕ್ಷರ ಸಮ್ಮುಖದಲ್ಲಿ ಬೆಂಬಲ ಪತ್ರವನ್ನ ನೀಡ್ತಾ ಇದ್ದೇವೆ. ದಯವಿಟ್ಟು ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯಮಾಡಿ ಕೈ ಮುಗಿದು ಕೇಳಕತ್ತೆ ಇಲ್ಲ. ನಾವೆಲ್ಲರೂ ಹಿಂಗೆ ನಮ್ಗೆ ಹಕ್ಕು ಕಳ್ಕೊಂಡ್ಬಿಟ್ಟದು. ನಾನು 84ರಿಂದ ರೈತ ಸಂಘ, ನಂಗಮ್ಮ ಸ್ವಾಮಿ, ಬಾಬಾಗೌಡ, ಎಚ್ ರುದ್ರಪ್ಪ ಇದ್ರು, MD ಸುಂದರೇಶ್ ಅಂತಿದ್ರು, ಎಚ್ ಶ್ರೀನಿವಾಸ ಅವ್ರ ಜೋಡಿ ಹೋರಾಟ ಮಾಡಿದವ್ರು ನಾವು. ಸೈದಾಪುರ ಫ್ಯಾಕ್ಟ್ರಿಯಾಗ 15 ದಿವಸ ತಂಬು ಬಡದವ್ರು ನಾವು. ಆದ್ರ ಈ ತರ ಯಾವಾಗೂ ಆಗಿರಕ್ಕಿಲ್ಲ. ಅದಕ್ಕೆ ದಯಮಾಡಿ ನಿಮಗೆಲ್ಲ लाल टोलाಟ ಬರ್ತಿ ಹಸಿರು ಬರ್ತೈತಿ. ಇದು ಬ್ಯಾರಿ, ಇದು ಬ್ಯಾರಿ. ಅದು ಬ್ಯಾರಿ. ಲೈವ್ ಇಟ್ಕೊಂಡು ನಮ್ಗೆ ನಮ್ಮ ಬರಲಿ ಬರ್ವತ್ತೆ. ನಾವೇನು ಹೊಕ್ಕಳಿ ಹೋಗ್ತೀವಿ, ಅದ್ರ ರಕ್ಷಣೆ ಇದಕ್ಕೆ ಅದು ಹೇಳ್ತಾನೆ ಕರ್ನಾಟಕ ರಕ್ಷಣೆ ಮಾಡಿದ್ದಲ್ಲ. ಅದಕ್ಕೆ ಲಾಲ ಟೋಲಾಟ ಮಾಡಿ ಇಲ್ಲ ಹೇಳಲೆ
ಮಾಡ್ತಾರೆ